ಶ್ರೀಗುರುಭ್ಯೋ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸದಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶಶಾಂಕಪುತ್ರಾದಭವತ್ಪುರೂರವಾಹ ತಸ್ಯಾಯುರಾಯೋರ್ನಹುಷೋ ಯಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣುಪದೈಕಭಕ್ತಾಃ. ಭೀಷ್ಮರು, ಕೃಪಾಚಾರ್ಯರು, ಕೃಪೀದೇವಿ, ದ್ರೋಣಾಚಾರ್ಯರು, ವಿರಾಟ ರಾಜ, ದ್ರುಪದ ರಾಜ ಇವರೆಲ್ಲ ಏನು ಸಮವಯಸ್ಕರೆಲ್ಲರೂ ಕೂಡ ತೇಷಾಂ ಸಮಾನೋ ವಯಸ್ಸಾ ವಿರಾಟ ಅಂತೆಲ್ಲ ಹೇಳಿದ್ದಾರೆ. ಏನಾಗಿದೆ ಗೊತ್ತಿಲ್ವಾ? ಐದರ ಹಚ್ಚಿ ಪರ ಒಂದು ಹಚ್ಚಿ ಪರ ಏನು ತೊಂದರೆ ಇಲ್ಲ. ಇದರದ್ದು ಈ ದೀಪ ಮುಂದೆ ಯಶ್ಯೈ ತತಃ ಕದಾಚಿನ್ ಮೃಗಯಾಂ ಗತಃ ಸಹ ದದರ್ಶ ಕನ್ಯಾ ಪ್ರವರಾಂ ಸ್ತು ಶಂತನು. ಮುಂದೊಂದು ದಿವಸ ಬಂತು. ತತಃ ವಿರಾಟ ರಾಜ ಯಾರು? ವಿವಾಹ ಅಂತಕ್ಕಂತಹ ಗಂಧರ್ವನ ಆವೇಶ ಹೊಂದಿದಂತಹ ಯಾವ ಗಂಧರ್ವಾತ? ಹಹ ಅಂತಕ್ಕಂಥ ಗಂಧರ್ವ. ದ್ರುಪದ ರಾಜ ಹುಹು ಅಂತಕ್ಕಂಥ ಗಂಧರ್ವ. ಇದೆಲ್ಲ ತಿಳಿಸಿ ಈಗ ಒಂದು ದಿವಸ ಏನಾಯಿತು? ತತಃ ಕದಾಚಿತ್ ಮೃಗಯಾಂ ಗತಃ ಸಹ ದದರ್ಶ ಕನ್ಯಾಪ್ರವರಾಂ ತು ಶಂತನು. ಯಾಪೂರ್ವಸರ್ಗೇ ಪಿತೃಪುತ್ರಿಕಾ ಸತಿ ಚಚಾರ ವಿಷ್ಣೋಸ್ತಪವುತ್ತಮಂ ವರಂ. ತತಃ ಅನಂತರ ಕದಾಚಿತ್ ಮೃಗಯಾಂ ಗತಃ, ಹಿಂದೊಮ್ಮೆ ಬೇಟೆಗೆ ಅಂತ ಹೊರಟಿದ್ದ. ಮತ್ತೆ ಯಾರು? ಶಂತನ ರಾಜ. ದದರ್ಶ ಕನ್ಯಾಪ್ರವರಾಂ ತು ಶಂತನು, ಶ್ರೇಷ್ಠವಾದ ಒಬ್ಬ ಕನ್ಯೆಯನ್ನು ನೋಡಿದ. ಭಾಳ ಇಂಪಾರ್ಟೆಂಟ್ ಪದ ಇದು. ಶ್ರೇಷ್ಠವಾದ ಒಬ್ಬ ಕನ್ಯೆಯನ್ನು ನೋಡಿದ. ಯಾ ಪೂರ್ವ ಮಾರ್ಗೇ ಪಿತೃಪುತ್ರಿಕಾ ಸತಿ, ಯಾರವಳು? ಸತ್ಯವತಿ. ಹಿಂದೆ ಹೇಳಿದ್ದಾರೆ ಈಗಾಗಲೇ ವೇದವ್ಯಾಸರ ಅವತಾರ ಕಾಲಕ್ಕೆ. ಯಾರಾಕಿ? ಪೂರ್ವ ಸರ್ಗೆ, ಹಿಂದಿನ ಜನ್ಮದಲ್ಲಿ ಪಿತೃಪುತ್ರಿಕಾ, ಪಿತೃವಿನ ಮಗಳು. ಅಗ್ನಿಶ್ವಾತ್ತರು, ಬರೀಷದರು, ಹೀಗೆಲ್ಲ ಒಟ್ಟು 7 ಜನ ಪಿತೃಗಳಿದ್ದಾರೆ. ಅಲ್ಲಿ 3 ಜನ ಪಿತೃಗಳು ಅಮೂರ್ತ ಪಿತೃಗಳು, 4 ಜನ ಮೂರ್ತ ಪಿತೃಗಳು. ಮೂರ್ತರು ಅಂದರೆ ಮ್ಯಾನಿಫೆಸ್ಟ್, ಕಣ್ಣಿಗೆ ಕಾಣಿಸ್ತಾರೆ. ಅಮೂರ್ತರು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಈಕೆ ಬಹಳ ಪಿತೃಗಳಿಗೆ ಇವ್ರ ಕಂಡ್ರೆ ಬಹಳ ಪ್ರೀತಿ ಇವಳ ಮೇಲೆ. ಇವಳ ಹೆಸರಿನಿಂದ ಒಂದು ಸರೋವರ ನಿರ್ಮಾಣ ಮಾಡ್ತಾರೆ, ಅಚ್ಛೋದ ಅಂತ ಹೇಳಿಬಿಟ್ಟು. ಇಷ್ಟೆಲ್ಲ ನಡೀತು. ಈಕೆ ತಂದೆ ಕಾಣಿಸ್ತಾ ಇಲ್ಲ ಈಕೆ ಕಣ್ಣಿಗೆ, ಸೂಕ್ಷ್ಮ ರೂಪ ಆದ್ದರಿಂದ. ಅಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಇದು, ಅದಕ್ಕಲ್ಲೇ ಅಲ್ಲ, ಇದು ಬೇರೆ. ಈ ಪಿತೃಗಳು ಪಿತೃದೇವತೆಗಳು. ಪಿತೃದೇವತೆಗಳಲ್ಲಿ 3 ಜನ ಏನು ಮಾಡಿದ್ದಾರೆ ಈಗ? ಎಲ್ಲ ಅವ್ರ ಮಾನಸಿ ಕನ್ಯಾ. ಅವರು ಅವರಿಗೆ ಈಗ ಹೆಣ್ಣು ಮದುವೆಯಾಗಿ ಮಕ್ಕಳು ಹುಟ್ಟಿದ್ದಲ್ಲ, ಮಾನಸಿ ಕನ್ಯಾ. ಆಗ ಒಂದು ಸರ್ತಿ ಏನಾಯಿತು, ತಂದೆ ನೋಡುತ್ತಾ ಇದ್ದಾಳೆ, ಕಾಣ್ತಾ ಇಲ್ಲ. ಎದುರಿಗೆ ಇದ್ದರೂ ಕಾಣ್ತಾ ಇಲ್ಲ. ಆಗ ಆಕಾಶದಲ್ಲಿ ಒಬ್ಬ ಗಂಧರ್ವ ಹೋಗ್ತಾ ಇದ್ದ. ಅಮಾವಸು ಮತ್ತು ಅದ್ರಿಕಾ ಅಂತೇಳಿ ದಂಪತಿಗಳಿಬ್ಬರು ಕೂಡ. ನೋಡಿಬಿಟ್ಟು ಏನು ತಿಳ್ಕೊಂಡ್ಲು? ಬಹುಶಃ ಇವರೇನು ತಂದೆ ತಾಯಿ ಇರ್ಬೋದು ಅಂತ ಅಂದ್ಕೊಂಡ್ಳು. ತಕ್ಷಣ ಇವ್ರು ಸಿಟ್ಟು ಬಂತು ಈ ತಂದೆಗೆ. ನಾನು ತಂದೆ ಇರಬೇಕಾದ್ರೆ ಇನ್ನೊಬ್ಬರು ತಂದೆ ಅಂತ ಕರೆದುಬಿಟ್ಲಲ್ಲ ಅಂತ ಹೇಳಿ ಶಾಪ ಕೊಟ್ಟು, ನೀನೇನಾಗು ಭೂಲೋಕದಲ್ಲಿ ಇವರಿಬ್ಬರು ಮಗಳಾಗೇ ಹುಟ್ಟು ನೀನು ಅಂತೇಳಿ. ಅಮಾವಾಸ್ಯನ ಉಪರಿಚರ ಹೊಸವಾಗಿ ಹುಟ್ಟುತ್ತಾರೆ, ಈಗ ಮಗಳಾಗಿ ಹುಟ್ಟುತ್ತಾರೆ. ಇದು ಅದ್ರಿಕಾ ಮೀನು, ಮಿದ್ರಿಕಾ ಮೀನಾಗಿ ಹುಟ್ಟುತ್ತೆ. ಇದಿಷ್ಟು ಹರಿವಂಶದಲ್ಲಿ ಬಂದಿರೋ ಕಥೆ ಇದು. ಆದ್ದರಿಂದ ಆಚಾರ್ಯ ಹಿಟ್ ಮಾಡಿಬಿಟ್ರು ಅಷ್ಟೇ. ಯಾವ ಪೂರ್ವ ಸರ್ಗೆ ಪಿತೃಪುತ್ರಿಕಾ ಸತಿ ಚಚಾರ ವಿಷ್ಣು ಸ್ತಪ ಉತ್ತಮಂ ಚಿರಂ. ಆಗ ಭಾಳ ದುಃಖ ಆಯ್ತು ಆಕೆಗೆ, ಇಂಥ ಪರಿಸ್ಥಿತಿ ಬಂತಲ್ಲ ಅಂಥೇಳಿ. ಆಗ ಅವರು ವರ ಕೊಟ್ಟರು, ಯೋಚನೆ ಮಾಡಬೇಡ, ಇವರು ಈ ಶಾಪದಿಂದ ಹುಟ್ಟಿದ್ರು ಕೂಡ ನಿನಗೆ ಸಾಕ್ಷಾತ್ ಭಗವಂತ ಮಗನಾಗಿ ಹುಟ್ಟುತ್ತಾರೆ ಅಂತ ಹೇಳಿದರು. ವೇದವ್ಯಾಸ ರೂಪದ ಶ್ರೀಹರಿ ಹುಟ್ಟಿದ. ಎಲ್ಲ ಒಂದಕ್ಕೆ ಅವ್ರ ಶಾಪ ಏನು ಬರುತ್ತೆ ಅದೆಲ್ಲ ಒಂದು ಒಳ್ಳೆಯದಕ್ಕೆ ಕಾರಣ ಆಗುತ್ತೆ. ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ. ಸಾಮಾನ್ಯವಾಗಿ ನಾವು ಪ್ರಾರಬ್ಧ ಕರ್ಮವಶಾತ್ ಅಧಿಕ ಪುಣ್ಯಾದಿಗಳಂತ ಮಾಡಿ ಹಸರಾವೇಶಕ್ಕೊಳಗಾಗಿ ಶಾಪಕ್ಕೊಳಗಾದೆಲ್ಲ ಕಂಡಿದ್ದೇವೆ ನಾವು. ಆದರೆ ಅದು ಒಂದು ಮೇಲ್ನೋಟಕ್ಕೆ ಅನಿಷ್ಟನೇ ಅದು. ಆದರೆ ಅನಿಷ್ಟದ ಅನುಭವ ಏನು ಉಪಯೋಗ ಆಗುತ್ತೆ ಅವ್ರಿಗೆ, ಮತ್ತೆ ಇನ್ನೂ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗುತ್ತೆ. ಎಲ್ಲ ಒಳ್ಳೆಯವ್ರಿಗೆ ಬರ್ತಕ್ಕಂಥ ಶಾಪಗಳೆಲ್ಲ ಹಾಗೆ, ದುಷ್ಟರಿಗೆ ಬರ್ತಕ್ಕಂಥ ವರಗಳೆಲ್ಲ ಕೊನೆಗೆ ಏನಾಗುತ್ತದ? ಶಾಪನೇ ಆಗುತ್ತೆ. ಇವರ ಶಾಪ ಅವರಿಗೆ ವರ, ಅವ್ರ ವರ ಇವರಿಗೆ ಶಾಪ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಅದೇ ಆದದ್ದೆಲ್ಲ ಹೊಡಿತಾ ಆಯಿತು ಅಂತ ಅದಕ್ಕೆ ಹೇಳಿತ್ತು.
ನಮಗೆ ದೇವರಲ್ಲಿ ಭಕ್ತಿ ಇದ್ದಿದ್ದಾಗೋದಾದರೆ ಏನೇ ಆದರೂ ಆ ಕಾಲಕ್ಕೆ ನಮಗೇನು ಅನಿಸ್ಬೋದು, ಅದು ಕೆಟ್ಟದ್ದು ಅಂತ ಅನಿಸ್ಬೋದು. ಆದರೆ ನಿಜವಾಗಲೂ ಯಾವುದ್ರಲ್ಲಿ ಒಳ್ಳೇದ ಕೊನೆಗೆ ಏನಾಗುತ್ತದೋ ಒಳ್ಳೆಯದೇ ಆಗುತ್ತೆ. ಇದು ಒಟ್ಟು ತಾತ್ಪರ್ಯ. ಯಾ ಪೂರ್ವ ಸರ್ಗೆ ಪಿತೃಪುತ್ರಿಕಾ ಸತಿ ಚಚಾರ ವಿಷ್ಣೋಸ್ತಪ ಉತ್ತಮಂ ಚಿರಂ, ದೊಡ್ಡ ತಪಸ್ಸನ್ನು ಮಾಡಿಕೊಂಡಿರ್ತಾಳೆ. ಯಶೈವರಂ ವಿಷ್ಣುರದಾತ್ ಪುರಾಹಂ ಸುತಸ್ತವಶ್ಯಾವಿತಿ ಯಾವಸೋಸುತಾ ಜಾತಾ ಪುನರ್ದಾಶಗೃಹೇ ವಿವರ್ಧಿತ ವ್ಯಾಸಾತ್ಮನ ವಿಷ್ಣುರಹುಚ್ಯ ಯಶ್ಯಾಂ. ಯಸ್ಯೈವರಂ ವಿಷ್ಣು ಅದಾತ್ ಪುರಾ ಅಹಂ ಸುತಃ ತವ ಶ್ಯಾಂ ಇತಿ ಯಾ ವಸೋಃ ಸುತಾ ಜಾತಾ ಪುನಃ ದಾಶಗೃಹೇ ವಿವರ್ಧಿತ ವ್ಯಾಸಾತ್ಮನ ವಿಷ್ಣು ಅಭೂತ್ಯ ಯಶ್ಯಾಂ. ಆಕೆ ತಪಸ್ಸು ಮಾಡಿದ್ದಕ್ಕೆ ತಂದೆಯವರ ಕೊಟ್ಟಿದ್ದಷ್ಟೇ ಅಲ್ಲ, ವಿಷ್ಣುಗೆ ತಪಸ್ಸು ಮಾಡಿದಾಗ ವಿಷ್ಣುವೇ ಹೇಳಿದ, ನಾನು ನಿನ್ನ ಮಗನಾಗಿ ಹುಡ್ತೇನೆ ಅಂತ ಹೇಳಿದ. ಯಶೈವರಂ ವಿಷ್ಣು ಅದಾತ್ ಪುರಾಹಂ ಸುತಃ ತವ ಶ್ಯಾಮ್, ನಾನು ನಿನ್ನ ಮಗನಾಗ್ತೇನೆ ಅಂತ ಹೇಳಿದ್ನಲ್ಲ. ಯಾವ ವಸೋಸುತ, ಯಾವಳು ವಸುವಿನ ಮಗಳಾಗಿ ಹುಟ್ಟಿದ್ಲಲ್ಲ. ಜಾತ ಪುನರ್ ದಾಶಗೃಹೇ ವಿವರ್ಧಿತ, ಎಲ್ಲಿ ಬೆಳೆದಲು ಹುಟ್ಟಿದ್ದಲ್ಲಿ ಬೆಳೆದಿದ್ದೆಲ್ಲ ದಾಸರಾಜನ ಬಳಿಯಲ್ಲಿ. ಈ ವ್ಯಾಸಾತ್ಮನ ವಿಷ್ಣುರಭೂಚ್ಯ ಯಶ್ಯ, ಯಾರ ಮಗನಾಗಿ ಸಾಕ್ಷಾತ್ ವಿಷ್ಣು ವ್ಯಾಸರೂಪದ ವಿಷ್ಣು ಅವತಾರ ಮಾಡಿದನೋ ಆ ಸತ್ಯವತಿಯನ್ನು ನೋಡ್ದ. ಇದಿಷ್ಟು ಕೂಡ ಬ್ಯಾಕ್ಗ್ರೌಂಡ್ ಇದೆ. ಸತ್ಯವತಿಯನ್ನು ನೋಡಿದ ಅಂತ ಮೊದಲು ಹೇಳಿಬಿಟ್ರು. ಯಾರು ಸತ್ಯವತಿ ಅಂದರೆ ಇಂಥ ಸತ್ಯವತಿಯನ್ನು ಸಂತದ ರಾಜ ನೋಡಿದ. ತದರ್ಶರಾನ್ ನೃಪತಿರ್ಜಾತ ಹೃಚ್ಛ್ರಯೋ ವೌರೇ ಪ್ರಧಾನಾಯ ಚ ದಾಶರಾಜಂ ಋತೆ ಸ ತಸ್ಯಾಹ ತನಯಸ್ಯ ರಾಜ್ಯಂ ನೈಚ್ಛದ್ದಾತುಂ ತಾಮಥ ಅಯಾತ್ ಗೃಹಂ ಸ್ವಂ. ತದ್ದರ್ಶತಾತ್ ನೃಪತಿ ಜಾತಃ ಹೃಚ್ಛ್ರಯಃ ವೌರೇ ಪ್ರಧಾನಾಯ ಚ ದಾಶರಾಜಂ ಋತೆ ಸಹ ತಸ್ಯಾಹ ತನಯಸ್ಯ ರಾಜ್ಯಂ ನ ಐಚ್ಛದ್ದಾತುಂ ತಾಮ್ ಅಥ ಅಯಾತ್ ಗೃಹಂ ಸ್ವಂ. ತದ್ದರ್ಶನ, ಅವಳು ನೋಡ್ತಿರ್ಲಿಕ್ಕೇನೆ ಶಂತದ ರಾಜ ವೃದ್ಧ ಈಗಾಗಲೇ ಆತ್ರೀಗ, ತುಂಬ ವೃದ್ಧ, ಈಗಾಗಲೇ 525 ವರ್ಷ ಆಗೋಗಿದೆ, ಮಗ ಹುಟ್ಟಿನೇ, ಗೊತ್ತಾಯ್ತಾ? ಅಂದರೆ ಎಷ್ಟಾಯಿತು, ವೃದ್ಧಾಪ್ಯದಲ್ಲಿದ್ದಾನೆ. ಆದರೆ ದೇವರ ಸಂಕಲ್ಪ ನೋಡಿದ ತಕ್ಷಣ ಅವಳ ಮೇಲೆ ಅಪೇಕ್ಷೆ ಹುಟ್ಟಿತು. ತಕ್ಷಣ ಕೇಳಿದ. ಆಗ ಅವಳೇನು ಹೇಳಿದ್ಲು, ಈ ರೀತಿ ನೀನು ಮುದುಕ ಮದುವೆ ಹಾಗೆಲ್ಲ ಹೇಳಲಿಲ್ಲ, ನಮ್ಮ ತಂದೆಯನ್ನು ಕೇಳೋ, ಒಪ್ಪಿದ್ರೆ ಬರ್ತೇನೆ ಅಂತೇಳಿ. ಇದು ಕೂಡ ಒಳ್ಳೆಯ ಇದು, ತಂದೆಯನ್ನು ಕೇಳಬೇಕು ಅಂತ. ಹಾಗಾದ್ರೆ ನನಗೆ ಇಚ್ಛೆ ಸಾಧ್ಯ ಇಲ್ಲ, ತಂದೆಯನ್ನು ಕೇಳು ಅಂತ ಹೇಳಿದ ತಕ್ಷಣ ಹೋದ. ಪ್ರಧಾನಾಯತ ದಾಶರಾಜಂ ವೌರೇ, ಅವ್ರ ಹತ್ರ ಕೇಳಿಕೊಂಡ, ನಿನ್ನ ಮಗಳು ಕೊಟ್ಟ ಮದುವೆ ಮಾಡು ಅಂತ ಹೇಳಿ. ಋತೆ ಸತಸ್ಯಾಸ್ತನಯಸ್ಯ ರಾಜ್ಯಂ, ಅತೇನು ಹೇಳಿದ, ಕೊಡ್ತೇನೆ ನಾನು, ಇವಳು ಮಕ್ಕಳಿಗೆ ರಾಜ್ಯ ಕೊಡೋದಾದ್ರೆ ಕೊಡ್ತೀನಿ ಅಂತೇಳಿ, ಇವಳು ಮಕ್ಕಳಿಗೆ ರಾಜ್ಯ ಕೊಡೋದಾದ್ರೆ ಕೊಡ್ತೀನಿ ಅಂತ ಕರಾರು ಹಾಕಿದ. ಋತೆ ಸತಸ್ಯಾಹ ತನಯಸ್ಯ ರಾಜ್ಯಂ ನ ಐಚ್ಛತ್, ಈತೇನು ಮಾಡಿದ, ದಾತುಂ ನೈಚ್ಛತ್ ಆತ. ಇವರೇನು ಮಾಡಿದ, ತಸ್ಯ ಅಯಾತ್, ಅದು ಇಷ್ಟಪಡಲಿಲ್ಲ ಸಂತದ ರಾಜ. ಪಾಪ ಭೀಷ್ಮರಥ ಮಗ ದೇವರಥ ಮಗ ಇರಬೇಕಾದ್ರೆ ಅದು ಹೇಗೆ ಸಾಧ್ಯ ಅಂತ ಹೇಳಿ ಅಯಾತ್ ಗೃಹಂಸಂ, ತನ್ನ ಮನೆಗೆ ಹೊರಟ. ಅಲ್ಲಿ ಧರ್ಮ ಪಾಲನೆ ಮಾಡಿದ. ಕೆಲವು ಏನು ಮಾಡ್ತಾರೆ, ಮರ ಕೊಟ್ಟಿದ್ದು ಮಾಡಿ ಮೊದಲೇ ಮಗನಿಗೆ ಹೋಗ್ಬಿಡುತ್ತೆ ಅಂತ. ನಡೀಲಿಲ್ಲ ಈಗೆಲ್ಲ ಕೂಡ, ಒಪ್ಕೊಳ್ಳಿಲ್ಲ ಅದನ್ನು. ಇನ್ನೂ ನೋಡಿ, ಆತ ಚಕ್ರವರ್ತಿ, ಎಂತನು ಚಕ್ರವರ್ತಿ ಅಂತ ಹೆಸರಾದವನು. ಆದರೆ ಏನು ಮಾಡ್ಬೋದಾಗಿತ್ತು, ಎತ್ಕೊಂಡು ಹೋಗ್ತಿತ್ತು. ಆದರೆ ಅದೆಷ್ಟು ಧರ್ಮ ಇತ್ತಾಗಿನ ಕಾಲಕ್ಕೆ ಅಂದರೆ, ದಾಸರಾಜ ಆ ಲೆಕ್ಕ ಚಕ್ರವರ್ತಿಗೂ ಇಲ್ಲಿ ಲೆಕ್ಕನೇ ಇಲ್ಲ, ಆದರೂ ಧರ್ಮ ಪಾಲನೆ ಮಾಡ್ತಾರೆ. ಇದೆಲ್ಲ ಬಹಳ ಮುಖ್ಯವಾದ ಅಂಶಗಳು ಆಗಿನ ಕಾಲದ ರಾಜ್ಯ ವ್ಯವಸ್ಥೆಯಲ್ಲಿ. ಎಷ್ಟು ಒಂದು ಜನಗಳಿಗೆ ಕ್ಷೇಮ ಇತ್ತು ಅನ್ನೋದಕ್ಕೆ ಸಾಕ್ಷಿ. ಅವಳು ಅಷ್ಟೇ ಅವಸರಪಟ್ಟು ತಾನೇ ರಾಜ ಮದುವೆ ಆಗ್ಲಿಕ್ಕೆ ಹೋಗಲಿಲ್ಲ. ಅದೆಲ್ಲ ಕತೆ ಕೇಳ್ತಿದ್ರೆ ಏನಾಗುತ್ತಾಗ ಜನಗಳಿಗೆ ಒಳ್ಳೆ ಸಂಸ್ಕಾರ ಬರುತ್ತೆ, ಹೀಗಿರಬೇಕು ಅಂತ. ಈ ಯಾವ ಕಥೆಗಳು ಗೊತ್ತೇ ಇಲ್ಲ, ನೋಡೋದೆಲ್ಲ ಯಾವ ಹಾಕೊಂಡು ನೋಡಿ ಸಿನಿಮಾಗಳು ಯಾವ್ದು ಬೇರೆ ಅಲ್ಲ, ಅಲ್ಲೇನಿರೋದಿಲ್ಲ. ಆದ್ದರಿಂದ ದಾರಿ ತಪ್ಪಿಸೋ ಅಂಶಗಳು ತುಂಬ ಇರುತ್ತೆ. ಅದರಿಂದ ದಿನೇ ದಿನೇ ಏನಾಗ್ತಾ ಇದೆ, ಫಾಸ್ಟಾಗಿ ಡಿಟೇರೇಟ್ ಆಗ್ತಾ ಇದೆ. ಇದಕ್ಕೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥದ್ದನ್ನು ಮತ್ತೆ ಪ್ರವಚನ ಸರಿಯಾಗಿ ನಡೀಬೇಕು. ಸುಮ್ಮನೆ ನಡೆದರೆ ಏನು ಪ್ರಯೋಜನ ಇಲ್ಲ. ಸರಿಯಾಗಿ ನಡೆದ್ರೆ ಏನಾಗುತ್ತಾ, ಕ್ಲಾಸಸ್ ಸರಿಯಾಗಿ ನಡಿಬೇಕು ಅಂತ ಹೇಳೋದಿಲ್ಲ. ಸರಿಯಾಗಿ ನಡೆದ್ರೆ ಇವೆಲ್ಲ ಸಂಸ್ಕಾರ ಬರುತ್ತೆ. ಎಷ್ಟು ಜನಕ್ಕೆ ಅಟ್ಲೀಸ್ಟ್ ಕೇಳಿದಷ್ಟು ಉಳಿಯುತ್ತಲ್ಲ, ಗೊತ್ತಾಯ್ತಾ? ಎಲ್ಲ ಹಾಳಾಗೋದಕ್ಕಿಂತ ಸ್ವಲ್ಪ ಉಳಿಸ್ಕೊಟ್ರೆ ಮುಂದೆ ಅದು ಬೆಳೆಸೋಕ್ಕೆ ಸಾಧ್ಯ. ತಚ್ಚಿಂತಯಾಮ್ಲಾನ ಮುಖಂ ಜನಿತ್ರಂ ದೃಷ್ಟೈವ ದೇವವ್ರತ ಆಶ್ವಪೃಚ್ಛತ್ ತತ್ಕಾರಣಂ ಸಾರಥಿಮಸ್ಯ ತಸ್ಮಾತ್ ಶ್ರುತ್ವಾಖಿಲಂ ದಾಶಗೃಹಂ ಜಗಾಮ. ತಚ್ಚಿಂತಯಾ ಮ್ಲಾನಮುಖಂ ಜನಿತ್ರಂ ದೃಷ್ಟ್ವಾ ಏವ ದೇವವ್ರತಃ ಆಶು ಅಪೃಚ್ಛತ್ ತತ್ಕಾರಣಂ ಸಾರಥಿಂ ಅಸ್ಯ ತಸ್ಮಾತ್ ಶ್ರುತ್ವಾ ಅಖಿಲಂ ದಾಶಗೃಹಂ ಜಗಾಮ.
ಮನೆಗೆ ಒಂದು ವಾಪಸ್ ಬಂದ. ಆದರೆ ಆತ ಮನಸ್ಸು ಏನಾಗಿತ್ತು, ಸ್ವಲ್ಪ ಡಲ್ ಆಯಿತು. ತನ್ನ ಅಪೇಕ್ಷೆ ಈಡೇರಲಿಲ್ಲ ಅಂತೇಳಿ ಡಲ್ ಆಗಿದ್ದ. ಅದಕ್ಕೆ ಮ್ಲಾನ ಮುಖಂ, ಮ್ಲಾನ ಅಂದರೆ ಬಾಡಿದ ಮುಖ. ಮ್ಲಾನ, ಪುಷ್ಪಗಳು ಒಣಗೋದಾಗ ಏನಂತಾರೆ, ಮ್ಲಾನ, ಒಣಗಿ ಬಾಡಿವೆ ಅಂತ ಅರ್ಥ. ಬಾಡಿದ ಮುಖ ಸಾಮಾನ್ಯ ಸದಿದ್ದಾಗ ಮುಖ ಕಮಲ ಅಂತ ಕರೀತಾರೆ. ಈಗೇನಾಯಿತು, ಬಾಡಿದ ಕಮಲ ಆದಾಗ ಆಯ್ತು. ಈಗ ಮ್ಲಾನ ಮುಖಂ ಜನಿತ್ರಂ, ಜನಿತ್ರಮ ತಂದೆ, ಮ್ಲಾನ ಮುಖಂ ಜನಿತ್ರಂ ದೃಷ್ಟ್ವಾ, ತಂದೆ ನೋಡಿಬಿಟ್ಟು ದೈವವ್ರತ ಆಶು ಅಪೃಚ್ಛತ್ ತತ್ಕಾರಣಂ ಸಾರಥಿ, ತಂದೆ ಯಾತಕ್ಕೆ ಹೇಗಿರೋದು ಅಂತ ಯೋಚನೆ ಮಾಡಿದ. ಈ ರೀತಿ ಯೋಚನೆ ಮಾಡಿ ಜನಿತ್ರಂ ಕೂಡಲೇ, ಆಶು ಕೂಡಲೇ ತಂದೆ ಹತ್ರ, ಯಾರನ್ನು ಕೇಳಬೇಕು, ತಂದೆನ ಕೇಳಲಿಲ್ಲ ಹೋಗಿ. ಎಷ್ಟು ಕಾಮನ್ ಸೆನ್ಸ್ ಇದೆ. ತಂದೆನ ಯಾತಕ್ಕೆ ಕೇಳಲಿಲ್ಲ ಅಂದರೆ, ಹೇಳೋಂಥ ವಿಷಯ ಆಗಿದ್ರೆ ತಂದೆ ತಾನೇ ಹೇಳ್ತಾ ಇದ್ದ. ಅದು ಹೇಳಿಲ್ಲ ಅಂದಮೇಲೆ ಏನಿರಬೇಕು, ಬೇರೆ ವಿಷಯ ಇರಬೇಕು. ಆದರೆ ಅವ್ರು ನನ್ನ ಮುಂದೆ ಹೇಳೋ ಸಂಭವ ಇಲ್ಲ ಅಂಥೇಳಿ ಸಾರಥಿನ ಕೇಳಿದ. ಸಾಮಾನ್ಯ ಇದೆ, ಆಫೀಸರ್ ಕೊಟ್ಟು ಡ್ರೈವರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾರಲ್ಲ, ಆತ ಸಾರಥಿನ ಕೇಳಿದ. ಇದೆಲ್ಲ ಯಾವ ನಡೀತಕ್ಕಂಥ ಸತ್ಯದ ವಿಚಾರಗಳು. ಸಾರಥಿಮ್ಮ ಪೃಚ್ಛ, ಆತೇನು ಮಾಡಿದ, ಎಲ್ಲ ಅಲ್ಲೇ ಇದ್ದಲ್ಲ, ಎಲ್ಲ ವಿಷಯ ಹೇಳಿಬಿಟ್ಟ. ಈಗೆಲ್ಲ ಆಯಿತು, ಕರಾರು ಹಾಕಿದ್ರೆ ಎಲ್ಲ ಹೇಳಿದ ತಕ್ಷಣ, ಇವತ್ತು ಮಕ್ಕಳು ಸಾಮಾನ್ಯವಾಗಿ ತಂದೆ ತಾಯಿ ದುಃಖ ಯೋಚನೆ ಕೂಡ ಮಾಡಲ್ಲ. ತಬ್ಬಾಗಿ ಯೋಚನೆ ಮಾಡ್ಕೊಂಡಲ್ಲ, ನಿನ್ನಡೆ ವಾರ ನಾನು ಕೊಡೋದು ಕೊಟ್ಬಿಡು ಅಂತಾರೆ, ಆ ಥರ. ಆದರೆ ಅದು ಎಷ್ಟು ಇದಿದೆ ಅಂದರೆ, ಪಿತೃಭಕ್ತಿ ಹೇಗಿತ್ತು ಅಂತ ಕೇಳಿದರೆ, ಅದಕ್ಕೇನೆ ಧರ್ಮಿಷ್ಠರಾದ ಮಗ ಬೆಳೆದ ಅಂತ ಹೇಳಿದ್ರೆ, ತಂದೆ ತಾಯಿಗಳು ಯೋಚನೆ ಯಾಕೆ ಅವ್ರಿಗೆ ಪಾಪ ತೊಂದರೆ ಆಗಿದೆ. ಎಷ್ಟೋ ಜನ ಮಕ್ಕಳಿಂದಾಗಿ ತಂದೆ ತಾಯಿಗಳು ಏನು ಕೇಳಿಸ್ತಾ ಇಲ್ಲ, ಯಾತಕ್ಕೆ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು, ಮಗು ಉದ್ದಾದ ಅವ್ರಿಗೆ ಪಾಪ ನಿದ್ದೆ ಬರಲ್ಲ ತಂದೆ ತಾಯಿಗೆ. ಇವರಿಗೆ ಅವ್ರು ಹೇಗಿದ್ರೆ ಅಂತೇಳಿ ಇವರು ವ್ಯತಿರಿಕ್ತ ಬಿಟ್ಬಿಡ್ತಾರೆ. ಇದು ಕಾಲ ಎಷ್ಟು ಬದಲಾಗಿದೆ ಎಂಬುದಕ್ಕೆ ಸಾಕ್ಷಿ. ಇವತ್ತು ಅವ್ರು ಜನ ಕೇರ್ ಮಾಡಿದ್ರೆ ಏನಾಗ್ತಿದೆ ಗೊತ್ತಾ ನಿಮಗೆ, ಒಬ್ಬನೇ ಮಗ ಒಬ್ಬನೇ ಮಗಳು, ಯಾವುದೇ ಏನಾಗ್ತಾರೆ ಏನಾಗೋಗ್ಬಿಡ್ತಾರೆ, ಏನೋ ಮೇಲೆ ಓಡೋಗ್ಬಿಡ್ತಾರೆ. ಎಷ್ಟೋ ಜನ ನೋಡಿ ಬಲು ಬೇಗ ಸಾಯ್ತಾರೋ ತಂದೆ ತಾಯಿ. ಅದು ತುಂಬ ದಿವಸ ಇರೋದಿಲ್ಲ ಅವರು, ಅದೇ ಕೊರಗೆ ಹತ್ತಿ ಬಿಡುತ್ತೆ. ಹೊರಗಿನಲ್ಲಿ ಇಲ್ಲ ಸಾಮಾನ್ಯವಾಗಿ ಕ್ಯಾನ್ಸರ್ ಬರೋದು, ಚಿಂತೆ ಮಾಡಿ ಮಾಡಿ ಪ್ಯಾರಾಲಿಸಿಸ್ ಆಗುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡುತ್ತೆ. ಅದು ಶಾರ್ಟ್ ಪೀರಿಯಡಲ್ಲಿ ಹೋಗ್ಬಿಡುತ್ತೆ. ಎಷ್ಟು ಪಾಪ ಬಂತು ಯೋಚನೆ ಮಾಡಿ. ಅವ್ರು ಕೇರೇ ಮಾಡೋದಿಲ್ಲ ಎಂತೆಂತ ಅದೆಲ್ಲ ಏನು ಮಹಾ ಅಂತ ಹೇಳಿಬಿಟ್ಟು, ಅದೇನು ಬೆಟರ್ ಅಲ್ಲ. ಸಾಮಾನ್ಯವಾಗಿ ಕೆಟ್ಟ ಕೇಸ್ ಗೊತ್ತು, ಒಳ್ಳೆಯವರ ಹುಡ್ಕೊಂಡು ಹೋಗಿಲ್ಲ ಅವರೇನು ಕೂಡ. ಹೋಗಿರೋದು ಯಾವುದನ್ನ, ತಂದೆ ತಾಯಿ ಪಾಪ ಏನು ಯೋಚನೆ ಮಾಡ್ತಾ ಇರ್ತಾರೆ, ಒಳ್ಳೆಯವನಿಗೆ ಕೊಟ್ಟು ಭಾಳ ಯೋಚನೆ ಮಾಡ್ತಾ ಇರ್ತಾರೆ. ಇವರು ಎಷ್ಟೋ ಕಡೆಗೆ ಜಟಗಾದವ್ರನ್ನ ಇಷ್ಟಾದ್ರ ಮದುವೆ ಆದವ್ರು ಇದ್ದಾರೆ. ಇವ್ರು ದೊಡ್ಡ ಇವ್ರ ಮಕ್ಕಳು ಇವರೆಲ್ಲ. ಅರ್ಥ ಆಯ್ತಾರೆ ನಿಮಗೆ? ಅಂದರೆ ಎಷ್ಟು ಮನುಷ್ಯ ದಾರಿ ತಪ್ತಾರೆ. ಅವ್ರು ಬಂದು ಹೇಳ್ಕೊತಿರ್ತಾರೆ, ಹೀಗಾಗಿದೆ ಏನು ಮಾಡೋದು ನಮ್ಮ ಸ್ಥಿತಿ ಅಂತ ತಂದೆ ತಾಯಿಗಳು. ಇದೆಲ್ಲ ಈ ಕೇಸ್ ನೋಡಿದಾಗ ಭೀಷ್ಮರಿಂದ ಕಲಿಬೇಕಾದ ಪಾಠ ಇತ್ತು. ಯಾಕೆ ತಂದೆ ತಾಯಿ ಹೀಗಿದ್ದಾರೆ? ಎಷ್ಟೋ ಜನ ತಂದೆ ಫಾರಿನಲ್ಲಿ ಇರ್ತಾರೆ, ತಂದೆ ತಾಯಿ ಬರೋದೇ ಇಲ್ಲ ಅವರು. ಅವಳು ಬಿಜಿ ಇದ್ದೀನಿ, ನೀವೇ ಮುಗಿಸ್ಬಿಟ್ಟಿದ್ದೆ. ನಾನು ನೋಡಿ ಅದೆಲ್ಲ ನೋಡಿದ್ದೀರಿ ಅಂತ ಕೇಸುಗಳನ್ನ. ಅವ್ರು ಹೇಳೋದು ಬರಲೇ ಇಲ್ಲ, ಯಾರೋ ಕರೆಸಿ ಮಾಡಿಸ್ಬಿಟ್ಬಿಡ್ತಾರೆ ಪಾಪ. ಅದು ಇಷ್ಟರ ಮಟ್ಟಿಗೆ ಕೆಲಸ ಎಷ್ಟು ದೊಡ್ಡ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ. ಬರೀ ಇದಕ್ಕೆಲ್ಲ ಅಲ್ಲ, ತಂದೆ ಸೆರೆಮನೆಯಿಂದ ರಜೆ ಕೊಡಬೇಕು ಅಂತ ನಿಯಮ ಇತ್ತು. ಯಾವ ರಜೆ ಇಲ್ಲದೆ ಹೋದ್ರು ಕೂಡ ಯಾವ್ದಾರು ರಜೆ ಕೊಡಿ ಅವರಿಗೆ. ಅದು ಯಾಕಂದ್ರೆ ಪಿತೃಕಾರ್ಯ ತಪ್ಪಿಸಬಾರದು, ಅಷ್ಟರ ಮಟ್ಟಿಗೆ ಸರ್ಕಾರದ ಪ್ರಕಾರ ಇದೆ. ಅರ್ಥ ಆಯ್ತಾ? ಅಂಥ ಹೊತ್ತಿನಲ್ಲಿ ಇವ್ರು ಕೇರೆ ಮಾಡೋದಿಲ್ಲ ಅಂದರೆ ಎಷ್ಟು ಸಂಸ್ಕಾರ ಕೆಟ್ಟೋಗಿದೆ ಯೋಚನೆ ಮಾಡಬೇಕು. ಇಲ್ಲಿ ನೋಡಿ, ಮ್ಲಾನ ಮುಖಂ ಜನ ನೋಡಿಬಿಟ್ಟು ಸರಿಯಾದ ಕಾರಣ ಹುಡುಕಿ ಸಾರಥಿ ಹತ್ರ ಎಲ್ಲ ಕೇಳಿದ. ಅರ್ಥ ಆಯಿತು, ಓಹೋ ದಾಸರಾಜನ ಮಗಳು ಮದುವೆ ಆಗಬೇಕಾಗಿದಪ್ಪ ಅಂತ ಅವ್ರ ಹತ್ರ ಹೋದ. ದಾಸರಾಜರು ಹೋಗ್ಬಿಟ್ಟು ಕೇಳ್ಕೊಂಡ. ಜಗಾಮ ಸತಸ್ಯ ವಿಶ್ವಾಸಕೃತೆ ಪ್ರತಿಜ್ಞಾಂ ಚಕಾರ ನಾಹಂ ಕರವಾಣಿ ರಾಜ್ಯಂ ತಥೈವ ಮೇ ಸಂತತಿತೋ ಭಯಂತೆ ವ್ಯೌತೂತ್ತ ಊರ್ಧ್ವರೇತಾಃ ಸತತಂ ಭವಾನಿ. ಸತಸ್ಯ ವಿಶ್ವಾಸಕೃತೆ ಸಹ ತಸ್ಯ ವಿಶ್ವಾಸಕೃತೆ ಪ್ರತಿಜ್ಞಾಂ ಚಕಾರ ನ ಅಹಂ ಕರವಾಣಿ ರಾಜ್ಯಂ ತಥಾ ಏವ ಮೇ ಸಂತತಿತಃ ಭಯಂ ತೇ ವ್ಯೈತು ಪದ ವ್ಯೈತು ಊರ್ಧ್ವರೇತಾಃ ಸತತಂ ಭವಾನಿ. ಆತ ಯಥಾ ಪ್ರಕಾರ ಹೇಳಿದ, ನಮ್ಮಪ್ಪನೇ ಮದುವೆ ಮಾಡಿಕೊಡು ಅಂತ ಕೇಳಿದ. ನಾನು ಒಬ್ಬರು ಹೇಳಿದ್ನಲ್ಲ, ನಿನಗೂ ಅದನ್ನೇ ಹೇಳ್ತೇನೆ ಅಂತ ಹೇಳಿದ. ಇವಳು ಮಕ್ಕಳಿಗೆ ರಾಜ್ಯ ಸಿಗೋದ ಅದನ್ನು ಕೊಡ್ತೀನಿ ಅಂತ ಹೇಳಿದ. ಏನು ಮಾಡ್ಬೇಕೀಗ? ರಾಜ್ಯ ಕೊಡ್ತೀನಿ ಪ್ರತಿಜ್ಞೆ ಮಾಡಲಿ. ರಾಜ್ಯ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಲಿಲ್ಲ. ಯಾಕೆ? ಅಲ್ಲ, ಹಾಗೇ ಇಲ್ಲ, ತನಗೆ ರೈಟೇ ಇಲ್ಲ ಕೊಡಲಿಕ್ಕೆ. ನಾನು ರೈಟೇ ಇಲ್ಲ, ಇದು ಕೊಡೋ ಸಮಸ್ಯೆ ಇಲ್ಲ. ಏನು ಮಾಡಿದ? ನಾಹಂ ಕರವಾಣಿ ರಾಜ್ಯ, ನಾನು ರಾಜ್ಯ ಆಳೋದಿಲ್ಲ. ಸೊ ನ್ಯಾಚುರಲಿ ಯಾರು ಬರಬೇಕೀಗ? ಬರಬೇಕು. ಸರಿ, ಎಷ್ಟು ರೂಲ್ಸ್ ಪ್ರಕಾರ ಇದೆ ಅಂದರೆ ಇಲ್ಲೊಂದು ಪ್ರಶ್ನೆ ಕೇಳ್ಬೋದು, ಇವನೇ ಅಲ್ಲ ಅವನೇ ಕೊಡಕ್ಕೆ ಬರುತ್ತೆ. ಮತ್ತು ಇವಾಗ ಸೆಲೆಕ್ಟ್ ಆಗಿರ್ತಾರೆ ಅಂತ ತಿಳ್ಕೊಬೇಡ. ಇವ್ರು ಇನ್ನೊಬ್ರಿಗೆ ಎಲ್ಲ ಕೊಡಕ್ಕೆ ಬರೋದಿಲ್ಲ, ಬೇಡಾರು ಬಿಟ್ಬಿಡ್ಬೇಕು ಅಷ್ಟೇ. ಬಟ್ ಬುದ್ಧಿವಂತಿಕೆ ಏನು ಮಾಡ್ಬೋದು ಗೊತ್ತಾ? ಒಂದು ಲಿಸ್ಟ್ ಶಾರ್ಟ್ ಲಿಸ್ಟ್ ಆಗಿರ್ತಾರೆ, 3-4 ಸೆಲೆಕ್ಟ್ 1, 2, 3 ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಇವನೇನು ಮಾಡ್ಬೋದು? ತಾನು ಬಿಟ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಸಿಗುತ್ತೆ. ತಾನು ಬಿಟ್ಬಿಟ್ಟು ಆ ಚಾನ್ಸ್ ಹುಡ್ಕೊಂಡಾಯ್ತು. ನಾನು ಬಿಟ್ಟುಬಿಟ್ರೆ ಆಗುತ್ತೆ ಇದು. ಅವನು ಹೋಗೋರು ಕೊಡಿ ಅಂತ ಹೇಳಕ್ಕೆ ಬರೋಲ್ಲ.
ಇವನು ಹೋಗಿದ್ರೆ ಆಟೋಮೆಟಿಕ್ ಏನಾಗುತ್ತದ ಅವನಿಗೆ ಬಂದ್ಬಿಡತ್ತೆ. ಇದೆಲ್ಲ ಭೀಷ್ಮರು ಹಾಕಿಕೊಟ್ಟ ಪದ್ಧತಿ. ಅಂದರೆ ಅಷ್ಟೇ ಅಕ್ಯುರೇಸಿ ಇರುತ್ತೆ. ಆಚಾರ್ಯ ಬರಿಬೇಕಾದ್ರೆ ಯಾವನು ಹೈಲೈಟ್ ಮಾಡ್ತಾರಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೈಲೈಟ್ ಮಾಡ್ತಾರೆ. ಅದು ಬಹಳ ಮುಖ್ಯ. ಕಥೆ ಹೇಳೋರಿಗೆ ಯಾವಾಗಲೂ ಕೂಡ ಎಷ್ಟೋ ಸರ್ತಿ ಮುಖ್ಯವಾದ್ದೆಲ್ಲ ಹೋಗ್ಬಿಡುತ್ತೆ ಆ ಕಡೆಗೆ, ಅಮುಖ್ಯವಾದ್ದನ್ನು ಭಾರಿ ಹೈಲೈಟ್ ಮಾಡ್ತಾ ಇರ್ತಾರೆ. ತಾತ್ಪರ್ಯನೇ ಓದಿದಾಗ ಇಡೀ ಪ್ರಸಂಗನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಯಾವುದನ್ನು ಗಮನಿಸ್ಬೇಕು ನಾವು, ಅದೆಲ್ಲ ತಿಳಿಸ್ತಾರೆ. ನಾಹಂ ಕರವಾಣಿ ರಾಜ್ಯಂ. ಒಪ್ಲಿ ಬಿಡಲಿಲ್ಲ ದಾಸರಾಜ. ಅವನು ಹೇಳಿದ, ಇಲ್ಲ ಇಲ್ಲ ಸಾಧ್ಯ ಇಲ್ಲ, ನಿನ್ನ ಮಕ್ಕಳು ಗಲಾಟೆ ಮಾಡ್ಬೋದು ನಾಳೆ, ಗೊತ್ತಾಯ್ತಲ್ವ, ನಮ್ಮ ತಾತನ ರಾಜ್ಯ ಅಂಥೇಳಿ ಪಿತೃರಾಜ್ಯ ಗಲಾಟೆ ಮಾಡ್ಬೋದು, ನಾವು ಕೊಡೋದಿಲ್ಲ ಅಂತೇಳಿ. ಅವ್ರು ಎಷ್ಟು ಕೇರ್ಫುಲ್ ಆಗಿದ್ದವ್ರು ಹೇಳಿ ಆತ ದಾಸರಾಜ. ನಾವು ಸಾಮಾನ್ಯವಾಗಿ ಈ ರೀತಿ ಕೇಳ್ತಾರ ಯಾರು ಅಂತ ಪ್ರಶ್ನೆ ಬರುತ್ತೆ. ಈ ರೀತಿ ಕೇಳ್ತಾರ? ಮದುವೆ ಮಾಡಿಕೊಡ್ಬೇಕಾದ್ರೆ ಈ ಸಾಮಾನ್ಯದ ಕರಾರು ಇಂಥ ಕರಾರೆಲ್ಲ ಹಾಕಬೇಕು ಅಂತ ನಿಯಮ ಇಲ್ಲ. ತುಂಬ ಕಡೆ ಇಂಥ ಕರಾರು ನಾವು ಕೇಳಿಲ್ಲ. ಯಾಕಿದು ಬಂತು ಅಂದರೆ ದಾಸರಾಜ ಭಾರಿ ಬುದ್ಧಿವಂತ. ಇವಳು ತನ್ನ ಮಗಳಲ್ಲ, ಯಾರ ಮಗಳು? ರಾಜನ ಮಗಳು. ಅವಳು ಅಲ್ಲೇ ಬೆಳೆದಿದ್ದ ಏನಾಗ್ತಿತ್ತು, ರಾಜನ್ನೇ ಮದುವೆ ಆಗ್ತಾ ಇತ್ತು. ರಾಜನ ಮದುವೆ ಆದ ಮುಂದೆ ಏನಾಗ್ತಿದ್ಲು, ರಾಜ ಮಾತೇನೂ ಆಗ್ತಾ ಇತ್ತು. ಇಲ್ಲಿ ಬಂದಂತೆ ಅದು ಮಿಸ್ ಆಗಬಾರ್ದು. ನಮ್ಮಲ್ಲಿ ಇದೆ ಸಾಮಾನ್ಯ ಲೆಂಟ್ ಸರ್ವಿಸ್ ಅಂತ ಇರುತ್ತೆ, ಬೇರೆ ಡಿಪಾರ್ಟ್ಮೆಂಟ್ ಕಳಿಸಿಬಿಡ್ತಾರೆ. ಕಳಿಸಿದಾಗ ಏನು ಮಾಡಬೇಕು ಅವರು? ಫಸ್ಟು ಸ್ಯಾಲ್ರಿ ಪ್ರೊಟೆಕ್ಟ್ ಮಾಡಬೇಕು. ಸ್ಟೇಟಸ್ ಪ್ರೊಟೆಕ್ಟ್ ಮಾಡದೆ ಹೋದ್ರೆ ಯಾರೂ ಹೋಗೋದಿಲ್ಲ. ಅರ್ಥ ಸ್ಪೆಷಲ್ ಕೊಡ್ಬೇಕು ಅಷ್ಟೇ ಹೊರತು ಕಡಿಮೆ ಮಾಡಿ ಯಾರೂ ಹೋಗೋದಿಲ್ಲ. ಅದು ಇದೆಲ್ಲ ಈತ ಹಾಕಿಕೊಟ್ಟಿತ್ತು. ಇಲ್ಲಿ ಇನ್ನೊಂದು ಕಡೆ ಸಾಕಿದ ಮಾತ್ರಕ್ಕೆ ಏನು ಮಿಸ್ ಆಗಬಾರ್ದು, ಅವಳಿಗೆ ಸಿಗೋ ಬೆನಿಫಿಟ್ ಮಿಸ್ ಆಗಬಾರ್ದು. ಅದು ಎಷ್ಟು ಬುದ್ಧಿವಂತ ಇದ್ದಾನೆ ಅಂದರೆ ನಾವು ಯಾರು ಯೋಚನೆ ಮಾಡ್ತಾ ಇದನ್ನೆಲ್ಲ ಕೂಡ ನಮ್ಮ ಜೊತೆ ಯಾವ ಕರೆದವ ಇಲ್ಲಿ ಎಲ್ಲೇ ಕಳಿಸ್ಬಿಟ್ಟು ಎಲ್ಲೋ ಒಳ್ಳೆ ಪಂಕ್ತಿಯಲ್ಲಿ ಕೂತಿದ್ದ, ಇಲ್ಲಿ ಎಲ್ಲೋ ಕೂಡಿಸ್ಕೊಬಿಟ್ಟ ಹೋಗ್ಬಿಟ್ಟು ಏನು ಮಾಡಿದಾಗತ್ತ ಅವನಿಗೆ ಅವಕಾಶ ತಪ್ಪಿಸ್ದಾಗಾಯ್ತು. ಅಲ್ಲೇ ತಪ್ಪಿಸ್ಬಾರ್ದು. ಅಲ್ಲಿ ಬಂದಿದ್ದಕ್ಕೆ ಅದು ಪ್ರೊಟೆಕ್ಟ್ ಆಗಬೇಕು. ಸಾಧ್ಯವಾದರೆ ಜಾಸ್ತಿ ಕೊಡಬೇಕು. ಇಲ್ಲವ್ರು ಏನರ್ಥ ಕರ್ಕೊಂಬಂದಕ್ಕೆ ಏನು ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಒಂದು ವ್ಯಾಲ್ಯೂಸ್ ಗೊತ್ತಾಗತ್ತೆ ಅಂತ ಹೇಳಿದ. ನಿನ್ನ ಮಕ್ಕಳ ಬರ್ಬೋದಲ್ಲ ಗಲಾಟೆ ಅಂತ ಅದಕ್ಕೆ ರಾಜ್ಯ ಕೇಳಿದ. ಆಯ್ತು, ಅಷ್ಟು ಕೊಟ್ಟು ಬಂದವ್ರು ಮುಗಿಬಾರ್ದೆ. ಇಲ್ಲ, ರಾಜ್ಯ ಬಂದರೆ 4 ದಿವಸಕ್ಕೆ ಹೋಗಬಾರ್ದು, ಮತ್ತೆ ಹಾಗೆ ಉಳಿಬೇಕು ರಾಜ್ಯ. ಅಕಸ್ಮಾತ್ ಮಕ್ಕಳು ಡಿಮ್ಯಾಂಡ್ ಮಾಡಿದರೆ ಈತನ ಮಕ್ಕಳು ನಾಳೆ ನಮ್ಮಪ್ಪ ಏನೋ ಬುದ್ಧಿ ಇಲ್ಲ ಮಾಡ್ತೀನಿ ನಾನು ಕೊಟ್ಟು ನಾನೇ ಬಿಡಲಿ ಅಂತ ಕೇಳ್ತಾರೆ. ಅದೇ ಕಥೆಯಲ್ಲಿ ಹರಿವಂಶದಲ್ಲಿ ಬರುತ್ತೆ. ಇನ್ನೊಬ್ಬ ರಾಜ ಇದ್ದ, ರಜಿರಾಜ ಅಂತಿದ್ದ, ಹರಿವಂಶದಲ್ಲಿ ಕೇಳಿರ್ತೇನೆ. ಅವಾಗ ಎಷ್ಟರ ಮಟ್ಟಿಗೆ ಯುದ್ಧ ನಡೀತು, ದೊಡ್ಡ ದೇವತೆಗಳು ಯುದ್ಧ ನಡೀತಾಗ ಬ್ರಹ್ಮದೇವರು ರಿಸಲ್ಟ್ ಕೇಳಿದ್ರು, ಹೋಗಿ ಯಾರು ಗೆಲ್ಲಬಹುದು ಇದರಲ್ಲಿ ಅಂತೇಳಿ. ಅವ್ರು ಹೇಳಿದರು, ರಜಿ ಯಾರ ಕಡೆ ಇರ್ತಾರೋ ಅವ್ರಿಗೆ ಗೆಲ್ತಾರೆ ಅಂತೇಳಿ. ಒಳ್ಳೆ ಧರ್ಮಿಷ್ಠನಾದ ರಾಜ ರಜಿ ಯಾರ ಕಡೆ ಇರ್ತಾರೋ ಗೆಲ್ತಾನೆ. ಎಲ್ಲ ದೇವದೂತರು ಇಬ್ಬರಿಗೂ ಅವ್ರು ಮಾಡಿದರು, ಸಮಾನವಾಗಿ ಹೇಳಿದರು ಉತ್ತರನ. ಆ ತಕ್ಷಣ ಅವರು ಬಂದರು, ದೈತ್ಯರು ಬಂದರು. ಬಂದುಬಿಟ್ಟು ರಜೆ ನಮ್ಮ ಕಡೆ ಬಾ ಇದ್ದಕ್ಕೆ ಅಂತ ಕರೆದ್ರು. ಆತೇನು ಮಾಡ್ದ, ನಿಮ್ಮ ಕಡೆ ಬರ್ತೀನಿ ನಾನು, ಗೆದ್ದರೆ ನನ್ನ ರಾಜ್ಯ ಮಾಡ್ಬೇಕು ನೀವು. ಇವತ್ತೆಲ್ಲ ಶಿಫ್ಟ್ ಮಾಡಿದಾಗ ಏನು ಮಾಡ್ತಾರೆ, ನಾನು ಚೀಫ್ ಮಿನಿಸ್ಟರ್ ಮಾಡೋಕ್ಕಾಗಲ್ಲ, ಕೇಳೋದಿಲ್ಲ. ಅದೇ ರೀತಿ ನಡೀತಿದೆ. ಎಲ್ಲ ಕಾಲಕ್ಕೂ ಪಂಚಾತರ ಮಾಡೋ ಒಂದು ಇದಿದೆ. ಕೊಡೋಕ್ಕಾಗಲ್ಲ ಅಂತೇಳಿ, ನಮ್ಮ ಕಡೆ ಬೇರೆ ವ್ಯವಸ್ಥೆ ಇದೆ ಕೊಡೋದಕ್ಕೆ, ಬಿಡ ಬರಲ್ಲ ಅಂತ ಹೇಳ್ಬಿಟ್ಟು ದೇವತೆಗಳು ಬಂದರು. ಹಾಗಿದ್ದರೆ ಗೆದ್ದರೆ ನೀವು ದೇವತೆಗಳು, ನಿಮ್ಮ ರಾಜ ಇಂದ್ರ, ನಾನು ಇಂದ್ರ ಪದವಿ ಕೊಟ್ಟರೆ ಬರ್ತೀರಿ ಅಂತ ಹೇಳಿದ್ರು. ಅವ್ರೇನು ಮಾಡಿ ಕೊಡ್ತೀರಿ ಅಂತ ಹೇಳಿದರು. ಈಗ ದೈತ್ಯನ ಕೊಲ್ಲೋದು ಮುಖ್ಯ ಆಗಿತ್ತು ಫಸ್ಟ್ ಅವರಿಗೆ. ಈ ತೋದ ಇದ್ದಲ್ಲಿ ಬ್ರಹ್ಮದೇವನ ಸುಳ್ಳಾಗತ್ತಾ, ಗೆದ್ದೇ ಬಿಟ್ರು. ಆಗ ರಜಿನ ಇಂದ್ರದೇವರು ಬಂದರು, ಬೃಹಸ್ಪತಿ ಆಚಾರ್ಯರು ಬಂದರು. ರಜಿ ಭಾರಿ ಒಳ್ಳೆಯವನು ಪಾಪ. ನೋಡು ರಜಿ, ನಾನು 2 ಚಾಯ್ಸ್ ಕೊಡ್ತೀನಿ. ಇಂದ್ರ ಪದವಿ ಕೊಡ್ತೀನಿ, ಬೇಡ ಅಂತ ಹೇಳೋದಿಲ್ಲ. ಇನ್ನೊಂದು ಆಲ್ಟರ್ನೇಟಿವ್ ಕೊಡ್ತೀನಿ. ನಾನು ನಿನ್ನ ತಂದೆ ಅಂತ ಕರೀತೀನಿ, ನಿನಗೆ ಯಾವುದು ಬೇಕು ಅಂತ ಕೇಳಿದ. ತಂದೆ ಅಂತ ಗೌರವಿಸ್ತೇನೆ ನಾನು, ಅದು ಬೇಕು, ಇಂದ್ರ ಪದವಿನೇ ಬೇಕು ಅಂತ ಕೇಳಿದ. ಅದು ತುಂಬ ಒಳ್ಳೆ ವ್ಯಕ್ತಿ ಪಾಪ. ಇಂದ್ರ ಪದವಿಗೆ ಕೆಲವು ರೂಲ್ಸ್ ಇದೆ, ಏನೋ ಅಶ್ವಮೇಧ 100 ಅಶ್ವಮೇಧ ಎಲ್ಲ ಇದೆ, ಮಾಡಿಲ್ಲ ಪಾಪ ಆಯ್ತಾ. ನಾನು ಎಲಿಜಿಬಲ್ ಅಲ್ಲ. ಅದಕ್ಕೇನು ಮಾಡ್ತಾನೆ, ಇಲ್ಲ ಹಾಗೆ ಎಷ್ಟೋ ದಿನ ದೊಡ್ಡ ಪೋಸ್ಟ್ ಬಂದು ಬೇಡ ಅಂತ ಹೇಳ್ಬಿಡ್ತಾರೆ. ನನಗೆ ಯಾವುದೋ ಕಮಿಟ್ಮೆಂಟ್ ಇದೆ, ಬರೋದಿಲ್ಲ, ನಂಗೆ ಇಷ್ಟ ಎಲ್ಲ ಬರೋದಿಲ್ಲ, ಊರು ಬಿಡೋದೆಲ್ಲ ಕಾರಣ ಕೊಡ್ತಾರೆ ಅಂತ ಕೇಸ್ ಇದು. ನಾನು ಹೌದು ಅಷ್ಟು ಕರಿತೆಯೆಲ್ಲ ಸಾಕು ನನಗೆ, ಇಂದ್ರ ಪದವಿ ಬೇಡ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು, ಸಾಲ್ವ್ ಆಗೋಯ್ತು ನನಗೆ. ಮುಂದೆ ಇವ್ರಿಗೆ ಮಕ್ಕಳಾದ ರಜಿಗೆ 500 ಜನ ಮಕ್ಕಳು ಹುಟ್ಟಿದ್ರು. 500 ಜನ ಮಕ್ಕಳು. ರಜಿಗೆ ತನ್ನ ಆಯುಷ್ಯ ಹೋಗ್ತು, ಹೊರಟೋಗ್ಬಿಟ್ಟ. ಇವರು ಇಂದ್ರದೇವರು ಕಳಿಸಿದ್ರು, ನಮ್ಮಪ್ಪ ಇಂದ್ರ ಪದವಿ ಕೊಟ್ಟು ನಮಗೆ ಕೊಡಿ ಈಗ ಅಂತ ಕೇಳಿದ್ರು. ನಿಮ್ಮಪ್ಪ ಬಿಟ್ಟಿದ್ದಾರೆ, ಅವ್ರು ಬಿಟ್ಟಿರೋ ಬುದ್ಧಿ ಇಲ್ಲ, ನಮಗೆ ಕೊಡಿ ಅಂತ ಕೇಳಿದ್ರು. ಏನು ಮಾಡಬೇಕಾಗ, ಮಾತಂದ್ರೆ ಮಾತೆ ಹಳೆ ರೆಕಾರ್ಡ್ಸ್ ಪ್ರಕಾರ ಇದೆ ಅಲ್ಲ, ಆ ಮಾತು ಹೋಗ್ಕೊಂಡದಿದೆ. ಈಗ ಇಲ್ಲ ರೈಟಿಂಗ್ ತೆಗಿರ್ಬೇಕಾಗಿಲ್ಲ, ಮಾತಾಡಿದರೆ ಹೋಯ್ತು. ಒಂದು ಮಾತಿದೆ, ಒಂದು ಮಾತಂದರೆ ಹಿಂದಿನ ಕಾಲಕ್ಕೆ ಅಷ್ಟು ಬೆಲೆ ಮಾತಿಗೆ. ಇವತ್ತು ಮಾತು ಯಾರು ಕೇಳ್ತಾರೆ ಅಂತ ನಾವು ಚತುರ್ವದನ ರಾಣಿ ಅತಿ ದಿಗಮತಿಗಳ ಅಭಿಮಾನಿ ಅಂತ ಹೇಳೋದಿಲ್ಲ. ಸರಸ್ವತಿ ಭಾರತ ಅಭಿಮಾನಿ ದೇವತೆಗಳದಕ್ಕೆ ಅವರೇ ಸಾಕ್ಷಿ. ಅದಕ್ಕೆ ಒಂದು ಮಾತಾಡಿದರೆ ಅಷ್ಟು ಜನ ದೇವತೆಗಳು ಸಾಕ್ಷಿ. ಆ ಕಾನ್ಸೆಪ್ಟ್ ಇವತ್ತು ಇಲ್ಲೇ ಇಲ್ಲ. ಅದು ಹೇಳಿದ ಕೊಡಬೇಕಾಯ್ತು, ಬೇರೆ ದಾರಿ ಇಲ್ಲ. ಈಗ ಏನೋ ಸಮಸ್ಯೆ ಬರ್ತಲ್ಲಿ ಏನು ಮಾಡೋಣ ಅಂತ ಕೇಳಿ ಅವ್ರು, ನಾವೊಂದು ಕೆಲಸ ಮಾಡ್ತೀನಿ ರೀ ಅಂತೇಳಿ ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಕತೆ ಶುರು ಮಾಡಿದರು. ಏನು ಮಾಡಿದ್ರು ಕತೆನ, ಯಾವಿಲ್ಲ, ಶಾಸ್ತ್ರ ಇಲ್ಲ, ಮಣ್ಣಿಲ್ಲ, ದೇವರಿಲ್ಲ, ಗೇವರಿಲ್ಲ, ಎಲ್ಲ ಸುಳ್ಳು ಶುರು ಮಾಡಿಬಿಟ್ರು. ಅದೇ ಚಾರ್ವಾಕ ಮಾತು ಬಂದಿದ್ದು ಹಾಗೆ.
ಚಾರಾಗ ಇಂದ್ರ ಪದವಿ ಇಲ್ಲ ಮೊಂಡಿಲ್ಲ ಯಾವುದೂ ಇಲ್ಲ ಅಂತ ಹೇಳಿ ಅವ್ರು ಏನು ಮಾಡಿದ್ರು ನಾಸ್ತಿಕರಾದರು ತಕ್ಷಣ ಯುದ್ಧಾರ ಕೊಂದಾಕ್ಬಿಟ್ರು. ಈಗ ಕ್ರಿಮಿನಲ್ಸ್ ಆದ್ರಲ್ಲ, ಕ್ರಿಮಿನಲ್ಸಿಗೆ ಕೊಡೋದಿಲ್ಲ ಮಾತಿದ್ರು ಕೂಡ. ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಕೊಡ್ಬೇಕಾದ್ರೆ ಯಾರಿಗೆ ಕೊಡ್ತಾರೆ? ಯೋಗ್ಯನಾಗಿರಬೇಕು ಮತ್ತೆ ಅವ್ನು ಕ್ವಾಲಿಫೈಡ್ ಆಗಿರ್ಬೇಕು. ಇಲ್ಲದವ್ರು ಏನು ಕೊಡ್ತಾರೆ ಕ್ವಾಲಿಫಿಕೇಶನ್ ತಕ್ಕಂಥದ್ದು ಕೊಡ್ತಾರೆ ಹೊರತು ಅದೇ ಪೋಸ್ಟೇ ಕೊಡಬೇಕು ಅಂತಿಲ್ಲ. ಗೊತ್ತಾಯ್ತಾ? ಇವನಿಗೆ ಯೋಗ್ಯ ಕ್ರಿಮಿನಲ್ಸ್ ಆದ್ರಿಂದ ಯಾವುದೂ ಕೊಡಲಿಲ್ಲ, ಕೊಂದಾಕ್ಬಿಟ್ಟು ಬೋಧೋಯ್ತು. ಸೊ ನಾಸ್ತಿಕವಾದ ಚಾರ್ವಾಕ ಬತ್ತು ಅಂತಿದ್ದ ಇದಿಷ್ಟು ಹರಿವಂಶದಲ್ಲಿ ಹೇಳ್ತಾರೆ. ಈ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇವ್ರು ಕೇಳಿದ, ನೀವು ನಾಳೆ ಮಕ್ಕಳ ಗಲಾಟೆ ಮಾಡಿದ್ರಿ ಅಂತ ಕೇಳಿದ. ಅದೇ ವಂಶ ಅದು ಬತ್ತಿ ಮಧ್ಯೆ ಅದು ಬೇರೆ ಅದೇ ವಂಶದಲ್ಲಿ ನಡೆದ ಕಥೆ ಅದು. ಆದ್ದರಿಂದ ಹೇಳಿದ, ಓ ಸರಿಯಾದ ಮಾತಿದು. ಸತತಂತು ಊರ್ಧ್ವರೇತಾ ಭವಾಯ್. ನಾವು ಮದುವೆನೇ ಆಗೋದಿಲ್ಲ, ಮದುವೆ ಆದ್ರೆ ತಾನೇ ಏನಾಗುತ್ತೆ? ಮಕ್ಕಳ ಪ್ರಶ್ನೆ ಬರುವರು. ಎಂಥ ತ್ಯಾಗ ಮಾಡ್ತಾನೆ! ಅಟ್ ಇಮ್ಮಿಡಿಯೇಟ್ ತ್ಯಾಗ ರಾಜ್ಯ ತ್ಯಾಗ, ನೆಕ್ಸ್ಟ್ ತ್ಯಾಗ ವಿವಾಹ ತ್ಯಾಗ. ಇದನ್ನು ತಂದೆಗೋಸ್ಕರ ಮಾಡಿದ ತ್ಯಾಗ ಇದೆ. ಅದಕ್ಕೆ ಬಿಟ್ಟರೆ ಅಷ್ಟು ಬಂತು. ತಮಾಷೆ ಅಂದರೆ ಬ್ರಹ್ಮದೇವರ ಶಾಪ ಇರೋದೇ ಹಾಗೆ, ಏನಾಗ್ಬೇಕು ನೀನು ಮದುವೆ ಆಗಬಾರ್ದು ಅಂತೇಳಿ. ಅದನ್ನು ನ್ಯಾಚುರಲ್ ಮಕ್ಕಳು ಇರಬಾರ್ದು. ಇಂಥ ಶಾಪ ಇದೆ. ಅಂದರೆ ಶಾಪಕ್ಕೆ ನಾವೇನು ಮಾಡ್ತೇವೆ ಹಿಂದಿನ ಕರ್ಮ ವರ್ಕ್ ಮಾಡ್ತಾನೆ ಇರ್ತಾಗ ಅದು ತಕ್ಕಂತೆ ಮಾಡ್ತಾ ಹೋಗ್ತಾನೆ. ಇಲ್ಲಿ ಶಾಪಾವಧಿಗಳು ಕ್ಲಿಯರ್ ನೋಡಿ ನಮ್ಗೆ ಗೊತ್ತಿದೆ, ನಮ್ಮ ವಿಷಯ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಏನೇ ನಡೆದರೂ ಕೂಡ ಅದಕ್ಕೆ ಏನಿರುತ್ತೆ, ದೇವತೆಗಳೆಲ್ಲ ಏನು ಮಾಡಿರ್ತಾರೆ, ಅದಕ್ಕೆ ವ್ಯವಸ್ಥೆ ಇರುತ್ತೆ. ಅದರಿಂದ ಇಷ್ಟೆಲ್ಲ ನಡೀತು. ಇಷ್ಟು ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋದರೆ ಯಾಕೆ ಕೇಳಬೇಕಾಗಿತ್ತು ಅವನು? ಮತ್ತು ಇವ್ರು ಎರಡು ಪ್ರತಿಗೆ ಒಂದು ಹೇಳಿದ ಸಾಕು, ಇನ್ನೊಂದು ಪ್ರತಿಗೆ ಯಾಕೆ ಮಾಡಬೇಕಾಗಿದ್ರೆ? ಒಂದು ಸಾಕಾಗ್ತಿತ್ತು, ಮದುವೆ ಆಗೋದಿಲ್ಲ ಅನ್ಬೋದು, ರಾಜ್ಯ ಆಡೋದ್ರೆ ಹೋಗ್ತಿತ್ತಲ್ಲ ಅಂತ ಕೇಳಿದ್ರೆ ಅಷ್ಟೆಲ್ಲ ಕ್ಲಾರಿಟಿ ಕೊಡಬೇಕು. ಈ ಕ್ಲಾರಿಫಿಕೇಶನ್ ಸಿಗದೆ ಹೋಗಿದ್ರೆ ನಮಗೆ ಸಂಶಯ. ಸುಮ್ಮನೆ ಹೋದ್ರೆ ಗೊತ್ತಾಗಲ್ಲ ಇಷ್ಟೆಲ್ಲ ಕತೆ. ಸುಮ್ಮನೆ ಮಹಾಭಾರತ ಓದಿ ಬಂದು ಓದಲಿಕ್ಕೆ ಆಗಲ್ಲ. ದೊಡ್ಡ ಇಷ್ಟೆಲ್ಲ ಹೇಳುವತ್ತು ಎಷ್ಟೋ ಶೋಕ ಆಗೋಗ್ಬಿಟ್ಟಿರುತ್ತೆ, ಆಗಲೇ ನೋಡೋಕ್ಕಾಗೋದಿಲ್ಲ. ಆದ್ದರಿಂದ ಆಚಾರ್ಯ ಎಷ್ಟು ಬಿಡಿಸಿ ಹೇಳ್ತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛೇದಂ. ಹಾಂ, ಹೌದು 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 ಹಾಂ ಹೌದು ಹೌದು ಹಾಂ. ಅಸ್ವಾತಂತ್ರ್ಯ ಗೊತ್ತಾಯ್ತು, ಕರ್ತೃತ್ವ ಹೋಗಲಿಲ್ಲ. ಅದು ನೆನ್ಪಿಟ್ಕೋಬೇಕು. ಅಸ್ವಾತಂತ್ರ್ಯ ಬೇರೆ, ಕರ್ತೃತ್ವ ಬೇರೆ. ಗೊತ್ತಾಯ್ತು. ಸ್ವತಂತ್ರ ಕರ್ತೃತ್ವ ದೇವರಿಗೆ, ಸ್ವತಂತ್ರ ಕರ್ತೃತ್ವ ದೇವರಿಗೆ ಒಂದೇ. ಉಳಿದವರಿಗೆಲ್ಲ ಏನಿದೆ? ನಿಮ್ಮ ಪ್ರಶ್ನೆ ಯಾರಿಗೆ ಬರುತ್ತೆ? ಜೀವನಿಗೆ ಕರ್ತೃತ್ವನೇ ಇಲ್ಲ ಅಂತ ವಾದ ಮಾಡಿದ್ರೆ ಬರುತ್ತೆ. ಯಾಕೆ ಕೊಡಿಸು, ಭಾಳ ಸುಲಭ ಅದು. ಅವ್ರು ಏನು ಮಾಡಿದರು ಹೇಳ್ತೀನಿ. ಒಬ್ಬ ಆ್ಯಕ್ಟರ್ ಇದ್ದಾನೀಗ, ಅವನು ಡೈರೆಕ್ಟ್ ಹೇಳಿದಾಗೆ ಮಾಡಬೇಕು. ಅವನು ಬೇರೆ ಸ್ವಾತಂತ್ರ್ಯ ಇಲ್ಲ ಅವನಿಗೆ. ಮತ್ತು ಡೈರೆಕ್ಟ್ ಹೇಳಿದ ಮಾತುಗಳನ್ನೇ ಹೇಳಬೇಕು, ಬೇರೆ ಆಡಾಗಿಲ್ಲ. ಪೂರ್ತಿ ನಿಯಮ ಇದೆ. ಆಮೇಲೆ ಬೆನಿಲ್ ಆಯಿತು, ಚೆನ್ನಾಗಿ ಮಾಡಿದ್ರು, ಬೆಸ್ಟ್ ಆ್ಯಕ್ಟರ್ ಪ್ರೈಸ್ ಕೊಟ್ಟರು ಅವ್ರಿಗೆ. ಆ್ಯಕ್ಚುಲಿ ಏನು ಮಾಡಿಲ್ಲ ಅವರು, ಸ್ವಂತ ಏನೇನೂ ಮಾಡಿಲ್ಲ ಅವರು. ಗೊತ್ತಾಯ್ತಾ? ಹೇಳ್ಕೊಟ್ಟಿದ್ದು ಏನು ಮಾಡಿದ್ದಾರೆ ಅಷ್ಟೇ ಅವ್ರಿಗಿರೋದು. ಹೇಳ್ಕೊಟ್ಟಿದ್ದು ಸರಿಯಾಗಿ ಮಾಡ್ತಾರೆ ಅಷ್ಟೇ. ಇದೆ ಜೀವನ ಸ್ವರೂಪ ಯೋಗ್ಯತೆ ಅಂದರೆ ಅದು. ದುಷ್ಟರು ಕೆಟ್ಟದಾಗಿ ಮಾಡ್ತಾರೆ, ಇವರು ಚೆನ್ನಾಗಿ ಮಾಡ್ತಾರೆ, ಭಾರಿ ಚೆನ್ನಾಗಿ. ಅಲ್ಲಿ ತಾರತಮ್ಯ. ಮತ್ತೆ ದೇವತೆಗಳು ಭಾರಿ ಚೆನ್ನಾಗಿ ಮಾಡ್ತಾರೆ. ಅದರಿಂದಾಗಿ ಫಲ ಬೇರೆ ಆಗುತ್ತೆ. ನಮ್ಮ ಫಲ ಅಲ್ಲಿ ನೋಡಿ, ಅವ್ರು ಏನು ಸ್ವಾತಂತ್ರ್ಯ ಹೇಳಿ ನೋಡಂತೆ. ಯಾವ್ಯಾವ ಬೇರೆ ಏನಾರು ಮಾಡಿದ್ರೆ ಅವ್ರು ಕಟ್ ಮಾಡಿಬಿಡ್ತಾರೆ. ಆ ಶಾರ್ಟ್ ಕಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಮುತ್ತೆ ಮಾಡಿದ್ರೆ ತೆಗೆದಾಕ್ಬಿಟ್ಟು ಬೇರೆಯವ್ರನ್ನ ಹಾಕ್ತಾರೆ. ಮಾತು ಕೇಳಲೇಬೇಕು ಅವನು. ಏನು ಯಾವ ಮಾತಾಡಾಗಿಲ್ಲ, ಏನು ಮಾಡಾಗಿಲ್ಲ, ಕೈ ಹೀಗೆ ಎತ್ತಬೇಕು ಅವನು ಕೈನ. ಪ್ರತಿಯೊಂದು ತೋರಿಸ್ಕೊಂಡು ಅದೇ ರೀತಿಯೇ ಮಾಡಬೇಕು ಅವನು. ಹಿಡಿತಾ? ಇಷ್ಟಾದ್ರೂ ಪ್ರೈಸ್ ಡೈರೆಕ್ಟರ್ಗೆ, ಅಲ್ಲಿ ಡೈರೆಕ್ಷನ್ ಪ್ರೈಸ್ ಬೇರೆ, ಇವ್ರಿಗೆ ಯಾವ ಪ್ರೈಜು? ಆ್ಯಕ್ಟರ್ ಪ್ರೈಜ್ ಇವನಿಗೇನು, ಬೆಸ್ಟ್ ಆ್ಯಕ್ಟರ್ ಪ್ರೈಸ್. ಇವಾಗ ಹೇಳಿಬಿಡ್ತಾರೆ ಏನು ಸ್ವಾತಂತ್ರ್ಯ ಇದೆಪ್ಪ ಅವನಿಗೀಗ? ಏನೇನೂ ಇಲ್ಲ, ನಿಲ್ ಆ ಲೆಕ್ಕದಲ್ಲಿ. ಬಟ್ ಅವನಿಗೇನು ಸ್ವಾತಂತ್ರ್ಯ? ಆ್ಯಕ್ಟ್ ಮಾಡೋ ಹಕ್ಕು ಇದಿದೆ, ಕರ್ತೃತ್ವ ಇದೆ ಅವನಿಗೆ. ಸ್ವಾತಂತ್ರ್ಯ ಕರೆಯೋದಿಲ್ಲ, ಏನಂತ ಕರೀತಾನೆ? ಕರ್ತೃತ್ವ. ಗೊತ್ತಾಯ್ತಾ? ಇವತ್ತು ಗ್ಯಾರಂಟಿ ಈಗ ಕೊಟ್ಬಿಡ್ತಾರೆ, ಕೊಡು ಅಂತೇಳಿ. ಇವನು ಅದ್ರ ಮೇಲೆ ಒಂದು ಪೈಸೆ ಕೊಡೋಗಿಲ್ಲ. ಯಾವುದಕ್ಕೆ ಎಷ್ಟು ಫಿಕ್ಸ್ ಆಗಿರುತ್ತೋ ಅದ್ರ ಮೇಲೆ ಕೊಡೋಗಿಲ್ಲ. ಅಷ್ಟನ್ನು ಸರಿಯಾದ ರೀತಿ ಕೊಡಬೇಕಷ್ಟೆ. ಅಲ್ಲಿ ಮೋಸ ಮಾಡ್ದಾದ್ರೆ ಅವ್ನು ತಪ್ಪದು. ಆದರೆ ಸ್ವಾತಂತ್ರ್ಯ ಕರ್ತೃತ್ವ ಡಿಫರೆಂಟ್ ಅಂತ ಗೊತ್ತಾಗ್ಬಿಟ್ರೆ ಸರಿ. ಈ ಡೆಸ್ಕಿನ ಹೇಳಕ್ಕೆ ಬರೋಲ್ಲ ಜನಕ್ಕೆ, ಏನಿಲ್ಲ ಅದಕ್ಕೆ, ಕರ್ತೃತ್ವನೇ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ಮತ್ತು ರೂಲ್ಡ್ ಔಟ್. ಅದೇ ಮತ್ತೆ ಹೇಳಬೇಕಾಗಿಲ್ಲ. ಏನಿದೆ ಈಗ? ಕರ್ತೃತ್ವನೇ ಇಲ್ಲ. ಅರ್ಥ ಆಯ್ತಾ? ಆದ್ದರಿಂದನೇ ಕರ್ತೃತ್ವ ಜೀವನಿಗಿದೆ. ಕರ್ತೃತ್ವ ಡಿಫರೆಂಟ್ ಫ್ರಮ್ ಸ್ವಾತಂತ್ರ್ಯ. ಕರ್ತೃತ್ವ ಇದ್ದ ತಕ್ಷಣ ಸ್ವಾತಂತ್ರ್ಯ ಸೆಟ್ ಮಾಡಿ ತಪ್ಪದು. ಇವತ್ತು ಆಫೀಸ್ ಚೀಫಿಗೆ ಸ್ವಾತಂತ್ರ್ಯ ಕರ್ತೃತ್ವ ಎರಡೂ ಇದೆ. ಗೊತ್ತಾಯ್ತಾ? ಅಸಿಸ್ಟೆಂಟ್ಸ್ಗೆ ಯಾವುದೂ ಇಲ್ಲ. ಅಲ್ಲಿ ಕರ್ತೃತ್ವ ಇದೆಯೇ ಹೊರತು ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಇದನ್ನೆಲ್ಲ ತಕ್ಷಣ ಅರ್ಥ ಆಗುತ್ತೆ. ಯೋಚನೆ ಮಾಡ್ತಾ ಇರ್ಬೇಕು. ಹಾಗೆ ಡಿಫ್ರೆಂಟ್ ಕೇಸಲ್ಲಿ ನಮಗೆ ಎಲ್ಲರಿ ಟೈಮ್ ಅನಿಸ್ತಾ ಇರುತ್ತೆ. ನಾವು ಮಾಡ್ತೀವಿ ಅನಿಸುತ್ತೆ, ನಾವು ಅಂದ್ಕೊಂಡಾಗ ಮಾಡ್ಲಿಕ್ಕಾಗಲಿಲ್ಲ ಅಂತೇಳಿ. ಏನೋ ನಡೀತಾ ಇದೆ, ಸಮಥಿಂಗ್ ಇಸ್ ಗೋಯಿಂಗ್ ಆನ್. ಅದು ಅವ್ರಿಗೆ ಅರ್ಥ ಆಗಲ್ಲ ಏನು ಅಂತೇಳಿ. ಹಾಗೆ ದೇವರು ಅಂತ ಅರ್ಥ ಮಾಡಿಕೊಂಡ್ರೆ ಎಲ್ಲ ಸಾಲ್ವ. ಹೇಳಿದ್ದಾರೆ, ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟ ದೈವಂಚೈವಾತ್ರ ಪಂಚ. 5 ಫ್ಯಾಕ್ಟರ್ಸ್ ವರ್ಕ್ ಮಾಡೋದು ಪ್ರತಿ ಸ್ಟೇಜಲ್ಲೂ ಕೂಡ. ನಾವು ಕೂಡಲಿ, ಹೇಳಲಿ, ನಿಲ್ಲಿ, ಏನೇ ಇರಲಿ, ಏನಾಗುತ್ತೆ?
5 ಫ್ಯಾಕ್ಟರ್ಸ್ ವರ್ಕ್ ಆಗ್ತಾಯಿಲ್ಲ. ಅದರಲ್ಲಿ ಒಂದೇ ಫ್ಯಾಕ್ಟರ್ ಅಂತ ತಿಳ್ಕೊಂಡ್ರೆ ತಪ್ಪು. ನಾವು ಒನ್ ಆಫ್ ದಿ ಅದೇನು ಭಾರಿ ಮಿನಿಮಮ್ ರೋಲ್ ನಮ್ದಿರೋದು ಗೊತ್ತಾಯ್ತು. ಮಿನಿಮಮ್ ರೋಲ್. ಎಷ್ಟೋ ಜನ ಆ್ಯಕ್ಟ್ರೆಸ್ಗೆ ಇವತ್ತು ಇಷ್ಟು ಮಾಡು ಅಂತ ಹೇಳ್ತಾನೆ ಅಷ್ಟೇ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಅವರಿಗೆ. ದಿವಸ ಏನಾಗುತ್ತೆ ಇದು ಯಾಕೆ ಇವತ್ತು ಇಷ್ಟು ಮಾಡ್ಬೇಕಷ್ಟೇ. ಅವನು ಎಂಡ್ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ, ಹೇಳಬೇಕಾಗಿಲ್ಲ ಅವನು. ಎಷ್ಟೋ ಜನ ಸೈಡ್ ಆ್ಯಕ್ಟರ್ಸ್ ಬರ್ತಾರೆ, ಏನೇನೋ ಗೊತ್ತಾ, ಸಿನಿಮಾ ಹೆಸರು ಕೂಡ ಗೊತ್ತಾಗಲ್ಲ ಅವ್ರಿಗೆ. ನೋಡೇ ಎಷ್ಟು ಮಾಡಬೇಕು ಹೋಗ್ಬೇಕಷ್ಟೇ, ಇಷ್ಟು ದುಡ್ಡು ಕೊಡ್ತೀವಿ ತೊಗೊಂಡೋಗಷ್ಟೇ. ಹೆಚ್ಚಿಗೆ ಕೇಳಾಗಿಲ್ಲ, ನಿನ್ನ ಕೆಲಸ ಇಷ್ಟೇ, ಬೇಕಾದ್ರೆ ಮಾಡು ಸಾಕಾರ ಮಾಡ್ತಾರೆ. ನಾನೇ ತಲೆ ಕೆಲಸ ದುಡ್ಡು ಕೊಟ್ಟರು ಮಾಡ್ಕೊಂಡು ಹೋಗ್ತೀರ. ಗೊತ್ತಾಯ್ತಾ? ಸ್ಟೋರಿ ಲಾಸ್ಟ್ ಸೀನ್ವರೆಗೂ ಏನು ಗೊತ್ತಾಗಬೇಕಾಗಿಲ್ಲ. ಆ ಸಸ್ಪೆನ್ಸ್ ಇವು ನೋಡೋರಿಗೆಲ್ಲ ಹುಡ್ದೋರಿಗೆಲ್ಲ ಆ್ಯಕ್ಟ್ರೆಸ್ಗೆ ಗೊತ್ತಿರಲ್ಲ ಏನು ಮಾಡಬೇಕು ಅಂತ. ಅದು ಹಾಗೆ ಮೇಂಟೈನ್ ಮಾಡಿರ್ತಾನೆ ಅದನ್ನು. ಯಾಕೆ ಅದು ಸೀಕ್ರೆಸಿ ಒಂದು ಅವ್ನು ಚೇಂಜ್ ಮಾಡ್ಬೋದು. ನಾಳೆ ಇವತ್ತು ಹೇಳಿದ್ರೆ ಮಾಡಬೇಕು ಅಂತ ಏನಿಲ್ಲ. ಅವ್ನು ತಾನು ಬದಲಾಯಿಸ್ಕೊಂಡ್ಬಿಟ್ರೆ ಬದಲಾಯಿಸ್ಬೋದು. ಇದನ್ನೆಲ್ಲ ಯೋಚನೆ, ಆ ಸಿನಿಮಾ ನಾಟಕ ವಿಷಯ ಬೇರೆ. ಅಲ್ಲಿ ಕೂಡ ಸ್ವಾತಂತ್ರ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಪ್ರಿಂಟರಿಗೆ ಕೊಡ್ತೀವಿ ನಾವು, ಪ್ರಿಂಟ್ ಮಾಡೋಕ್ಕೆ ಶಕ್ತಿ ಇದೆ, ಆರ್ಡ್ರ್ ಮಾಡೋಂಗಿಲ್ಲ ಅವನು ಕೊಟ್ಟಿದ್ದನ್ನು. ಏನೇನೋ ಮಾಡ್ಕೊಂಬಿಟ್ರೆ ಅವ್ನು ತೊಗೊಂಡು ಏನು ಸ್ವಲ್ಪ ಹೆಚ್ಚು ಕಡೆ ಏನು ಮಾಡ್ತಾನೆ, ದುಡ್ಡು ಕೊಡೋಲ್ಲ, ಕೇಸ್ ಹಾಕ್ತಾನೆ ಅವನ ಮೇಲೆ, ನಾನು ಕೊಟ್ಟಿದ್ದಿದಲ್ಲ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಅವ್ನ ಕೆಲಸ ಎಷ್ಟೋ ಒಂದು ಪ್ರಿಂಟ್ ಮಾಡೋದಷ್ಟೇ ಕೆಲಸ, ಇನ್ನೇನು ಮಾಡೋಂಗಿಲ್ಲ. ನಾಳೆ ಅದನ್ನು ಕಾಪೀಸ್ ಪ್ರಿಂಟ್ ಮಾಡ್ಕೊಡೋಂಗಿಲ್ಲ, ನಾನು ಹೇಳಿದಷ್ಟು ಕಾಪೀಸೇ ಮಾಡಿ, ಜಾಸ್ತಿ ಮಾಡೋಂಗಿಲ್ಲ. ಮತ್ತೆ ಜಾಸ್ತಿ ಮಾಡಿದ್ರೆ ಮತ್ತೆ ಅಫೆನ್ಸ್, ಅದು ಇನ್ನೊಬ್ರು ಮಾಡ್ತಾನೆ ಅಂತ ಅರ್ಥ. ಮಾಡ್ತೀವಿ ಕೆಲಸ ಮಾಡ್ತಾರೆ ಸಾಮಾನ್ಯ. ಹೇಳಿತಾ? ಎಷ್ಟೋ ಜನ ಬರ್ತಾರೆ, ಸಿ ಡಿ ಮಾಡ್ತೀವಿ ಕೊಡಿ ಅಂತ ಕ್ಯಾಶ್ ಬಂದರು ಕೊಡಲಿಲ್ಲ. ಯಾಕೆಂದರೆ ಅವ್ರು ಒಂದ್ಸತಿ ಏನು ಮಾಡ್ತಾರೋ ಅದು ಎವರಿ ನೋಡೋಕ್ಕಾಗುತ್ತೆ ನಾವೀಗ ಖರ್ಚಾಗಿದೆ ಅಂತ. ಅದು ಮಾಡ್ತಾನೇ ಇರ್ತಾರೋ ಹಾಗೇನೆ. ನೀವು ಕೊಟ್ಟು ಸಾವಿರ ಹಳೆಯ ಲೆಕ್ಕ ಇರುತ್ತೆ ಅಷ್ಟೇ ಹೇಳ್ತಿರೋ, ಅದನ್ನೇ ಖರ್ಚಾಗಿಲ್ಲ ಸರ್ ಇವತ್ತು ಕೊಡ್ತೀವಿ, ಖರ್ಚಾಗಿಲ್ಲ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇಂಥ ಮೋಸಗಳು ಭಾರಿ ಮಾಡ್ತಾರೆ. ಮತ್ತು ಪ್ರೈಸ್ ಇಷ್ಟ ಬಂದಷ್ಟು ಇರ್ತಾರೆ. ಇವನ್ದೇ ಆಗಿಬಿಟ್ಟಾಗ ಏನು ಮಾಡೋಕ್ಕೆ ಬರೋಲ್ಲ ಯಾರು ಕೂಡ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ನಾವು ಒಂದು ಕಳ್ಕೊತೋ ಬರ್ತೀವಿ ಕೊಟ್ಟಾಗೆಲ್ಲ. ದೇವರಿಗೆ ಆ ಪ್ರಶ್ನೆ ಬರೋದಿಲ್ಲ. ಸರ್ವಜ್ಞನಾದ್ದರಿಂದ, ಸ್ವತಂತ್ರನಾದ್ದರಿಂದ ಆತ ಸ್ವಾತಂತ್ರ್ಯ ಎಂಬುದು ಆಫೀಸ್ ಸ್ವಾತಂತ್ರ್ಯ ಇದ್ದಾಗಲ್ಲ, ಅಬ್ಸಲ್ಯೂಟ್ ಅದು. ಇವ್ರದ್ದು ರಿಲೇಟಿವ್ ಸ್ವಾತಂತ್ರ್ಯ ಅಷ್ಟೇ. ಚೀಫ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇಲ್ಲಿ ಚೀಫ್ ಅಷ್ಟೇ, ಬಟ್ ಆ್ಯಕ್ಚುಲಿ ಸಬಾರ್ಡಿನೇಟ್ ಬೇರೆಯವರಿಗೆ. ಹೇಳಿತಾ? ಅವನು ಮತ್ತೆ ಅವನಿಗೆ ಸಬಾರ್ಡಿನೇಟ್. ಮತ್ತೆ ಅವನು ಅಬ್ಸಲ್ಯೂಟ್ ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ಹಾಂ, ಹೌದೌದು. ಎಕ್ಸಾಂಪಲ್ ಯಾತಕ್ಕೆ ಕೊಡ್ತಾರೆ? ಒಂದೊಂದು ಎಲ್ಲ ಎಕ್ಸಾಂಪಲ್ ಕೊಡೋಂಥ ಎಕ್ಸಾಂಪಲ್ ಒಂದಿಲ್ಲ. ಒಂದೊಂದು ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಡಿಫರೆಂಟ್ ಸ್ಟೆಪ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳಿದ್ನ ಕಪ್ಪೆ ಏನಾದ್ರು ಇದೆಯಾ ಕಟ್ಟಿಗೆ ಗೊಂಬೆಗೀಗ? ಅದನ್ನು ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಅದನ್ನು ಹೇಳಿದ್ರು. ನಮಗೇನು ಇಲ್ಲ ಅಂತ, ಅದು ಸ್ವಲ್ಪ ಇದೆ ಅಂತ ಹೇಳೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟರು. ಮತ್ತೆ ಯಥಾಚ ತಕ್ಷ ತಪ್ಪು ಹೇಗೆ ಆಗ್ತದೆ? ಯಾವ ಆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಲ್ಲೀಗ? ಒಂದೇ ಎಕ್ಸಾಂಪಲ್ ಕೊಡೋಂಥ ಎಕ್ಸಾಂಪಲ್ ಜಗತ್ತಿನಲ್ಲಿ ಇಲ್ಲ. ಜೀವನ ಡಿಪೆಂಡೆನ್ಸು, ದೇವರ ಸ್ವಾತಂತ್ರ್ಯ ಎಂಬುದು ಯುನಿಕ್. ಅವು ಇನ್ನು ಸಮುದ್ರಕ್ಕೆ ಎಕ್ಸಾಂಪಲ್, ಇನ್ನೊಂದು ಸಮುದ್ರ ಎಕ್ಸಾಂಪಲ್ ಇದೆಯಾ? ಏನಂತ ಕೊಡ್ತಾರೆ ಅದಕ್ಕೆ? ಅದೇ ಕೊಡಬೇಕು. ಇಲ್ಲಿ ಅದರಿಂದ ಏನು ಮಾಡಿದರೆ ಈಗ ಸ್ಟೆಪ್ ಬೈ ಸ್ಟೆಪ್ 8 ಸೂತ್ರ ಇದೆ ಅದರಲ್ಲಿ. ಕರ್ತ ಶಾಸ್ತ್ರಾರ್ಥ ಶುರು ಮಾಡ್ತಾರೆ. 8 ಒಂದೊಂದೇ ಹೇಳ್ತಾ ಬರ್ತಾರೆ. ಈಗ ಗೊಂಬೆ ಎಕ್ಸಾಂಪಲ್ ಕೊಡ್ತಾರೆ, ಅದು ಸ್ವಾತಂತ್ರ್ಯ ಏನಾರು ಇದೆಯಾ? ಏನೂ ಇಲ್ಲ. ಆಮೇಲೆ ಬಡಿಗೆ ಎಕ್ಸಾಂಪಲ್ ಕೊಡ್ತಾರೆ, ಅವನಿಗೆ ಮಾಡ್ಲಿಕ್ಕೆ ಬರುತ್ತೆ, ಸ್ವಾತಂತ್ರ್ಯ ಇಲ್ಲ. ಈ ಆಸ್ಪೆಕ್ಟ್, ಇಲ್ಲಿ ಆಸ್ಪೆಕ್ಟ್ ಹೋಗ್ಬೇಕಿದ್ರೆ ಅಲ್ಲ, ಆ ಆಸ್ಪೆಕ್ಟ್ ಅಂತ ಹೇಳ್ತಿದ್ದೇನೆ ನಾನೀಗ. ಒಂದೇ ಹೇಳ್ತಾ ಇಲ್ಲ ಅವರು, ಒಂದೊಂದು ಆಸ್ಪೆಕ್ಟ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದ. ಒಟ್ಟು ಆಸ್ಪೆಕ್ಟ್ ಯಾತಕ್ಕೆ ಫುಲ್ ಕೊಳ್ಳಪ್ಪಲ್ಲ ಅಂಥದ್ದು ಇನ್ನೊಂದಿಲ್ಲ. ಬಿಂಬ ಪ್ರತಿಬಿಂಬ ಭಾವ ಬಂದೇ ಇನ್ಯಾವ್ದು ಹೇಳಕ್ಕೆ ಅದಕ್ಕೆ ಫೈನಲ್ ಏನು ಮಾಡ್ತಾರೆ? ಬಿಂಬ ಆಭಾಸ. ಅವಾಗ ಎಲ್ಲ ಬಂದೋಯ್ತು. ಗೊತ್ತಾಯ್ತಾ? ಎಕ್ಸ್ಪ್ಲೇನ್ ಮಾಡಿಸೋ ಉದ್ದೇಶ ಅವರಿಗೆ, ಎಕ್ಸ್ಪ್ಲೇನ್ ಮಾಡ್ಬೇಕು ಅವ್ರಿಗೆ. ಒಂದೊಂದೇ ಎಕ್ಸಾಂಪಲ್ ಕೊಡು. ಒಂದೇ ಎಲ್ಲದಕ್ಕೂ ಒಂದೇ ಅಪ್ಲೈ. ಅದು ಒಂದು ಮಾತೇ ಇದೆ, ಎಕ್ಸಾಂಪಲ್ ನಹಿ ದೃಷ್ಟಾಂತೆ ಸರ್ವಸಾಮ್ಯ. ಎಲ್ಲ ತೊಗೊಳಕ್ಕೆ ಹೋಗ್ಬಾರ್ದು. ಈಗ ಎಷ್ಟು ಕೆಟ್ಟ ಎಕ್ಸಾಂಪಲ್ ಕೊಡ್ತಾರೆ. ಅದರ ಉದಾಹರಣೆ ಏನು? ರಾಮದೇವರು ಬಂದರು, ಮೊನ್ನೆ ನೋಡಿದ್ವಿ ನಾವೀಗ. ಶ್ರೀಗಂಧ ಹೇಗಿತ್ತು ಅಂತ ಕೇಳಿದರೆ, ಮೊಲದ ರಕ್ತ ಇದ್ದಾಗಿತ್ತು ಅಂತ ಹೇಳ್ತಾರೆ. ಮೊಲದ ರಕ್ತ ಇದ್ದಾಗ ಕೆಂಪಾಗಿತ್ತು. ಆ್ಯಕ್ಚುಲಿ ರಕ್ತ ಪ್ರಸಕ್ತಿ ಏನಿದೆ? ಈಗ ಕೆಂಪಿತ್ತು ಹೇಳಬೇಕಾಗಿದೆ ಅಷ್ಟೇ. ಅದು ಬಿಟ್ಟು ಮೊಲದ ರಕ್ತದ ಕಥೆ ಹಾಕಿ ಹೇಳ್ಬೇಕು ಅದಕ್ಕೀಗ. ಅಲ್ಲಿ ಕಾಂಟ್ರಾಸ್ಟ್ ಇದೆ. ಮೊಲ ಬೆಳಗಿರುತ್ತೆ, ರಕ್ತ ಕೆಂಪಿರುತ್ತೆ, ಆಗ ಎದ್ದು ಕಾಣುತ್ತೆ. ಆ ದೃಷ್ಟಿಯಲ್ಲಿ ಕೊಟ್ಟ ಎಕ್ಸಾಂಪಲ್ ಅಷ್ಟೇ. ಅದೇನು ನೋಡೋದಕ್ಕೆ ಏನು ಅನಿಸುತ್ತೆ ನಮಗೆ? ಬೇರೆ ಎಕ್ಸಾಂಪಲ್ ಕೊಡಬಾರ್ದೆ ಅಂತೇಳಿ ಅಲ್ಲ. ಆ ಪ್ರಸಂಗ ಅರ್ಥ ಆಗ್ಬೇಕಾದ್ರೆ ನಮಗೆ ಕೆಲವು ಒಂದು ಆಸ್ಪೆಕ್ಟ್ ಇಟ್ಕೊಂಡಿರ್ತಾರೆ, ಅದು ಮಾತ್ರ ಅರ್ಥ ಆಗ್ಲಿಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಅದು ಪರ್ಪಸ್ ಮುಗಿತು ಅಲ್ಲಿಗೆ. ಅದೇ ಎಕ್ಸ್ಟೆಂಡ್ ಮಾಡಬಾರ್ದು. ಮತ್ತೆ ಥಿಯರಿ ಎಕ್ಸ್ಟೆಂಡ್ ಮಾಡ್ಬೋದು, ದೃಷ್ಟಾಂತ ಎಕ್ಸಾಮ್. ಬೇರೆ ಮತ್ತಲ್ಲಿ ಏನು ದೋಷ ಅಂದರೆ ಅವ್ರು ಎಕ್ಸಾಂಪಲ್ಲೇ ಥಿಯರಿ ಮಾಡ್ತಾರೆ, ಅದು ತಪ್ಪು. ಎಕ್ಸಾಂಪಲ್ ಎಕ್ಸ್ಪ್ಲೇಷನ್ನೇ ಹೊರತು ಥಿಯರಿ ಅಲ್ಲ ಅದು. ಇಷ್ಟಾಯ್ತು. ಈಗ ಇದೆಲ್ಲ ಯಾಕೆ ಹೇಳಿದ್ದು? ಇಷ್ಟೆಲ್ಲ ನಡೀತಲ್ಲಿ ಹೋದಾಗ ಇಷ್ಟೆಲ್ಲ ಒಪ್ಕೊಂಡು ಬರ್ತಾರೆ ಅವರು. ಆಯ್ತು, ಸರ್ವಸ್ವ ತ್ಯಾಗ, ತಂದೆಗೋಸ್ಕರ ಏನು ತ್ಯಾಗ ಮಾಡಿದ್ರೆ ಅವರೀಗ? ಎಲ್ಲ ಸುಖನೂ ತ್ಯಾಗ ಮಾಡಿದಾಗ ಆಯ್ತು ಅವರೀಗ.
ಅಸತ್ಯವತಿನೇ ಆಕೆ. ಅದಕ್ಕೆ ಕನ್ಯಾತ್ವ ಕೊಟ್ಟಿದ್ದರಿಂದ ಬಂತು. ಕನ್ಯಾತ್ವ ಕೊಟ್ಟಿದ್ದರಿಂದ ಮದುವೆ ಪ್ರಶ್ನೆ, ಕನ್ಯಾತ್ವ ಕೊಡೋದು ಬೇರೆ, ಮದುವೆ ಬೇರೆ. ತುಂಬ ಜನ ವಾದ ಇದೆ, ಮದುವೆ ಆಗಿತ್ತೋ ಇಲ್ಲೋ ಅಂತ. ಎರಡು ಪಕ್ಷ ಇದೆ, ಮದುವೆ ಆಗಿತ್ತು ಅಂತ ಒಂದು ಪಕ್ಷ, ಆಗಲಿಲ್ಲ ಅಂತ ಒಂದು ಪಕ್ಷ. ಗೊತ್ತಾಯ್ತಾ? ಅದಕ್ಕೇನು ಮಾಡ್ತಾರೆ, ಆಚಾರ್ಯ ಮಾತಿರೋದು ಯಾವುದಕ್ಕಿದೆ ಈಗ? ಮದುವೆ ಆಗಿದ್ದರೆ ಇನ್ನೊಂದು ಮದುವೆಗೆ ಅವಕಾಶ ಇಲ್ಲ, ಮುಗಿದೋಯ್ತು ಶಾಸ್ತ್ರದ ಪ್ರಕಾರ. ಇನ್ನೊಂದು ಮದುವೆ ಆಗಾಗಿಲ್ಲ. ಆದರೆ ಕನ್ಯಾತ್ವ ಕೊಡೋ ಸ್ಪೆಷಲ್ ಕೇಸ್ ಇದೆ ಆಗಿನ ಕಾಲಕ್ಕೆ. ಇದು ಈಗ ರೂಲ್ಡ್ ಔಟ್. ಅದೀಗ ಆಗಿನ ಕಾಲಕ್ಕೆ ಇನ್ನೊಂದು ಮದುವೆಗೆ ಅವಕಾಶ ಇರಲಿಲ್ಲ. ಅದು ಮದುವೆ ಆಗಿತ್ತು ಅಂತ ಒಪ್ಕೊಂಡ್ರೆ ಏನಾಗುತ್ತೆ, ಈಗ ಈತ ಮದುವೆ ಆದ ಅಂತ ಹೇಳ್ತಾರೆ, ಈಗ ಅದಕ್ಕೆ ನಾಟ್ ಅಲೋಡ್. ಅದು ವಿರೋಧ ಬರುತ್ತೆ. ಗೊತ್ತಾಯ್ತಾ? ಆಚಾರ್ಯ ಮಾತು ಸ್ಪಷ್ಟ ವಿರೋಧ. ಮತ್ತು ಆಚಾರ್ಯ ಸ್ಪಷ್ಟ ಕಾನೀನೋ ವ್ಯಾಸ ಅಂತ ಹೇಳ್ಬಿಟ್ಟಿದ್ದ. ಆ ದೃಷ್ಟಿಯಿಂದ ಅದಕ್ಕೆ ವಿರೋಧ ಬರೋದು. ಕನ್ಯಾಯ ಮಗನಾಗಿ ಹುಟ್ಟಿದ್ದು ಅಂತೇಳಿ. ಮದುವೆ ಆದಮೇಲೆ ಏನು ಅನ್ಸೋದಿಲ್ಲ. ಒಂದ್ಸರ್ತಿ ಮದುವೆ ಆಗಿಬಿಟ್ರೆ ಏನಲ್ಲ, ವಿಧವೆ ಅನ್ನಿಸ್ತಾಳೆ, ಕನ್ಯಾ ಅನಿಸೋದಿಲ್ಲ. ಗೊತ್ತಾಯ್ತಾ? ಪದ ಎರಡು ಆಪೋಸಿಟ್ ಅದು. ವಿಧವೆನೋ ಹೌದು, ಕನ್ಯಾ ಅನ್ನೋದು ಏನರ್ಥ ಅದಕ್ಕೀಗ? ಸಾಧ್ಯ ಇಲ್ಲ. ಸೊ ಕನ್ಯಾ ಅಂತ ಹೇಳಿದ ಮೇಲೆ ಆಕೆ ಮದುವೆ ಆಗಿಲ್ಲ ಅಂತಾನೆ ಹೇಳಬೇಕು, ಬೇರೆ ಅರ್ಥ ಹೇಳಕ್ಕೆ ಬರೋದಿಲ್ಲ. ಕರಣಂಚ ಅಲ್ಲ, ವಿವಿಧಾಚ ಪೃಥಕ್ ಚೇಷ್ಟ ಕರಣಂಚ ಪೃಥಕ್ ವಿಧಂ, ವಿವಿಧಾಚ ಪೃಥಕ್ ಚೇಷ್ಟ ದೈವಂಚೈವಾತ್ರ ಪಂಚಮಂ. ಹಾಗಿರೋದಲ್ಲಿ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ. ಇದು ಅಲ್ಲಿರೋದು. ಸೊ ಈ ವಾದಗಳಿದೆ ಅದಕ್ಕೆ. ಗೊತ್ತಾಯ್ತಾ? ಕೆಲವು ವಾಕ್ಯ ಹೀಗಿದೆ, ಅದನ್ನೆಲ್ಲ ವಾದ ಮಾಡ್ತಾ ಅದು ಇರ್ಬೋದು. ಬಟ್ ಇದ್ರ ಪ್ರಕಾರ ಆಚಾರ್ಯ ಮಾತು ಪುನಃ ಆಚಾರ್ಯ ಏನು ಪದ ಉಪಯೋಗಿಸ್ತಿದ್ದಾರೆ? ಕನ್ಯಾ ಅನ್ನೋ ಪದ ಉಪಯೋಗಿಸ್ತಾರೆ. ಮತ್ತು ಕನ್ಯಾತ್ವವನ್ನು ಕೊಟ್ಟರು, ಕನ್ಯಾತ್ವ ವರ ಕೊಟ್ಟರು ಅಂತ ಹೇಳ್ತಾರೆ. ಕನ್ಯಾತ್ವ ವರ ಯಾರ ಏನು ಹೇಳ್ತಾರೆ ಅಲ್ವ? ಏನಂತ ಹೇಳ್ತಾರೆ ಅದು ಹೇಳಿದ್ರೆ ಏನಾಯ್ತು ಅದರಿಂದ? ತಪ್ಪೇನಾಗಲಿ. ಸತ್ಯವತಿ ಉದಾಹರಣೆಗೆ ಕರ್ಣ ಕುಂತಿ ಮಗ ಅನ್ನೋದಲ್ಲ, ಕುಂತಿ ಮಗ ಹೌದಲ್ಲ ಕರ್ಣ, ಹೌದಲ್ಲ. ಆದ್ರೆ ಸೂರ್ಯನ ಮದುವೆ ಆಗಿತ್ತಾ? ಆಗಲಿಲ್ಲ. ಅರ್ಥ ಆಯ್ತಾ? ಈಗ ಯಾರು ಮದುವೆ ಆಗಿದ್ದು ಯಾರ ಜೊತೆಗೆ? ಪಾಂಡವರಾಜನ ಜೊತೆಗೆ ಒಂದೇ ಆಯ್ಕೆ. ನಿಯೋಗ ಪದ್ಧತಿ ಅಂತಿದೆ ಶಾಸ್ತ್ರದಲ್ಲಿ. ಮನುಷ್ಯರಿಂದನೇ ಪಡಿಬಹುದು ಯೋಗ್ಯರಾಗಿದ್ದರೆ, ದೇವತೆಗಳಿಂದ ಪಡೆದು ಬಿಯಾಂಡ್ ಇದೆ ಒಂದು. ಅರ್ಥ ಆಯ್ತಾ? ಅದರಿಂದ ಸಮಸ್ಯೆ ಬರೋದೇ ಇಲ್ಲ. ಅದು ಹೇಳಿಲ್ಲ. ಕುಂತಿ ಮಗ ಸತ್ಯವತಿ ಮಗ ಅನ್ಬಾರ್ದು ಅಂತ ಏನಿಲ್ಲ. ಪರಾಶರ ಮಗನೂ ಹೌದು, ಸೂರ್ಯನ ಮಗನೂ ಹೌದು ಕರ್ಣ. ಮದುವೆ ಆಗಿಲ್ಲ. ಮದುವೆ ಆಗಿದ್ದು ಹೇಳೋದಿಲ್ಲ. ಮದುವೆ ಪ್ರಸಂಗ ಮದುವೆ ಆಗಿದ್ದು ಯಾರಿಂದ? ಪಾಂಡವರಾಜನ ಜೊತೆ ಮಾತ್ರ ಅಂತ ಕೇಸು ತುಂಬ ಬರುತ್ತೆ. ಮಹಾಭಾರತ ಮಾಧವಿ ಕಥೆ ಬರುತ್ತೆ. ಮತ್ತೆ ಅದರಲ್ಲಿ ಯಾಕೆ ಮದುವೆ ಆಗೋದಿಲ್ಲ ಆಕೆ? ಹಾಗೆ ಜೊತೆಗೆ ಮಕ್ಕಳು ಮತ್ತೆ ಕನ್ಯಾತ್ವ ಪಡಿತಾಳೆ. ಕನ್ಯಾತ್ವ ಪಡೆದ ಮೇಲೆ ದೋಷ ಅಲ್ಲ. ಇವತ್ತು ಕನ್ಯಾತ್ವ ವರ ಕೊಡೋ ಶಕ್ತಿ ಯಾರಿಗೂ ಇಲ್ಲ, ಆದ್ದರಿಂದಾಗೇನು ರೂಲ್ಡ್ ಔಟ್. ಅದು ಆ ಕಾಲಕ್ಕೆ ಬೋಧೋಯ್ತು ಆ ಕತೆ. ಸತಸ್ಯ ತಚ್ಚಿಂತಯ. ಇನ್ನೂ ಕೆಲವು ತುಂಬ ವಾದಗಳಿದೆ, ಅದ್ರ ಸಾಕಷ್ಟು ವಿವಾದ ನಡೀತಾನೆ ಇದೆ, ಇನ್ನೂ ಮಾಡ್ತಾನೆ ಇರ್ತಾರೆ. ಆಚಾರ್ಯರ ಮಾತು ಮಾತ್ರ ಕರ್ಮ ನಿರ್ಣಯದಲ್ಲಿ ಸ್ಪಷ್ಟ ಕಾನೀನೋ ವ್ಯಾಸ ಅಂತ ಹೇಳಿರೋ ಮಾತು. ಇಲ್ಲಿ ಪುನಃ ಕನ್ಯಾ ಅಂತ ಹೇಳಿ ಮತ್ತೆ ಹೇಳೋದು. ಅದು ಈ ಕಡೆಗೆ ಮತ್ತೆ ಪರಂಪರೆಯಲ್ಲಿ ಬಂದಿರೋದು ಹಾಗೇನೆ. ಟೀಕಾರಾಯರು ಹಾಗೆ, ರಾಯರು ಅರ್ಥ ಅದೇ ಅರ್ಥನೇ ಬರುತ್ತೆ. ಟೀಕಾರಾಯರು ಬರೆದಿರೋ ಅರ್ಥ, ರಾಯರು ಬೇರೆ, ಎಲ್ಲರೂ ಒಂದೇ ರೀತಿ ಅರ್ಥ ಇದೆ. ಆದ್ದರಿಂದ ಸಾಮಾನ್ಯವಾಗಿ ಕೆಲವು ಏನೋ ಪ್ರಾಚೀನ ವ್ಯಾಖ್ಯಾನಗಳಲ್ಲಿ ಕೆಲವು ಪ್ರಸಂಗ ಬಂದಾಗ ನಾವು ವ್ಯಾಖ್ಯಾನಗಳ ಸಮಸ್ಯೆ ಏನು ಬರುತ್ತೆ ಅಂದರೆ, ಅವರೇ ಹ್ಯಾಂಡ್ ರಿಟನ್ ಸ್ಕ್ರಿಪ್ಟ್ ನಮಗೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾರೋ ಬರೀತಾರೆ, ಆದರೆ ಅವ್ರೇನು ಮಾಡ್ತಾರೆ, ತಮ್ಮ ತೋಚ ಸೇರಿಸ್ಬಿಡ್ತಾರೆ. ಇಂಟರ್ಪೊಲೇಷನ್ ಅಂತೀವಲ್ಲ, ಪ್ರಕ್ಷೇಪ ಮಾಡ್ತಾರೆ. ಅದು ಹೌದೋ ಅಲ್ಲ ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವು ತುಂಬ ಸೀರಿಯಸ್ ತಗೊಳ್ಬೇಕು. ಸರ್ವಮೂಲಗಳಿಂದ ಅಕ್ಸೆಪ್ಟೆಡ್, ಇದ್ರ ಬಗ್ಗೆ ವಿವಾದ ಇಲ್ಲ. ಉಳಿದವ್ರು ಯಾರೇ ಬರೆದಾಗ ಅದು ಮ್ಯಾನಿಪುಲೇಷನ್ ಬಂದಾಗ ಕೇಳ್ತೇವೆ. ಅದು ಪ್ರಕ್ಷೇಪ ಆಚಾರ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ, ಅದನ್ನ ಹೇಳೋಕ್ಕಾಗಲ್ಲ. ಕೆಲವು ತಮ್ಮ ವಿಚಾರ ಅಂತ ಯಾರು ಒಪ್ಲಕ್ಕಿಲ್ಲ ಅಂತೇಳಿ ದೊಡ್ಡವ್ರ ಹೆಸರಲ್ಲಿ ಚಲಾವಣೆ ಮಾಡಿಬಿಡ್ತಾರೆ. ಕೋಟ ನೋಡಿ ಚಲಾವಣೆ ಮಾಡ್ತಾರಲ್ಲ ಹಾಗೆ. ಕೋಟ ನೋಟ್ ಅಂತ ಯಾರು ತೊಗೋತಾರೆ, ಅದನ್ನು ಒರಿಜಿನಲ್ ಅಂತ ಹೇಳಿಕೊಟ್ರೇನೆ ತೊಗೊಳ್ಳೋದು. ಆ ರೀತಿ ಮಾಡೋ ವ್ಯವಸ್ಥೆ ಇರ್ತದೆ. ಅದು ಟಿಪ್ಪಣಿ ಕೆಲವು ಏನೋ ಗ್ರಂಥಗಳು ಆ ಥರ ಕಾಣ್ತೇವೆ ನಾವು. ಎಷ್ಟೋ ಗ್ರಂಥಗಳೇ ಡೂಪ್ಲಿಕೇಟ್ ಆಗಿದೆ. ಒಬ್ಬರು ಗ್ರಂಥ ಬರೆದಿರ್ತಾರೆ, ಅದೇ ಹೆಸರು ಇನ್ನೊಂದು ಸರ್ತಿ ಬರ್ತಾರೆ, ಅದೇ ಗ್ರಂಥ, ಅಕ್ಷರ ವ್ಯತ್ಯಾಸ ಇರೋದಿಲ್ಲ. ಗೊತ್ತಾಯ್ತಾ? ಅವಾಗ ಯಾರ್ದು ಒರಿಜಿನಲ್ ಅಂತ ಗೊತ್ತಾಗೋದೇ ಭಾರಿ ಕಷ್ಟ. ಅದು ಅಂತಂದು ಹಿಂದೆ ನಡೆದಿದೆ. ಅದು ಯಾವುದೋ ಕಾರಣ ಅದಲ್ಲಿ ಇವರೇ ಸ್ಕ್ರೈಬ್ ಮಾಡ್ಬೋದು. ಗೊತ್ತಾ? ಏನೋ ದುಡ್ಡು ಇವ್ರು ಮೋಸ ಮಾಡ್ಬೋದು. ಅನೇಕ ರೀತಿಯಲ್ಲಿ ಪ್ರಕ್ಷೇಪ ಮಾಡ್ತಾರೆ. ಕಾನ್ಸೆಪ್ಟ್ ಆಚಾರ ಹೇಳಿದ ಮೇಲೆ ಅದು ಹೇಗೆ ನಡೆಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಯಾವುದು ಖಚಿತವಾಗಿರುತ್ತೆ ಅಂತ ಇಟ್ಕೊಳ್ಳೋದು ಆಚಾರ್ಯರ ಮಾತು ನಮಗೆ ಅತ್ಯಂತ ಪ್ರಧಾನ. ವೇದಾಂತ ತೀರ್ಥ ಒಂದು ಕಡೆ ಬರೀತಾರೆ, ಆಚಾರ್ಯ ಹೇಳಿದ್ದೀನಿ ಎಂದು ನೀವು ಸೆಕೆಂಡರಿ ಸೆನ್ಸಲ್ಲಿ ಅರ್ಥ ಮಾಡಬೇಡಿ ಅಂತ ಹೇಳಿದ್ರು. ಏನದು? ನಿರ್ಣಯ ನೀವು ಬದಲಾಯಿಸೋಕೆ ಹೋಗ್ಬಾರ್ದು. ಕೋರ್ಟ್ ಆರ್ಡರ್ನ ಮಾಡಿದಾಗತ್ತೆ. ನಿರ್ಣಯ ಅಂತ ಆಚಾರ್ಯ ಹೆಸರಿಟ್ಟ ಮೇಲೆ ಅದು ಎಂದೂ ಬದಲಾಯಿಸೋಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ, ಮಾಡಬಾರ್ದು ಕೂಡ.
ತಚ್ಚಿಂತಯಾಮ್ಲಾನಮುಖಂ ಜನಿತ್ರಂ ಸತಸ್ಯ ವಿಶ್ವಾಸಕೃತೆ ಪ್ರತಿಜ್ಞಾಂ ಚಕಾರ ನಾಹಂ ಕರವಾಣಿ ರಾಜ್ಯಂ ತಥೈವ ಮೇ ಸಂತತಿತೋ ಭಯಂತೆ ವೈತು ಊರ್ಧ್ವರೇತಾಃ ಸತತಂ ಭವಾನಿ. ಊರ್ಧ್ವರೇತಾಃ ಸತತಂ. ಇನ್ನೊಂದು ಸ್ವಾರಸ್ಯ ಇದೆ, ಮದುವೆ ಆಗೋದಿಲ್ಲ ಅಷ್ಟೇ ಅಲ್ಲ, ಯಾರಲ್ಲೋ ಮಕ್ಕಳು ಪಡಿಬೋದು ನಾಳೆ, ಗೊತ್ತಾಯ್ತು. ಆ ರೀತಿಯೂ ಮಾಡೋದಿಲ್ಲ, ನಾನು ಏನಾಗಿರ್ತೇನೆ, ಶುದ್ಧ ಬ್ರಹ್ಮಚಾರಿಯಾಗಿ ಇರ್ತೇನೆ. ಆವಾಗ ಏನು ಕ್ಲೇಮ್ ಮಾಡ್ಬೋದು, ನಾನು ಒಂದು ರೀತಿ ಮಗನೇ ಅಂತ ಬರ್ಬೋದು. ಗಲಾಟೆ ಮಾಡ್ಲಿಕ್ಕೆ ಇರುತ್ತೆ, ಈ ಕೇಸ್ ಹಾಕ್ಲಿಕ್ಕೆ ಯಾರು ಬೇಕಾದ್ರೆ ಕೇಸ್ ಹಾಕ್ಬೋದು, ಸೋಲೋದು ಗೆಲ್ಲೋದು ಆಮೇಲೆ. ಸುಮ್ಮನೆ ಇಲ್ಲ, ಎಷ್ಟೋ ದಿನ ಸುಳ್ಳು ಕೇಸ್ ಹಾಕಿನೇ ಪ್ರಾಬ್ಲಮ್ ಹಾಳು ಮಾಡ್ತಾರೆ. ಯಾವುದೋ ಒಳ್ಳೆ ಇದನ್ನು ತಪ್ಪಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಕೆಲವರೆಲ್ಲ. ಆ ದೃಷ್ಟಿಯಲ್ಲಿ ಅದಕ್ಕೆ ಅವಕಾಶ ಇದೆ. ಅದಕ್ಕೇನು ಮಾಡಿದ ಆತ, ಡೌಟ್ ಬರೋದು ಯಾವ ನಿಮಗೀಗ, ಉದಾಹರಣೆ ಧೃತರಾಷ್ಟ್ರನ ಮಗ ಯೂತ್ಸು ಇದ್ದಾನೆ, ಅವ್ರು ಮದುವೆಯಾದ ಇವಳು ಕನ್ಯೆ ಮಗನಲ್ಲ ಅವನು. ಯೂತ್ಸು ಧೃತರಾಷ್ಟ್ರನ ಮಗ ಹೌದು, ಗಾಂಧಾರಿ ಮಗ ಅಲ್ಲ ಅವನು, ಒಬ್ಬ ವೈಶ್ಯ ಸ್ತ್ರೀಯ ಮಗ ಅವನು, ಗೊತ್ತಾಯ್ತಾ. ಅಂದಮೇಲೆ ಅವನು ರಾಜ್ಯಕ್ಕೆ ಉತ್ತರಾಧಿಕಾರಿ ಆಗ್ತಾನೆ. ಧರ್ಮ ವಚನಾವತಿ ಮುಂದೆ ಆಳ್ಬೇಕಾದ್ರೆ ಯೂತ್ಸ ರಾಜ್ಯ ಕೊಡ್ತಾರೆ ಇವರು ಬಿಟ್ಟು. ಪರೀಕ್ಷಿತ ರಾಜ ಈ ಕಡೆ ಇದ್ದಾನೆ, ಇನ್ನೊಂದು ಕಡೆ ರಾಜನ ಮಾಡ್ಬೇಕಾದ್ರೆ ಆತನ ಮಾಡ್ತಾನೆ. ಉತ್ತರಾಧಿಕಾರಿ ಪಾಂಡವರಿಗೆ ಪರೀಕ್ಷಿತ ರಾಜನೇ, ಅದು ಯೂತ್ಸು ಇದು ಅನುಕೂಲ ಮಾಡಿಕೊಟ್ಟಿರ್ತಾನಲ್ಲ ಬಂದು. ಮತ್ತು ಸಾತ್ವಿಕ ಸೇವೆ ಮಾಡಿರ್ತಾರೆ, ಅದಕ್ಕೋಸ್ಕರ ಧೃತರಾಷ್ಟ್ರನ ಮಗ ಅಂತೂ ಹೌದು. ಅದು ರಾಜ್ಯ ಕೊಡ್ತಾರೆ, ಅದು ರಾಜ್ಯ ಆಳ್ತಾನೆ ಒಂದು ಕಡೆ, ಅದು ತಪ್ಪಲ್ಲ. ಮದುವೆ ಆಗದೆ ಹುಟ್ಟಿದ ಮಕ್ಕಳಿಗೂ ಏನಿದೆ ಒಂದು ರೀತಿಯಲ್ಲಿ ಒಂದು ರೈಟ್ ಇದೆ. ಅವನು ಆ ಎಂಟೈರ್ ಆಸ್ತಿ ಕ್ಲೇಮ್ ಮಾಡ್ಲಿಕ್ಕೆ ಬರದೇ ಹೋದ್ರು ಕೂಡ ಏನು ಮಾಡ್ಬೋದು, ಕೆಲವೊಂದು ಕ್ಲೇಮ್ ಮಾಡ್ಬೋದು, ಏನು ತಪ್ಪಿಲ್ಲ ಅದರಲ್ಲಿ. ಅದರಿಂದ ಇದು ಸ್ವಾರಸ್ಯ ಇದು. ನಾನು ಮದುವೆ ಆಗಲ್ಲ ಅಷ್ಟೇ ಹೇಳಿಬಿಟ್ಟು ಇನ್ನೊಂದು ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಊರ್ಧ್ವರೇತಾ ಭವಾನಿ ಏನೇನರ್ಥ, ನೈಷ್ಠಿಕ ಬ್ರಹ್ಮಚಾರಿಯಾಗೆ ಉಳಿತೇನೆ ನಾನು, ಅಂದಮೇಲೆ ಬೇರೆ ಪ್ರಶ್ನೆ ಬರೋದೇ ಇಲ್ಲ. ಭೀಷ್ಮರ ಮಾತು ಎಷ್ಟು ದೊಡ್ಡ ತ್ಯಾಗ ಇವರು ಮಾಡಿದ್ದು. ಭೀಷ್ಮರು ಮಾಡಿದ ತ್ಯಾಗ ಸಾಮಾನ್ಯ ಅಲ್ಲ. ಆ್ಯಕ್ಚುಲಿ ಹಿಂದೆ ಶಾಪದಿಂದ ಮಾಡಿದ್ರು ದೊಡ್ಡದಲ್ಲ ಅಂತ ಅನ್ಬೋದು ನಾವು. ಆ್ಯಕ್ಚುಲಿ ಹನುಮಂತ ಬ್ರಹ್ಮಚಾರಿ, ಯಾವ ಶಾಪನೂ ಇಲ್ಲ ಹನುಮಂತನಿಗೆ, ಅದರಿಂದ ಎಂಥ ಬ್ರಹ್ಮಚಾರಿ ಅದು ನಂಬರ್ 1. ಆದರೆ ಭೀಷ್ಮಾಚಾರ್ಯ ಶಾಪ, ಭೀಷ್ಮ ಬ್ರಹ್ಮಚಾರ್ಯ ಒಳ್ಳೇದೇ, ಹನುಮಂತನ ಮಟ್ಟಕ್ಕೆ ಬರೋದಿಲ್ಲ. ಆದರೆ ಅದು ಸುಡೋ ಇದೊಂದು ಬ್ರಹ್ಮಚಾರ ಅಂತ ಕರಿಬಾರ್ದು. ಯಾತಕ್ಕೆ, ಅವ್ರಿಗೆ ಶಾಪ ಇರೋದು ಗೊತ್ತಿಲ್ಲ. ಆಗ ಶಾಪ ಇರೋದು ಗೊತ್ತಿದ್ರೆ ಏನಾಗ್ಬಿಡ್ತಾ ಇತ್ತು, ಯಾಗೂ ಶಾಪ ಇತ್ತು, ತಂದೆ ಮದುವೆನೂ ಆಗೋದಾದ್ರೆ ಆಗಲಿ ಅಂತ ಅನ್ಬೋದು. ಶಾಪ ಗೊತ್ತೇ ಇಲ್ಲ ಅವರಿಗೆ, ಮುಂದೆ ಘಟನೆಗಳ ಪ್ರಕಾರ ಹಾಗಾಗ್ತಾ ಹೋಗುತ್ತೆ ಅಷ್ಟೇ. ಅದರಿಂದ ಪುಣ್ಯ ಬಂತು ಅವ್ರಿಗೆ. ಪುಣ್ಯ ಬರಲಿಲ್ಲ ಅಂತ ಹೇಳೋದು. ಏಕಾದಶಿ ದಿವಸ ಮನೇಲಿ ಏನೂ ಇಲ್ಲ, ಸರಿ ಪುಣ್ಯ ಬಂತು, ಅದು ಅಭಾವ ವೈರಾಗ್ಯ ಅಂತಾರಲ್ಲ, ಏನಿಲ್ಲ ಅದು ಏನೂ ಇಲ್ಲ, ಏಕಾದಶಿ ಆಗಿದೆ, ತಿಲ್ಲ ಭಾರಿ ಪ್ರಯತ್ನ. ರಾತ್ರಿ 12ವರೆಗೂ ಟ್ರೈ ಮಾಡಿದೆ, ಯಾವುದೂ ಸಿಗಲಿಲ್ಲ. ಹೋಗ್ಲಿ ಬಿಡಿ ಸ್ವಲ್ಪ ಹೊತ್ತು ಬಲ್ಕೊಂಡು ಬೆಳಿಗ್ಗೆ ಎದ್ಬಿಟ್ರೆ ಏಕಾದಶಿ ಆಗುತ್ತೆ ಆಗ ಅನ್ಕೊಂಡ. ಅದು ಇವನೇನು ಮಾಡಿದೆ, ಮೊದಲೇನೆ ಮನೆ ತುಂಬ ಬೇಕಾಷ್ಟು ಪದಾರ್ಥ ಇದೆ, ಏಕಾದಶಿ ವ್ರತ ಅಂತಾನೆ ಮಾಡಿದೆ. ಅವಾಗ ಏನಾಗುತ್ತೆ, ಪೂರ್ಣ ಪುಣ್ಯ. ಯಾರ ಕೊಳ್ಳಕ್ಕೆ ಬಂದ್ರೆ ಜೊತೆಗೆ ಅದನ್ನು ಏನೇನು ಮಾಡಿದ್ರು, ಇನ್ನೂ ಬಾಯ ಬಂತ ತೆಗೆದು ಹಾಕಿದ. ಕೊಲ್ತೀನಿ ಅಂತ ಬಂದು ಬಿಡಲಿಲ್ಲ, ಅದು ಪರಮಾವಧಿ ಪುಣ್ಯ ಬಂತು ಅವ್ರಿಗೆ. ಸೊ ಪುಣ್ಯದಲ್ಲೂ ತಾರತಮ್ಯ ಇದೆ. ಯಾವ ಶಾಪ ಇತ್ಯಾದಿ ಏನೂ ಇಲ್ಲದೇ ಬ್ರಹ್ಮಚಾರ್ಯ ಪಾಲನೆ ಮಾಡಿದ್ಯಾರೋ ಅದು ಈಗಲೂ ಬ್ರಹ್ಮಚಾರಿ. ಮತ್ತೆ ಭೀಷ್ಮರು ಈಗಿಲ್ಲ, ಹನುಮಂತ ಈಗಲೂ ಬ್ರಹ್ಮಚಾರಿನೇ, ಯಾವ ಶಾಪನೂ ಇಲ್ಲ. ಎಂಥದ್ದು ಅದು, ಕೇವಲ ವಿಷ್ಣು ಪ್ರೀತ್ಯರ್ಥ ಮಾಡಿದ ಕೆಲಸ. ಅರ್ಥ ಆಯ್ತಾ. ಅದೆಲ್ಲ ಮುಂದೆ ನೋಡ್ತಾ ಹೋದರೆ ಹನುಮಂತ ಏನೇ ಮಾಡಲಿ ಇವರಲ್ಲಿ ಏನಿಲ್ಲ, ವಾಯುದೇವರಲ್ಲಿ ಒಂದು ನೆಪ ಅಂತಿಲ್ಲ, ಇವ್ರಿಗೆ ನೆಪ ಅಂತ ಒಂದಿದೆ, ಅದೇನೂ ಇಲ್ಲ. ಏನ ಯಾರಿಗೆ, ಸತ್ಯವತಿರು ವಯಸ್ಸಾಗಿದ್ದು, ಬಟ್ ಅವರೆಲ್ಲ ದೇವತೆಗಳವರು. ದೇವತೆಗಳಿಗೆ ಏನು ಕಾಣಿಸೋದಿಲ್ಲ, ಅವ್ರ ವಯಸ್ಸು ಮಾಡಬೇಕು ಕಾರಣ ಇಲ್ಲ, ಅವ್ರು ಯೋಗಿಗಳಾಗಿ ಹಾಗೆ ಇರ್ತೀವಿ. ಇವತ್ತು ಹಿಮಾಲಯ ಎಷ್ಟೋ ಜನ ಯೋಗಿಗಳು ನೋಡ್ತಿರ್ತೇವೆ ನಾವು, ಗೊತ್ತಾಯ್ತಾ. ಕತೆ ಹೇಳ್ತಿರ್ತಾರೆ, ಅದು ಆ್ಯಕ್ಚುಲಿ ಕಾರಣ ನೋಡದೆ ಹೋದ್ರು ಕೂಡ ಕತೆಗಳು ಹೇಳ್ತಾ ಇರ್ತಾರೆ, ಅಷ್ಟು ಹಾಗಿರ್ತಾರೆ ಹೇಗಿದ್ದಾರೆ ಅಂತ ಹೇಳ್ತಿರ್ತಾರೆ. ಮತ್ತು ನಮ್ಮ ಕಂಡಿದ್ರಿಗೇನೆ ಹಿಂದಿನ ಕಾಲ, ಸ್ವಲ್ಪ ಜಸ್ಟ್ ಹಿಂದಿನ ಜನ್ರೇಷನ್ನಲ್ಲಿ ಯಾವುದೋ ದೂರ ಹೋದಾಗ ಒಂದು 96 ವರ್ಷ ಅವರಿಗೆ, 96 ವರ್ಷ, ಗೊತ್ತಾಯ್ತಿಲ್ಲ. ಎಲ್ಲರಿಗಿಂತ ಮುಂದೆ ಹೋಗ್ತಾ ಇದ್ರು, ಪುಸ್ತಕ ಹಿಡ್ಕೊಂಡು ಹೋಗ್ಬಿಡ್ತಾರೆ, ಬರೀ ಕೈಲಲ್ಲ, ಪುಸ್ತಕ ಹಿಡ್ಕೊಂಡು ಹೋಗಿ ಕೂತ್ಬಿಡ್ತೀವಿ. ಇವತ್ತು ಅಂತಾರೆ ಯೋಜನೆ ಭಾರಿ ಕಷ್ಟ. ಕಾಲಾಗ ಇನ್ನೊಬ್ರು ಯಾರೋ 100 ವರ್ಷ ಆಗಿತ್ತು ಒಬ್ಬ ಆಚಾರ್ಯರಿಗೆ, ಮನೆಗೆ ಒಬ್ಬರೇ ಅವರೇ ಬಂದಿರು ಕರಿಲಿಕ್ಕೆ, 100 ವರ್ಷ ಬರ್ಬೇಕು ನೀವು ಅಂತ. 100 ವರ್ಷ ಜೊತೆಗೆ ಯಾರೂ ಇಲ್ಲ, ಒಬ್ಬರೇ ಬಂದಿದ್ದಾರೆ. 100 ವರ್ಷ ಅಂತ ಹೇಳೋದೇ ಕಷ್ಟ ಇತ್ತು. ಇವೆಲ್ಲ ಈಗಿನ ಕಾಲಕ್ಕೇನೆ ಏನು ಕಾಣುತ್ತೆ ನಮಗೆ, ಸರಿಯಾಗಿ ವ್ರತ ಉಪವಾಸ ಮಾಡ್ಕೊಂಡಿದ್ರೆ ಬಾಡಿ ಒಂದು ರೀತಿ ಇದಾಗಿರುತ್ತೆ. ಹಿಂದೆ ಅವರೆಲ್ಲ ಎಂಥವ್ರು, ಅವರು ಯೋಗಿಗಳು. ಎಲ್ಲರ ಶರೀರ ಕೂಡ ಅವ್ರಿಗೆ ಮೂಲ ಸ್ವರೂಪಕ್ಕೆ ತಕ್ಕಂತೆ ಅದು ಒಂದಿದು ಮುಡಿಸ್ಕೊಂಡು ಬಿಡೋದಿಲ್ಲ. ಏಕಾದಶಿ ಉಪವಾಸ ಎಲ್ಲರೂ ಸುಸ್ತಾಗ್ತಾರೆ, ಎಲ್ಲರೂ ಒಂದೇ ರೀತಿ ಸುಸ್ತಾಗಲ್ಲ, ತಾರತಮ್ಯ ಪಾಲನೆ ಮಾಡ್ತಾರೆ. ಎಲ್ಲರೂ ಒಂದೇ ರೀತಿ ಆಕ್ಟಿವ್ ಆಗಲ್ಲ. ಮತ್ತೆ ಕೆಲವು ಸೀದಾ ಮಲ್ಕೊಳ್ಳೋಕ್ಕೆ ಟ್ರೈ ಹೊಡ್ಬಿಡ್ತಾರೆ, ಎಲ್ಲರೂ ಬೇರೆ ಕೆಲಸಕ್ಕೆ ಹೊಡ್ತಾರೆ, ಪಾಠಕ್ಕೆ ಶುರು ಮಾಡ್ತಾರೆ. ಯಾಕೆ ವ್ಯತ್ಯಾಸ ಆಗುತ್ತೆ. ನಮ್ಮಲ್ಲಿ ಎಷ್ಟು ವ್ಯತ್ಯಾಸ ಇರಬೇಕಾದ್ರೆ ಇನ್ನು ಅವರಲ್ಲಿ ಹೇಗಿದೆ, ಯಾರಿಗೆ ಇವತ್ತು ಎಷ್ಟೊತ್ತಾಗಿತ್ತು ಹೇಳಿದ, ಈಗಾಗಲಿ ಬಂದಿರಲಿಲ್ಲ ಏನಾಗ
525 ವರ್ಷ ಓದಿ ಬಂದಾಗಿದೆ ಅವ್ರಿಗೆ, ಓದಿ ಬಂದಾಗಿದೆ. ಅವರಪ್ಪ ಅಂದ್ಮೇಲೆ ಆತಗೆ ಎಷ್ಟಿರ್ಬೇಕೀಗ? ದ್ರೋಣಾಚಾರ್ಯ ಮಗ ಹುಟ್ಟಿದಾಗಲೂ 700 ವರ್ಷ ಆಗೋಗಿತ್ತಾಗಲೇ ಅವರಿಗೆ. ಅಶ್ವತ್ಥಾಮ ಬಿಡದೆ 700 ವರ್ಷ ದಾಟಿಬಿಟ್ಟಿದ್ದಾರೆ ಅವರೆಲ್ಲ. ಅವರಿಗೆಲ್ಲ ಇದು ಕೌಂಟ್ ಆಗೋದಿಲ್ಲ ಅವರಿಗೆಲ್ಲ. ಈ ವಿಷ್ಣುತೀರ್ಥರ ಕಥೆಯಲ್ಲಿ ಬಂದು ಆರಾಧನೆ ಆಯ್ತಲ್ಲ, ಭಾಳ ತಮಾಷೆ ಅದು. ಒಬ್ಬ ಯಾವುದೋ ರಾಜ, ಅಲ್ಲಿ ವಾಕ್ಯಾರ್ಥ ನಡೆದಿತ್ತು. ಆಗ ಇವರೆಲ್ಲ ಸೋಲ್ತಾ ಇದ್ದಾರೆ, ದ್ವೈತದ ಕಡೆ ಸೋಲ್ತಾ ಇದ್ದಾರೆ. ಅವನು ಯಾರೋ ವರ ತೊಗೊಂಬಂದ್ಬಿಟ್ಟಿದ್ದಾರೆ. ಆಗ ಇನ್ನೊಬ್ಬರು ಆಚಾರ್ಯರು ಬಂದರು. ಅವ್ರಿಗೆ 66 ವರ್ಷ ದಾಟಿ ಹೋಗ್ಬಿಟ್ಟಿತ್ತು. ನಾವು ವಾದ ಮಾಡಿ ಗೆಲ್ತೇವೆ. ರಾಜನ ಭಾರಿ ದುಃಖ ಆಗೋಯ್ತು. ಏನು ಮರ್ಯಾದೆ ಹೋಗೋ ಪ್ರಶ್ನೆ. ಹಿಂದಿನ ಕಾಲಕ್ಕೆ ಅದೆಲ್ಲ, ಈಗ ಆಟದಲ್ಲಿ ಸೋತರು ದುಃಖ ಪಡ್ತಾರೆ ಹೊರತು ಅದು ಕಾನ್ಸೆಪ್ಟೇ ಇಲ್ಲ. ಆಗ ಜ್ಞಾನದಲ್ಲಿ ಇರಬೇಕು ಯಾವಾಗ. ಆಗ ಹೇಳಿದ, ನಾನು ವಾದ ಮಾಡಿ ಗೆಲ್ತೇನೆ, ನಾನು ಕೇಳಿದ್ದು ಕೊಡ್ಬೇಕು ನೀನು ಅಂತ. ಕೊಡ್ತೀನಿ, ಏನಾರು ಕೇಳ್ಬೋದು, ಏನಾರು ಕೇಳೋದು. ಏನಂದ್ರೆ ನಾನು ನಿಮ್ಮ ಮಗಳು ಮದುವೆ ಮಾಡಿ ಕೊಡ್ಬೇಕು ಹೇಳಿ. 66 ವರ್ಷ ಅವರಿಗೆ. ಅವಳು ಚಿಕ್ಕ ಹುಡುಗಿ. ಜವರ ಸುಖಂಡ್ರ ಕತೆ ಇದ್ದಾಗಿದೆ. ಆ್ಯಕ್ಚುಲಿ ಕತೆ ಅದು ನಡೆದಿದ್ದು. ಆಗ ಒಪ್ಕೋತಾನೆ. ಆ ರೀತಿ ಗೆದ್ದು ಬಿಡ್ತಾರೆ, ಮದುವೆ ಆಗ್ತಾರೆ. ಅವ್ರು ಮುಂದೆ ಮಕ್ಕಳು ಬಿಡ್ತಾರೆ. ಅವರಲ್ಲೇ ಅವ್ರ ಮಗರಲ್ಲೇ ಒಬ್ಬರು ಇಷ್ಟೊತ್ತಿರ್ತಾರೆ. ಗೊತ್ತಾಯ್ತು. ಅಷ್ಟು ವರ್ಷ ಆದಮೇಲೆ 5-6 ಜನ ಮಕ್ಕಳಾಗ್ತಾರೆ ಮತ್ತೆ ಅವರಿಗೆ, ಒಬ್ಬರಲ್ಲ. ಅಂಥವ್ರು ಇದ್ದಾರೆ. ಅದು ಇವತ್ತಿನ ಕಾಲಕ್ಕೆ ನಡೆಯೋ ಘಟನೆಗಳಿವೆಲ್ಲ ಕೂಡ. ಅದರಿಂದ ಏನಂತ ಹೇಳಕ್ಕೆ ಬರಲ್ಲ ನಾವು. ಇನ್ನೊಬ್ರು ಯಾರೋ ಹೇಳಿದರು ಒಂದು ಕಥೆಗಳಲ್ಲಿ, 90+ ಅವರು ಆಗ ಇನ್ನೊಂದು ಮದುವೆ ಆಗ್ತಾರೆ. ಗೊತ್ತಾಯ್ತಾ? ಆಗಲೂ ಮಕ್ಕಳು ಹುಡ್ತಾರೆ. ಅದು ಇವತ್ತೇ ಅದೆಲ್ಲ ಕಾರಣ. ನಾವು ಎಲ್ಲರೂ ಹೇಳಿದ ಮೊದಲೇ ಜೀವ ಭೇದ ಹಿಡಿದು ತಾರತಮ್ಯ, ಎರಡೆರಡು ಭೇದ ಒಂದಿದೆ, ತಾರತಮ್ಯ ಒಂದಿದೆ. ಮನೆ ಎರಡು ಹಿಂದೆ ಇವೆಲ್ಲ ಪ್ರಶ್ನೆ ಬರೋದಿಲ್ಲ. ಆ ಕಾಲದ ರೀತಿಯೇ ಬೇರೆಯಾಗಿ. ಬರೀ ಯುದ್ಧ ಮಾಡ್ತಾರೆ ಭೀಷ್ಮರು. ಮನೇಲಿ ಕೋಲ್ ಹಿಡ್ಕೊಂಡು ಓಡಾಡೋದು ಕಷ್ಟ. 800 ವರ್ಷದಲ್ಲಿ ಇರೋದೇ ಇಲ್ಲ. ಫಸ್ಟ್ ಯುದ್ಧ ಮಾಡಿದರೆ ಅವ್ರನ್ನ ಕೊಲ್ಬೇಕಾದ್ರೆ ಅವ್ರ ಅಪೇಕ್ಷೆಯಿಂದ ಕೊಲ್ಲಬೇಕು. ಅಷ್ಟರ ಮಟ್ಟಿಗೆ ಒಬ್ಬ ಯುದ್ರಾವಯಾಮಾಸ ಪರಾ ನವೀನಿವ ಆಚಾರ್ಯ ಹೇಳ್ತಾರೆ. ಒಬ್ಬ ಯುವೇವ ಧನ್ವೀನ, ಯುವಕರಿಗಿಂತ ಗಟ್ಟಿಮುಟ್ಟಾಗಿ ಓಡಾಡ್ತಿರ್ತಾರೆ. ಯೋಗ ಶಕ್ತಿನೇ ಬೇರೆ, ಈ ಶಕ್ತಿನೇ ಬೇರೆ. ಈ ಡ್ರಗ್ಸ್ ತೊಗೊಂಡು ಸ್ವಲ್ಪ ಆ್ಯಕ್ಟಿವ್ ಆಗಿಬಿಡೋದಿಲ್ಲ. ಡ್ರಗ್ಸ್ ತೊಗೊಂಡ್ಬಿಡ್ತಾರಲ್ಲ, ಹಾಗೆ ಜೋರ ಹಾಡಾಡ್ತಿರ್ತಾರೆ. ಅದು ಹೋದ ತಕ್ಷಣ ಬೇದಾಗುತ್ತೆ. ಅದು ಇವ್ರ ಶ್ವಾಸ, ಇವ್ರ ಬರ ಶಕ್ತಿ, ವಿಲ್ ಪವರು, ಸ್ವರೂಪ ಯೋಗ್ಯತೆ ಎಲ್ಲ ಸೇರ್ಕೊಂಡ್ಬಿಟ್ಟು ಹಾಗಿರ್ತಾರೆ. ಅದರಿಂದ ಅದು ದೋಷ ಆಗೋದಿಲ್ಲ. ಇವೆಲ್ಲ ಆಧುನಿಕ ಮಾಡಿ ಈ ಲೆವೆಲಲ್ಲಿ ನೋಡ್ತಾರೆ. ಆದ್ದರಿಂದ ಎಲ್ಲ ಬದಲಾಯಿಸ್ಬಿಡ್ತಾರೆ ಕಥೆನ. ಇದು ಸುಳ್ಳಿರ್ಬೇಕು ಬಹುಶಃ. ವಿಷ್ಣುರದ್ದು 800 ಅಲ್ಲ 80 ಇರ್ಬೋದು ಅಷ್ಟೇ. 80 ಇದ್ರೂ ಇವ್ರ ಕಾಲ ಯುದ್ಧ ಮಾಡಕ್ಕೆ ಬರೋದಿಲ್ಲ. 80 ರೆಡ್ಯೂಸ್ ಮಾಡಿಕೊಂಡ್ರು ಕೂಡ ಸಾಧ್ಯ ಇಲ್ಲ. ಬಟ್ ಎಲ್ಲ ಕಡಿಮೆ ಮಾಡ್ತಾ ಹೋಗ್ತಾರೆ. ಒಟ್ಟು ಅದನ್ನ ಒಪ್ಪೋದಿಲ್ಲ. ಹಿಂದಿನ ಕಥೆಗಳನ್ನು ಹಾಗಾಗೆ ಇದ್ದರೆ ಮುಂದೆ ವಿಚಾರ ಮಾಡಿ ಡೇಟಾ ಉಳಿಯುತ್ತೆ ನಿಮಗೆ. ಡಿಸ್ಟಾರ್ಟ್ ಮಾಡಿಬಿಟ್ರೆ ಡಿಸ್ಟಾರ್ಟ್ ಮಾಡೋ ಹಕ್ಕು ನಮಗಿಲ್ಲ. ಇನ್ನೊಂದು ಕತೆ ಬರ್ಕೊಡ್ರಿ ನೀವು. ಇದನ್ನು ಕೆಡಿಸ್ಲಕ್ಕೆ ಹೋಗ್ಬಾರ್ದು. ಆದರೆ ಕೆಡಿಸಿ ಇವತ್ತು ಮಹಾಭಾರತ ಶೇಪೇ ಇಲ್ಲ. ಶ್ಲೋಕಗಳು ವ್ಯತ್ಯಾಸ ಆಗಿದೆ, ಕಥೆನೇ ವ್ಯತ್ಯಾಸ ಮಾಡಾಕ್ಬಿಟ್ಟಿಲ್ಲ. ಏನು ಸತತಂ ಭವಾನಿ ಅಲ್ಲೇನಾಗಿದೆ? ಯಾವ ಭವಾನಿ ಚಿಕ್ಕದ ದೀರ್ಘದ? ಚಿಕ್ಕದಿರ್ಬೋದು, ಅದೇ ಇರ್ಬೋದು. ಅದು ಕ್ರಿಯಾಪದ ಅಂತ. ಭವಾನಿ ಅಲ್ಲ, ಅದು ದೇವತೆ. ಭವಾನಿ ಅಂದರೆ ಪಾರ್ವತಿ ದೇವಿ. ಭವಾನಿ ಕ್ರಿಯಾಪದ ಅಲ್ಲ, ಭವಾನಿ. ತತಶ್ಚ ವಿಶ್ವಾಸಕೃತೆ ಭೀಮವ್ರತ ತಥೈವ ಮೇ ಸಂತತಿತೌ ಭಯಂತೆ ವೈತೂತರೇರ್ಧ ಸತತಂ ಭವಾನಿ. ಅಷ್ಟು ಹೇಳಿದ ತಕ್ಷಣ ಒಪ್ಕೊಂಡಾತ. ಕರ್ಕೊಂಡು ಬಂದೇ ಬಿಟ್ಟ. ಕೊಡಿಸ್ಕೊಂಡು ಕರ್ಕೊಂಡು ಬಂದ. ತಂದೆಗೆ ಆಶ್ಚರ್ಯ ನೋಡಿದರೆ, ಅಪ್ಪ ಮದುವೆ ತಯಾರಾಗು, ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತಂದೆಗೆ ಮದುವೆ ಮಾಡಿಸಿದ ಮಗ ಭೀಷ್ಮರು. ಅದೇನು ಭಾರಿ ಡಿಫಿಕಲ್ಟ್ ಮದುವೆ ಆ ಚಾನ್ಸ್ನಲ್ಲಿ. ಸರ್ವಸ್ವ ತ್ಯಾಗ ಮಾಡಿ ಮದುವೆ ಮಾಡು, ಅದ್ರೆ ಮಾಡಿಸ್ತಾರೆ. ಭೀಮವ್ರತಾಧ್ಯಾತ್ಯ ತದಾಸ್ಯ ನಾಮ ಕೃತ್ವಾ ದೇವಾ ಭೀಷ್ಮ ಇತಿ ಹ್ಯಚಿಕೃಪನ್ ಪ್ರಸೂನ ವೃಷ್ಟಿಂಚ ಸದಾಶ ದತ್ತಾಂ ಕಾಳೀಂ ಸಮಾದಾಯ ಪಿತುಃ ಸಮರ್ಪಯತೆ. ಭೀಮವ್ರತಾಧ್ಯ ತದಾ ಅಸ್ಯ ನಾಮ ಕೃತ್ವಾ, ಹೆಸರಿಟ್ಟು ದೇವತೆಗಳೆಲ್ಲ ಭೀಷ್ಮ ಅಂತ ನಾಮಕರಣ ಮಾಡಿದ್ರು. ತಂದೆ ಇಟ್ಟ ಹೆಸರು ದೇವವ್ರತ. ಇಲ್ಲೇನಾಯ್ತು? ಭೀಷ್ಮ ಅಂತ ಹೆಸರು ದೇವತೆಗಳಿಟ್ಟು ನಾಮ. ಭೀಷ್ಮ ಅಂದ್ರೆ ಏನು? ಭೀಮವ್ರತ, ಭೀಷ್ಮ ಪಂಚಕ ಬರುತ್ತೆ ಹೆಸರು. ಅದೇ ಕಾರಣ ಅಂದರೆ ಭಾಳ ಕಷ್ಟದ ವ್ರತ. 5 ದಿವಸ ಏನು ಮಾಡ್ಬೇಕು ಅವರು? ಪೂರ್ತಿ ಉಪವಾಸ. ಏಕಾದಶಿ ಮಾಡೋದು. ಏಕಾದಶಿನೇ ಶುರುವಾಗೋದು ಉಪವಾಸ. ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಸಾಯಂಕಾಲ ಅವ್ರು ಪಾಲನೆ ಮಾಡೋದು. ಮತ್ತೆ ಬೆಳಗ್ಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಪುರಾಣದಲ್ಲಿ ಸಾಯಂಕಾಲ ಸ್ಪಷ್ಟ ಹೇಳ್ತಾರೆ, ಸಾಯಂಕಾಲನೇ ಮಾಡೋದು. 5ನೇ ದಿವಸ ರಾತ್ರಿ ಸೂರ್ಯಾಸ್ತ ಆದ್ಮೇಲೆ ಪಾಲನೆ ಮಾಡಬೇಕು. ಅದು ಭಾಳ ಸುಲಭ ಅಲ್ಲ. ಅದಕ್ಕೆ 2 ಮೇಲೆ ಬಿಡಿದವ್ರಿಗೆ ಹೇಳಿಲ್ಲ, 2ಕ್ಕೆ. ಇದೆಲ್ಲ ವಿಶೇಷ ಶಕ್ತಿ ಇದ್ದವ್ರಿಗೆ ಹೇಳಿದ ವ್ರತ ಇದು ಭೀಮವ್ರತ. ಎಂಥ ವ್ರತ? ರಾಜ್ಯ ಬಿಡೋದು ವ್ರತ. ಇವತ್ತು ರಾಜ್ಯಕ್ಕೋಸ್ಕರ ಎಂತೆಂಥ ಕೆಲಸ ನೋಡೋದು. ದುರ್ಯೋಧನ ಅದಕ್ಕೆ ತಾನೇ ಸತ್ತಿದ್ದು, ವಂಶ ನಿರ್ವಂಶ ಮಾಡ್ಕೊಂಡು ಹೋದವನು. ಇದು ನೋಡಿ, ರಾಜ್ಯ ಸುಲಭ ತ್ಯಾಗ ಮಾಡಬೇಕು. ಆಮೇಲೆ ಮದುವೆ ತ್ಯಾಗ ಮಾಡೋದು ಕಷ್ಟ, ಅದನ್ನು ತ್ಯಾಗ ಮಾಡಿ. ಆದ್ದರಿಂದ ಅದು ನಾಮಕರಣ ಮಾಡಿ ಭೀಷ್ಮ ಭೀಷ್ಮ ಅಂತ ಹೆಸರಿಟ್ಟು. ಇದು ಅದು ಭೀಷ್ಮರು ವ್ರತ ಭೀಷ್ಮ ಪಂಚಕನೂ ಮಾಡಿದ್ರಂತೆ ಮಧ್ಯವರು. ಮಾಡಿದ್ದಕ್ಕೂ ಹೆಸರು ಬಂತವ್ರಿಗೆ. ಭೀಷ್ಮ ಪಂಚಕ ವ್ರತ ಮಾಡಿದ್ದು ಕೂಡ ಭೀಷ್ಮರೇ. ಇತಿ ಅಚೀಕೃಪನ್, ಎಲ್ಲ ದೇವತೆಗಳಿಟ್ಟ ಹೆಸರು.
ಪ್ರಸೂನ ವೃಷ್ಟಿಂಚ ಪುಷ್ಪವೃಷ್ಟಿಯನ್ನು ಮಾಡಿದರು. ದಾಸದತ್ತಾಂ ಕಾಳೀಂ ಕಾಳಿ ಅಂತ ಇನ್ನೊಂದು ಹೆಸರಾಕಿ, ಸತ್ಯವತಿ ದೇವಿಗೆ ಕಾಳಿ ಅಂತಲೇ ಹೆಸರಿತ್ತು. ದಾಸದತ್ತಾಂ ಕಾಳೀಂ ಸಮಾದಾಯ ಪಿತುಸ್ ಸಮರ್ಪಯತೆ, ತಂದೆಗೆ ಒಪ್ಪಿಸ್ಬಿಟ್ರು. ಅಪ್ಪ ನೀವು ನೋಡು ಎಲ್ಲ ಏರ್ಪಾಡು ಮಾಡಿದ್ದೇನೆ, ಮದುವೆ ಆಗೋಂದ್ರು. ಬಹಳ ಆಶ್ಚರ್ಯ ಆಯ್ತು ಶಂತನ ರಾಜನಿಗೆ, ಊಹೆನೂ ಮಾಡಿರಲಿಲ್ಲ ಅದನ್ನು. ಇನ್ಯಾರು ತ್ಯಾಗ ಮಾಡಿದ್ರು ಇಷ್ಟು ಬೆಲೆ ಇರಲಿಲ್ಲ. ಈಗ ರಾಜ್ಯ ಕೊಡೋ ಕೆಲಸ ಮಾಡೋ ಹಕ್ಕು ಯಾರಿಗಿದೆ? ಈಗ ಭೀಷ್ಮರಿಗೆ ಮಾತ್ರ. ಈಗ ರಾಜ್ಯ ಬಿಡ್ದವ್ರು ರಾಜ್ಯವನ್ನೆಲ್ಲ ತ್ಯಾಗ ಮಾಡೋ ಪ್ರಸಂಗನೂ ಬರೋದಿಲ್ಲ. ಇದ್ದವ್ರು ತಾನೇ ತ್ಯಾಗ ಮಾಡಬೇಕು, ತ್ಯಾಗ ಮಾಡಬೇಕಾಯ್ತು. ಜ್ಞಾತ್ವಾ ತುತಾಂ ರಾಜಪುತ್ರೀಂ ಗುಣಾಢ್ಯಾಂ ಸತ್ಯಸ್ಯ ವಿಷ್ಣೋರ್ಮಾತರಂ ನಾಮತಸ್ತಾತ್ ಎಲ್ಲಾಯ್ತು ನಾಮತಸ್ತತ್ ಲೋಕೆ ಪ್ರಸಿದ್ಧಾಂ ಸತ್ಯವತೀತ್ಯುದಾರಾಂ ವಿವಾಹಯಾಮಾಸ ಪಿತುಸ್ಸ ಭೀಷ್ಮಃ. ಜ್ಞಾತ್ವಾ ತುತಾಂ ರಾಜಪುತ್ರೀಂ ಗುಣಾಢ್ಯಾಂ ಸತ್ಯಸ್ಯ ವಿಷ್ಣೋಃ ಮಾತರಂ ನಾಮತಃ ತತ್ ಲೋಕೆ ಪ್ರಸಿದ್ಧಾಂ ಸತ್ಯವತಿ ಇತಿ ಉದಾರಾಂ ವಿವಾಹಯಾಮಾಸ ಪಿತುಃ ಸ ಭೀಷ್ಮಃ. ಆಗ ಮದುವೆ ಆಗ ಇಲ್ಲೊಂದು ಪ್ರಶ್ನೆ ಶುರುವಾಯಿತು. ಮತ್ತೆ ಇದು ಇಂಟ್ರಿಕ್ಯಾಸ್ಟ್ ಮ್ಯಾರೇಜ್ ಆಯ್ತಲ್ಲ ಅಂತ ಪ್ರಶ್ನೆ ಬಂತು. ಇವಳು ಅಂಬಿಕರ ಹುಡುಗಿ, ಅವರು ಕ್ಷತ್ರಿಯ, ಮದುವೆ ಆಯ್ತಲ್ಲ ಅಂತ ಕೇಳಿದ ತಕ್ಷಣ ಹೇಳ್ತಾರೆ ಆತ ಅಷ್ಟಾದರೂ ಬಿಡಲಿಲ್ಲ. ಏನು ಮಾಡ್ದ? ವಿಚಾರಿಸಿದ್ದ, ಮೊದಲೇ ವಿಚಾರಿಸಿದ. ಆಕೆ ಏನಂತಾಯಿತು? ವಿವರ್ಧಿತ. ಆಕೆ ಯಾವ ರೀತಿ ಬೆಳೆಸ ರಾಜಪುತ್ರಿಯಾಗೇ ಬೆಳೆಸಲ್ಪಟ್ಟಿದ್ದಾಳೆ ಹೊರತು ಈ ಕಳ್ಳರಿಗಾದಂತೆ ಏನಾಗಿಲ್ಲ, ದಾಸತ್ವ ಬಂದಿಲ್ಲ. ಅವನು ಸೂತತ್ವ ಬಂದೋಯ್ತು, ಆಗ ಬರಲಿಲ್ಲ. ಆದ್ದರಿಂದ ಅದು ಯಾವ ಅಂತ ತಿಳ್ಕೊಂಡೇ ಮಾಡಿದೆ. ಯಾಕೆ ರಾಜ ತಾನು ಒಬ್ಬರು ಮಾಡಿದ್ರೆ ಏನಾಗುತ್ತೆ? ಇಡೀ ಸಮಾಜನೇ ಹಾಳಾಗೋಗುತ್ತೆ. ಯದ್ಯದಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನ, ಆಗಬಾರ್ದು ಅಂಥೇಳಿ ಇದೆಲ್ಲ ವಿಚಾರ ಮಾಡಿ ತಿಳ್ಕೊಂಡೇ ಮಾಡಿದ. ಗುಣಾಢ್ಯಾಮ್, ಒಂದು ಕಡೆಗೆ ಯೋಗ್ಯಳು, ಗುಣಾಢ್ಯಾಮ್ ಒಳ್ಳೆ ಗುಣವತಿಯಾದವಳು. ಸತ್ಯಸ್ಯ ವಿಷ್ಣುವ್ರ ಮಾತರಂ ನಾಮತಸ್ತತ್, ಸತ್ಯವತಿಯನ್ನು ಸಾರ್ಥಕವಾಗಿತ್ತು. ಸತ್ಯ ಅಂದರೆ ಏನು? ಸತ್ಯಂ ಮೀಮಾಂಸ, ಬ್ರಹ್ಮಸೂತ್ರ ಸತ್ಯ ಅಂತ ಕರೀತಾರೆ. ಬರೆದವರು ಯಾರು? ಸತ್ಯ. ಅದಕ್ಕೆ ಸತ್ಯ ಅಂದರೆ ವೇದವ್ಯಾಸ ದೇವರು. ಸತ್ಯ ಸಮಾತ್ಮ ಸತ್ಯ, ವಿಷ್ಣು ಸಹಸ್ರನಾಮದಲ್ಲಿ ಸತ್ಯ. ಸತ್ಯವತಿ, ಧನವಾನ್ ಅಂದ್ರೆ ಏನು? ಧನ ಇರೋದು. ಸತ್ಯವತಿ ಅಂದ್ರೆ ಏನು? ಅದು ಸ್ತ್ರೀಲಿಂಗ ಅಷ್ಟೇ. ಸತ್ಯವಾನ್ ಸತ್ಯವತಿ ಅಂದರೆ ಸತ್ಯನಾಮಕ ಭಗವಂತನನ್ನ ಮಗನನ್ನಾಗಿ ಪಡೆದವಳು ಅಂತ ಅರ್ಥ. ತಾಯಿ ಎದ್ದಿದ್ದಕ್ಕೆ ಹಕ್ಕು ಬಂದಾಗ ಆಯ್ತಲ್ಲ ಗೊತ್ತಾ, ಲೋಕದೃಷ್ಟಿಯಲ್ಲಿ ಸತ್ಯವತಿ. ಸತ್ಯಸ್ಯ ವಿಷ್ಣುರ್ ಮಾತರಂ ನಾಮತಸ್ತತ್ ಲೋಕೆ ಪ್ರಸಿದ್ಧಾಂ ಸತ್ಯವತಿ ಇತ್ಯುದಾರಾಂ, ಲೋಕದ ಸತ್ಯವತಿ ಅಂತ ಪ್ರಸಿದ್ಧಳಾಗಿದ್ದವಳು. ಉದಾರ ವಿವಾಹಯಾಮಾಸ ಪಿತುಃ ಸ ಭೀಷ್ಮಃ, ವಿವಾಹಯಾಮಾಸ ಪಿತುಃ ಸ ಭೀಷ್ಮಃ. ಈ ಮಾತಿನಿಂದ ಅವರಿಗೆ ಇದೆಲ್ಲ ವಿಷಯನೂ ಗೊತ್ತಾಯ್ತು. ಏನು ಕಲೆಕ್ಟ್ ಮಾಡಿದ್ದ? ಪರಾಶರರಿಂದ ಮಗು ಹುಟ್ಟಿದೆ ಇವರಿಗೆ, ವೇದವ್ಯಾಸರಿವ್ರ ಮಗ, ಇದೆಲ್ಲ ಗೊತ್ತಿದೆ ಈಗ ಯಾರಿಗೆ? ಶಂತರಿಗೆ. ಶಂತರಿಗೆ ಅದಿಷ್ಟು ಶಂತನಿಗೆ ಗೊತ್ತು. ಮುಂದೆ ಅದು ಬರುತ್ತೆ, ಭೀಷ್ಮರು ಹೇಳ್ತಾನೆ ಗೊತ್ತು ಅಂತೆಲ್ಲ ಹೇಳ್ತಾರೆ. ಆದ್ದರಿಂದ ಇದೆಲ್ಲ ಕಲೆಕ್ಟ್ ಮಾಡೇ ಮಾಡಿ. ಆಗಿನ ಕಾಲಕ್ಕೆ ಏನು ದೋಷ ಇರಲಿಲ್ಲ ಅದರಲ್ಲಿ. ಕನ್ಯಾಪಿತೃವಾಗಿ ಕನ್ಯೆಯಾಗಿ ಮಗಳನ್ನು ಪಡೆದಿದ್ರು ಕೂಡ ಅವರಿಗೆ ಕನ್ಯಾತ್ವ ಮತ್ತೆ ಹೊರ ಬಂದಿದ್ದರೆ ದೋಷ ಇಲ್ಲ. ಕನ್ಯಾತ್ವ ಮತ್ತೆ ಬಂದಿದ್ದರೆ ಇವತ್ತು ಯಾವ ದೋಷ ಇಲ್ಲ. ಡೈವರ್ಸ್ ಆಗಿದ್ದರೆ ದೋಷ ಇಲ್ಲ. ಆ ಥರ ಡೈವರ್ಸ್ ಆಗಕ್ಕೆ ಏನು ದೋಷ ಇಲ್ಲ. ಡೈವರ್ಸ್ ಆಗದೆ ಮದುವೆ ಆದರೆ ತಪ್ಪದು. ಮತ್ತೆ ಏಕಕಾಲಕ್ಕೆ ಎಷ್ಟು ಜನ ಇರಾಗಿಲ್ಲ, ಈ ಬೆಂಡಂದ್ರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಡೈವರ್ಸ್ ಆಗಿದ್ದು ಇರ್ಬೋದು. ಇವತ್ತಿನ ಕಾನೂನು ಅದು. ಆ ಶಾಸ್ತ್ರ ಕಾನೂನು ಹೇಗಿತ್ತು? ಮದುವೆಯಾಗಿ ಮತ್ತೆ ಸನ್ಯಾತ್ವ ಬಂದರೆ ಏನು ಮಾಡ್ಬೋದು ಅವರು? ಮದುವೆ ಆಗಿದ್ರೆ ಇಲ್ಲ, ಮದುವೆ ಆಗಿದ್ರೆ ರೂಲ್ಡ್ ಔಟ್. ಒಂದೇ ಸತಿ ಮದುವೆ ಆಗ್ಲಿಕ್ಕೆ ಸಾಧ್ಯ, ಮತ್ತೆ ಮದುವೆ ಆಗಾಗಿಲ್ಲ. ಸಕೃತ್ ಕನ್ಯಾ ಪ್ರತೀಯತೆ, ಮಹಾಭಾರತದ್ದೇ ವಾಕ್ಯ. ಮತ್ತೆ ಮದುವೆ ಆಗಾಗಿಲ್ಲ. ಆದರೆ ಮಕ್ಕಳನ್ನು ಪಡೆದಿದ್ರೆ ಕನ್ಯಾತ್ವ ಬಂದಿದ್ರೆ ಮತ್ತೆ ಮದುವೆ ಆಗು, ಮತ್ತೆ ಇನ್ನೊಂದು ಮದುವೆ ಆಗು. ಇದು ಇನ್ನೊಂದು ಮದುವೆ ಆಗದೆ ಏನಾಯ್ತು? ಇದು ಮೊದಲೇ ಮದುವೆನೇ ಆಯ್ತು, ಇನ್ನೊಂದು ಮದುವೆ ಆಗಲಿಲ್ಲ. ಮಗು ಹುಟ್ಟಿದ್ರು ಕೂಡ ಮತ್ತೆ ಕುಂತಿ ಹಾಗೆ ಪಡೆದಿದ್ರು ಕೂಡ ಏನಾಗಿ ಪಾಂಡರಾಜನ ಹೆಂಡತಿ ಅಂತ. ಇದೆಲ್ಲ ಪಡೆದಿದ್ದು ಕುಂತಿ ಯಾವ ಅವಸ್ಥೆಯಲ್ಲಿ? ಕನ್ಯಾವಸ್ಥೆಯಲ್ಲಿ. ಅದೇನಾಗಲಿಲ್ಲ ಆಕೆಗೆ ದೋಷ. ಅದು ವರದಲ್ಲೇ ಹಾಕ್ಕೊಟ್ಟಿದ್ರು ಅವರು, ಮಂತ್ರದಿಂದ ಮಗುವನ್ನು ಪಡಿತೀಯ ನೀನು, ಕನ್ಯಾತ್ವ ಹೋಗೋದಿಲ್ಲ ಅಂತ ದೇವರಾಜ್ ಹೇಳಿಬಿಟ್ಟಿದ್ರು. ಅದರಿಂದ ಅಫೆಕ್ಟ್ ಆಗಲೇ ಇಲ್ಲ. ಇವತ್ತು ಡೀಡ್ ಏನು ಮಾಡಿರ್ತಾರಲ್ಲ, ರೂಲ್ಸ್ ಅಂತ ಮಾಡಿರ್ತಾರೆ. ರೂಲ್ಸ್ ಪ್ರಕಾರ ಇದ್ದಾಗ ಏನು ಮಾಡಕ್ಕೆ ಬರೋದಿಲ್ಲ, ತಪ್ಪು ಅಂತ ಹೇಳಕ್ಕೆ ಬರೋದಿಲ್ಲ. ಅದಿಲ್ಲದೆ ಹೋದಾಗ ಇದು ಆರ್ಗ್ಯುಮೆಂಟ್ ಇದ್ದಾಗ ಏನು ಮಾಡಕ್ಕೆ, ಅವ್ರ ನಿಯಮ ಆಯಾ ಒಂದು ವರ್ಣಕ್ಕೊಂದು ನಿಯಮ ಇಟ್ಕೊಂಡಿರ್ತಾರೆ, ಒಂದೊಂದು ಮತಕ್ಕೊಂದು ನಿಯಮ ಮಾಡಿಕೊಂಡಿರ್ತಾರೆ. ಈಗೆಲ್ಲ ನಡೀತಿದೆಯಲ್ಲ, ಆ ನಿಯಮ ಇದ್ದಾಗ ಏನು ಮಾಡ್ಬೇಕಾದ್ರೆ ಅಲ್ಲಿ ನಿಯಮ ಇಲ್ಲದೆ ಹೋದ್ರೆ ಇಲ್ಲ. ಅದು ಅಷ್ಟರ ಮಟ್ಟಿಗೆ ಸರಿಯೋ ತಪ್ಪು ಎಂಬ ಪ್ರಶ್ನೆ ಅನಂತರ. ನಿಯಮವನ್ನು ಕೋರ್ಟು ಕಚೇರಿಗಳಲ್ಲಿ ಏನು ನೋಡ್ತಾರೆ ಅವರು? ಆ ಪ್ರಕಾರ ನಿಯಮ ಇತ್ತು ಅಲ್ಲ ಅಷ್ಟೇ ನೋಡೋದು, ಉಳಿದೆಲ್ಲ ನೋಡ್ಲಿಕ್ಕೆ ಹೋಗೋದಿಲ್ಲ. ಆ ದೃಷ್ಟಿಯಿಂದ ಇನ್ನು ಪೂರ್ತಿ ವ್ಯಾಲಿಡ್ ಆಯ್ತು. ಇಲ್ಲ 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 ನೀನು ಸೇರಿಸ್ದೆ ಅಷ್ಟೇ. ಇಲ್ಲ, ಪರಾಶರ ಇಲ್ಲ, ತಪಸ್ಗೆ ಹೋಗ್ಬಿಟ್ರೆ ಆಗಲಿ ಅವರು. ಈಗ ಅವ್ರ ಉದ್ದೇಶ ಏನಿತ್ತು? ಪರಾಶರ ಜೀವಂತ ಇದ್ದರು, ಈ ಅಟೆಂಡೆನ್ಸ್ ಇಲ್ಲ ಅಲ್ಲಿ ಬಂದು ಕೂತಿರ್ಲಿ.
ಹೌದು ಕನ್ಯಾತುಪ್ಪ ಕನ್ಯೆಯುವ ಸಾಭವತ್ ಪ್ರತಿವಾಸರಂಸ ಪ್ರತಿನಿತ್ಯ ಕನ್ಯೆ ಆಗ್ತಾ ಇಲ್ಲ ಪ್ರತಿನಿತ್ಯ, ಆದ್ದರಿಂದ ದೋಷ ಆಗ್ತಿರಲಿ. ಪ್ರಸೂನ ವೃಷ್ಟಿಂಚ ಸದಾಶ ದತ್ತಾಂ ಕಾಳೀಂ ಸಮಾದಾಯ ಪಿತುಃ ಸಮರ್ಪಯತೆ ಲೋಕೆ ಪ್ರಸಿದ್ಧಾಂ ಸತ್ಯವತೀತ್ಯುದಾರಾಂ ವಿವಾಹಯಾಮಾಸ ಪಿತುಃ ಸ ಭೀಷ್ಮಃ. ವಿಷ್ಣುವತಿಯನ್ನು ಮಾಡಿಸಿದರು. ಪ್ರಾಯಸ್ತತಾಂ ನಮನ. ಈಗ ಇನ್ನೊಂದು ಟೆಸ್ಟ್ ಇತ್ತು ಇವ್ರಿಗೆ ಮಾಡೋದಕ್ಕೆ. ಆಗಿನ ಕಾಲಕ್ಕೆ ಇನ್ನೊಂದು ಟೆಸ್ಟ್ ಏನಿತ್ತು ಅಂದರೆ, ಇವಳು ಮದುವೆಗೆ ಯೋಗ್ಯಗಳು ಹೌದೋ ಅಲ್ವೋ ಅಂತ ಪ್ರಶ್ನೆ ಮಾಡಿದರೆ ಫೈನಲ್ ಅದು. ಪ್ರಾಯಸ್ತತಾಂ ನಮನ ಪಾಪ ಮಾರ್ಗೇ ಗಚ್ಚೇತಿಥಿ ಆತ್ಮರಶ್ಚ ಸಕ್ತಂ ಜ್ಞಾತ್ವಾ ಪಿತಾಂ ದಾಶಗೃಹೇ ವಿವರ್ಧಿತಾಂ ಜಗ್ರಾಹ ಸದ್ಧರ್ಮರತಶ್ಚ ಶಂತನುಃ. ಪ್ರಾಯಸ್ತತಾಂ ನಮನಸ್ ಪಾಪ ಮಾರ್ಗೇ ಗಚ್ಚೆ. ಸಜ್ಜನರ ಸಾಮಾನ್ಯವಾಗಿ ಏನಾಗೋದಿಲ್ಲ, ಪಾಪ ಮಾರ್ಗದಲ್ಲಿ ಹೋಗೋದಿಲ್ಲ. ಆದ್ದರಿಂದಾನೇ ಆತ್ಮ ಮನಶ್ಚ ಸಕ್ತಂ, ತನ್ನ ಮನಸ್ಸು ಅವಳಲ್ಲಿ ಹೋಗಿದೆ. ಈಗ ಸಜ್ಜನರ ಮನಸ್ಸು ಪಾಪ ಕಾರ್ಯದಲ್ಲಿ ಮನಸ್ಸು ಹಾಕೋದಿಲ್ಲ. ಆದರೆ ತನ್ನ ಮನಸ್ಸು ಏನಾಗಿದೆ ಈಗ ಸತ್ಯವತಿಯಲ್ಲಿ ಅನುರಕ್ತವಾಗಿದೆ. ಆದ್ದರಿಂದ ಏನರ್ಥ, ಅವಳು ವಿವಾಹ ಯೋಗ್ಯಳಾಗಿರಲೇಬೇಕು. ಇನ್ನೊಂದು ಟೆಸ್ಟ್ ಇದು. ಯಾವಾಗ ಟೆಸ್ಟ್ ಮಾಡಿ, ಈ ಟೆಸ್ಟಿಗೆ ಬೆಲೆ ಇದೆ, ಒಪಿನಿಯನ್ ಇದೆ. ಒಪಿನಿಯನ್ ಕಂಡ್ಕೊಂಡವ್ರು ಒಪಿನಿಯನ್ ಕೊಟ್ಟರೆ ಆಗೋದಿಲ್ಲ. ಯಾರು ಒಪಿನಿಯನ್ ಕೊಡಬೇಕು? ಕಾಂಪಿಟೆಂಟ್ ಅಥಾರಿಟಿ ಒಪಿನಿಯನ್ ಕೊಡಬೇಕು. ಈ ಕಾಂಟ್ರವರ್ಸಿ ಬಂತೀಗ ಅವನು ಹೇಳ್ತಾನೆ ಐ ಫೀಲ್ ಲೈಕ್ ದಿಸ್ ಅಂತ, ಎಕ್ಸ್ಪರ್ಟ್ ಜಡ್ಜ್ಮೆಂಟ್ ಕೊಡ್ತಾನೆ, ಒಪ್ಪಬೇಕಾದ್ರೆ ಅದಕ್ಕೆ ಇದನ್ನು ಎಕ್ಸ್ಪರ್ಟ್. ಲೋಯರ್ ಕೋರ್ಟಲ್ಲಿ ಒಂದಾಗಿತ್ತು, ಹೈಯರ್ ಕೋರ್ಟಲ್ಲಿ ಮತ್ತೊಂದಾಯ್ತು ಅಂತ ತಿಳ್ಕೊಂಬಿಡು. ಎಷ್ಟೋ ಕೊಡ್ತಾ ಆ ಥರ ಆಗುತ್ತೆ. ಬಟ್ ಇದು ಮೋರ್ ಎಕ್ಸ್ಪರ್ಟೈಸ್ ಇದೆ ಅವನಲ್ಲಿದೆ. ಅದರಿಂದ ಆತನ ಮಾತು ಏನಾಯಿತು ತೆಗೆದೆ. ಮೊದಲೇ ನೋಡೋದಕ್ಕೆ ಎವಿಡೆನ್ಸ್ ಅವೆಲ್ಲ ಒಂದೇ, ಏನು ಚೇಂಜ್ ಆಗಿಲ್ಲ. ಬಟ್ ಒಪಿನಿಯನ್ ಚೇಂಜ್ ಆಯ್ತು. ಈಗ ಒಪಿನಿಯನ್ ಕೊಡೋ ಹಕ್ಕು ಆತನಿಗಿದೆ. ಯಾತಕ್ಕೆ? ವರ್ಚ್ಯೂ ಆಫ್ ಬೀಯಿಂಗ್ ಎ ಜಡ್ಜ್ ಏನು ಮಾಡ್ಬೋದು ಆತ? ಒಪಿನಿಯನ್ ಬೆಳೆದವ್ರು ಬೇರೆಯವ್ರ ಒಪಿನಿಯನ್ ಬೆಲೆ ಇಲ್ಲ. ಇವತ್ತು ಏನಾಗ್ಬಿಡ್ತು, ಕಂಡವ್ರು ತಮ್ಮ ಒಪಿನಿಯನ್ ಐ ಲೈಕ್ ಐ ಡೂ ಇಟ್ ಅಂತ, ಅದನ್ನೆಲ್ಲ ಮಾಡೋಕ್ಕೆ ಬರೋಲ್ಲ. ಐ ಲೈಕ್ ಇಟ್ ಐ ಡೂ ಇಟ್ ಅಂತ ಉಳಿಯೋದಿಲ್ಲ. ಆ ಕಾಂಪಿಟೆನ್ಸ್ ಇದ್ದಾಗ ಹೇಳ್ಬೋದು ಆ ಮಾತನ್ನು. ಕಾಂಪಿಟೆನ್ಸ್ ಇದ್ದಾಗ ಹೇಳ್ಬೋದು, ಹೇಳಕ್ಕೆ ಬರೋದಿಲ್ಲ. ಇಲ್ಲೇನು ಮಾಡಿದರು, ನನ್ನ ಮನಸ್ಸು ಮದುವೆ ಆಗಿ ಒಪ್ಪಿದೆ, ಇವಳನ್ನು ಮೆಚ್ಚಿದೆ ಅಂದರೆ ಇವಳು ಏನಾಗಿರಬೇಕು? ನಾನು ಕೇಳಿದ್ರ ಪ್ರಕಾರ ಇವಳು ಸತ್ಯವಾಗಿ ಏನಾಗಿದ್ದಾಳೆ? ಕ್ಷತ್ರಿಯ ಕನ್ಯೆ ಆಗಿದ್ದಾಳೆ, ಇವಾಗ ಯೋಗ್ಯಳೆ ಆಗಿದ್ದಾಳೆ ತೀರ್ಮಾನ ಮಾಡಿದ್ರು. ದುಷ್ಯಂತನಿಗೂ ಹಾಗೆ ಆಯಿತು. ಶಕುಂತಲೆಯನ್ನು ನೋಡಿದ, ಆಗ ಯೋಚನೆ ಮಾಡ್ದ, ಯಾರು ನೋಡಿದ್ರೆ ಕಣ್ಣವರ ಮಗಳು ಅಂತ ಹೇಳ್ತಾರೆ. ಕಣ್ಣವರ ಮಗಳು, ಕಣ್ಣವರು ಬ್ರಾಹ್ಮಣ ಋಷಿಗಳವರು. ಕಣ್ಣವರ ಮಗಳು ಅಂತ ಹೇಳಿದ ಮೇಲೆ ನಾನು ಕ್ಷತ್ರಿಯ ಮದುವೆ ಆಗಾಗಿಲ್ಲ. ಆದರೆ ನನ್ನ ಮನಸ್ಸು ಏನಾಗಿದೆ ಈಗ? ಆಸಕ್ತವಾಗಿದೆ. ಆದ್ದರಿಂದ ನಮೇ ಅನ್ಯ ಕ್ಷತ್ರಿಯಾಯಾಹ ಮನೋಜಾತು ಪ್ರವರ್ತತೆ. ನನ್ನ ಮನಸ್ಸು ಕ್ಷತ್ರಿಯ ಸ್ತ್ರೀಯನ್ನು ಬಿಟ್ಟು ಬೇರೆ ಕಡೆ ಹೋಗಲು ಸಾಧ್ಯ ಇಲ್ಲ. ಅದರಿಂದಾಗಿಯೇ ಇವಳು ಕ್ಷತ್ರಿಯಳೇ ಇರಬೇಕು ಅಂತ ಹೇಳಿದೆ. ಮುಂದೆ ಗೊತ್ತಾಯ್ತು, ಅವಳು ಅವ್ರು ಸ್ವಂತ ಮಗಳಲ್ಲ. ಯಾರೋ ಅವಳು ವಿಶ್ವಾವತಿ ಕ್ಷತ್ರಿಯರಾಗಿದ್ದರು ಮೊದಲು. ಆದ್ದರಿಂದ ಸರಿ ಹೋಯ್ತು. ಇಂಥ ಟೆಸ್ಟ್ ಇದೆ. ಮುಂದೆ ದ್ರೌಪದಿ ಸ್ವಯಂವರಕ್ಕೆ ಅದೇ ಕಾರಣ ಆಗಿತ್ತು. ಕುಂತಿ ಹೇಳ್ತಾಳಲ್ಲ, ತಾಯಿ ಹೇಳಿದಾಳು ಮಾಡಿಸ್ತೇವೆ ಅಷ್ಟೇ. ಇವೆಲ್ಲ ಉಳಿದವ್ರು ಏನೋ ಇವತ್ತಿನ ಕಾಲಕ್ಕೆ ಎಲ್ಲ ಕೋಟ್ ಮಾಡಿಬಿಡೋದು, ನಮ್ಮ ಇಷ್ಟ ಬಂದಿದೆ ಅಂತ ಹೇಳೋದು. ಇವ್ರು ಯಾವ ಇದಿದೆ, ಕಾಂಪಿಟೆನ್ಸ್ ಇದೆ. ಒಪಿನಿಯನ್, ಮೆಡಿಕಲ್ ಒಪಿನಿಯನ್ ಯಾರು ಕೊಡಬೇಕು? ಫಸ್ಟ್ ಏನಾಗಿರ್ಬೇಕು ಅವನು? ಡಾಕ್ಟ್ರ್ ಆಗಬೇಕು ಫಸ್ಟ್ ಅವನು. ಆಮೇಲೆ ಏನಾಗಿರ್ಬೇಕು ಅವನು? ಸರ್ವೀಸು, ಎಕ್ಸ್ಪರ್ಟ್ ಎಲ್ಲ ಅವ್ರು. ಅಲ್ಲೇ ಇಂಜಿನಿಯರ್ ಭಾರಿ ಸರ್ವಿಸ್ ಆಗಿದೆ, ಅವ್ರು ಕೊಡಾಗಿಲ್ಲ. ಗೊತ್ತಾಯ್ತಾ? ಜಸ್ಟ್ ಇದಾಗಿದ್ದರು ಕೂಡ ಕೊಡೋಕೆ ಬರೋದು. ಇವತ್ತು ಮಿಸ್ಯೂಸ್ ಮಾಡ್ಕೋತಾರೆ ಟರ್ಮ್ಸ್ ಎಲ್ಲ. ಅವರೆಲ್ಲ ಮಾಡ್ಕೊಳ್ಳಿಲ್ವಾ? ನಾವು ಮಾಡ್ಕೋತೀವಿ ಅಂತೇಳಿ ಅವರೆಲ್ಲ ಅವ್ರ ಕಾಂಪಿಟೆನ್ಸ್ ನಿಗದಿ ಆಗಿದ್ರೆ ಈಗ ಇಲ್ಲ ಅಂದಮೇಲೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಪುರಾಣ ಪುಣ್ಯಕಥೆಗಳನ್ನು ಹೇಳೋರು ಯಾತಕ್ಕೆ ಸರಿಯಾಗಿ ಹೇಳಬೇಕು ಅಂದರೆ, ಸುಮ್ಮನೆ ಕೇಳಿದ ದಾರಿ ತಪ್ತಾರೋ ಅವರು. ಯಾರು ಶಾಸ್ತ್ರ ಗೊತ್ತಿಲ್ಲದೆ ಪುರಾಣ ಹೇಳ್ತಾರೋ ಅವ್ರು ನರಕಕ್ಕೆ ಹೋಗ್ತಾರೆ ಅಂತ ಯಾತಕ್ಕೆ ಹೇಳಿದರು? ಮಿಸ್ಗೈಡ್ ಮಾಡ್ತಾರೆ, ಆದ್ದರಿಂದ ನರಕಕ್ಕೆ ಹೋಗ್ತಾರೆ ಅವರು. ಇನ್ನು ಕೇಳಿದ, ಹೌದಪ್ಪ ಹೌದು, ಏನು ಮಾಡೋಕ್ಕಾಗತ್ತೆ? ಯಾರೋ ಬಂದ, ಇನ್ನು ಮ್ಯಾರೇಜ್ ಆಗ್ತೀನಿ ಅಂತ, ಆಗೋದಿಲ್ಲ ಅಂದರು. ಈ ಕತೆ ಹೇಳಿದ್ರು, ನೋಡಿದಪ್ಪ ನಿಮ್ಮ ಪ್ರಕಾರ ಆಗಲಿಲ್ವಾ, ನಾನು ಪರವಾಗಿಲ್ಲ ಹೋಗಿ ಮಾರಾಯ ಅಂತ ಹೇಳ್ಬೋದು ಆಯ್ತಲ್ಲ ಕತೆ. ಅದು ಹೇಳಬೇಕು, ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ಅದಕ್ಕೆ ಕೈ ಹಾಕಬಾರ್ದು. ಆ ಫೀಲ್ಡಿಗೆ ಕೈ ಹಾಕಿದ್ಮೇಲೆ ಏನು ಮಾಡ್ಬೇಕು ಅದನ್ನು? ಅದಕ್ಕೆ ಆಚಾರ್ಯ ತಾತ್ಪರ್ಯದಿಂದ ಬರೀದೇ ಹೋಗಿದ್ರೆ ಏನಾಗ್ತಿತ್ತು, ಮಹಾಭಾರತ ಓದಿ ಏನಾಗ್ತಿತ್ತು, ಸೀದಾ ನರಕಕ್ಕೆ ಹೋಗ್ಬೋದಾಗಿತ್ತು. ಓದ್ದವರು, ಹೇಳಿದವರು, ಕೇಳಿದವರೆಲ್ಲ ತರ್ಪಿಸಿದ ಗುರುಗಳು ಆಚಾರ್ಯರು. ಮಾಡಿ ಎಷ್ಟು ಆಜ್ಞಾ ಮನ್ನೇ ಇರೋ ಕಾರ್ಯ ಬೇರೆ ಯಾರಿಗೂ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇರಲೇ ಇಲ್ಲ ಅಂತ ಪೂರ್ಣ ಪ್ರಜ್ಞರು. ಅವ್ರು ಒಂದೊಂದು ಮಾತು ಸರಿಯಾಗಿ ಓದೋದಿಲ್ಲ ಯಾರು ಕೂಡ, ಅದರಿಂದ ಗೊತ್ತಾಗೋದಿಲ್ಲ. ಪರ್ಫೆಕ್ಟ್ ಆ್ಯಕ್ಚುಲ್ ಆ ಪರ್ಫೆಕ್ಷನ್ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಲೋಕೇ ಪ್ರಸಿದ್ಧಾಂ ಜ್ಞಾತ್ವಾ ಪಿತಾಂ ದಾಶ ವಿವರ್ಧಿತಾಂ, ಅದಕ್ಕೆ ವಿವರ್ಧಿತಾಂ ಮತ್ತೆ ವಿಶೇಷೇಣ ವರ್ಧಿತಾಂ. ಜಗ್ರಾಹ ತದ್ಧರ್ಮರತಸ್ಯ, ಇದರಿಂದ ಏನ ಶಂತನು ಧರ್ಮರತನಾಗಿದ್ದ, ಧರ್ಮಚ್ಯುತಿ ಬರಲಿಲ್ಲ. ಆದ್ದರಿಂದ ಅದು ಕೆಟ್ಟ ವಿವಾಹ ಆಗಲೇ ಇಲ್ಲ ಅಂತ. ಸ್ವಚ್ಛಂದ ಮೃತ್ಯುತ್ವ ವರಂ ಪ್ರದಾಯ ತಥಾಪ್ಯಜೇಯತ್ವ ಮಧುಷ್ಯತಾಂಚ ಯುದ್ಧೇಶು ಭೀಷ್ಮಸ್ಯ ರೂಪೋತ್ತಮಸ್ಯ ರೇಮೇ ತಥೈವಾಬ್ಧ ಗಣಾನ್ ಬಹುಂಶ್ಚ. ಮಗನಿಗೆ ವರ ಕೊಟ್ಟರು. ಇಷ್ಟೆಲ್ಲ ತ್ಯಾಗ ಮಾಡಿದ್ದಕ್ಕೆ ಏನು ಬಂತು ನಮ್ಮ ಪ್ರಶ್ನೆ ನೆಕ್ಸ್ಟ್. ಈಗ ಪಿತೃದೇವೋಭವ, ಇಷ್ಟೆಲ್ಲ ಅರ್ಥ ಪಿತೃದೇವೋಭವ ಆಯ್ತು. ಈಗ ನಮಗೇನು ಸಿಗುತ್ತೆ ಅಂದರೆ ಇಷ್ಟೆಲ್ಲ ಸಿಗುತ್ತೆ.
ಸ್ವಚ್ಛಂದ ಮೃತ್ಯುತ್ವ ವರಂ. ನೀನು ಇಷ್ಟಪಟ್ಟಾಗ ಸಾಯ್ಬೋದು, ಅಲ್ಲಿವರೆಗೂ ಮೃತ್ಯು ಹತ್ರ ಬರ ಹಾಗಿಲ್ಲ. ಎಂಥ ವರ ಕೊಟ್ಟಿದ್ದಾರೆ. ಸ್ವಚ್ಛಂದ ಮೃತ್ಯುತ್ವ ವರಂ ಪ್ರದಾಯ ತಥಾಪಿ ಅಜೇಯತ್ವಂ ಅದೃಶ್ಯತಾಂಚ. ಯುದ್ಧದಲ್ಲಿ ಸೋಲಿಲ್ಲ, ಇನ್ನೊಂದು ವರ ಕೊಟ್ಟರು ಅದೃಶ್ಯತಾಂ. ಮತ್ತೊಂದು ವರ. ಎಷ್ಟು ವರಗಳು ಕೊಡ್ತಾರೆ ನೋಡಿ. ತಂದೆ ಸೇವೆ ಮಾಡಿದ್ದಕ್ಕೆ ಏನೇನು ಸಿಕ್ತೆ ಅವರಿಗೀಗ? ಮೊದಲು ಸ್ವಚ್ಛಂದ ಮೃತ್ಯು. ಸರಿಯಾಗಿ ಹೇಳಿದ್ರೆ ಯಾರು ತಂದೆ ತಾಯಿ ಮಾತು ಮೀರೋದಿಲ್ಲ. ಯಾರು ಸರಿಯಾದ ಸಾವು ಬಯಸ್ತಾರೆ, ಸುಖವಾದ ಸಾವು ಬೇಕು ಅಂತ ಇಷ್ಟಪಡ್ತಾರೆ, ಅವ್ರು ಏನು ಮಾಡಿರಬೇಕು? ತಂದೆ ತಾಯಿಗಳ ಸೇವೆ ಮಾಡಿದ್ದೆ ಅವ್ರು ದುರ್ಮರಣ ಬರೋದಿಲ್ಲ. ಫಸ್ಟ್. ಸೆಕೆಂಡ್, ಗೋದಾನ ಮಾಡಿದರೆ ದುರಂತದ ಸಾವು ಬರೋದಿಲ್ಲ. ಇಷ್ಟಪಟ್ಟು ಸಾವು ಬರುತ್ತೆ ಅಂದ್ರೆ ಏನು? ವಾಲಂಟರಿ ರಿಟೈರ್ಮೆಂಟ್ ಇದ್ದಾಗ. ಇಷ್ಟಪಟ್ಟು ಸಾವು ಬರುತ್ತಾ ಅಂತ ಕೇಳಿದ್ರೆ ಇಷ್ಟಪಟ್ಟು ರಿಟೈರ್ಮೆಂಟ್ ತಗೋತಾರೋ ಇಲ್ವೋ? ತಗೊಳ್ಳೋರೆಲ್ಲ ಸಾಮಾನ್ಯ ಯಾವ ಪೋಸ್ಟಲ್ಲಿ ಇರ್ತಾರೆ? ಒಳ್ಳೊಳ್ಳೆ ಪೋಸ್ಟಲ್ಲಿ ಇರ್ತಾರೆ. ಸಾಮಾನ್ಯ ಪೋಸ್ಟ್ ಅಲ್ಲ. ಹೋದ್ರೆ ಬಿದ್ದರಷ್ಟೇ, ಹೋದ್ರಷ್ಟೇ ಪೋಸ್ಟ್ ಅಲ್ಲ. ದೊಡ್ಡ ದೊಡ್ಡ ಪದವಿ ಬಿಟ್ಟು ಬಂದವರು ಇದ್ದಾರೆ. ಅದು ಇವತ್ತಿನ ಕಾಲದಲ್ಲೂ ಸಿಗ್ತಾರೆ. ದೊಡ್ಡ ದೊಡ್ಡ ಪೋಸ್ಟ್, ಹೈಯೆಸ್ಟ್ ಪೋಸ್ಟಲ್ಲಿ. ಯಾರೋ IGP ನಂಗೆ ಇದು ಪ್ರೊಫೆಷನಲ್ ರಿಸೈನ್ ಮಾಡ್ತೀನಿ ಅಂತ ಹೋಗಿ ಗಲಾಟೆ ಆಗಲಿಲ್ಲ. ಮತ್ತೆ ಅವ್ರು ಬೇಡ ಬಾರಿ ಅಂತ ಉಳಿಸ್ಕೊಟ್ರು. ಅನ್ಯಾಯ ಆಯ್ತು ರಿಸೈನ್ ಮಾಡ್ತೀನಿ ಅಂತ. ನಾನು ಸಾಕಾದ್ರೂ ರಿಸೈನ್ ಮಾಡ್ತೀನಿ. ಅವಾಗಿನ ಕಾರಣ, ಬೇರೆ ಕಾರಣ ಬೇಕೇ ಇಲ್ಲ. ಅರ್ಥ ಆಯ್ತಾ? ದೇರ್ಫೋರ್ ವಾಲಂಟರಿ ರಿಟೈರ್ಮೆಂಟ್ ಕಾನ್ಸೆಪ್ಟ್ ಇದರಲ್ಲಿದೆ. ಅದು ವಾಲಂಟರಿ ರಿಟೈರ್ಮೆಂಟ್ ಯಾರಿಗೆ ಕೊಡ್ತಾರೆ? ಕ್ರಿಮಿನಲ್ಸ್ಗೆಲ್ಲ ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ? ಒಳ್ಳೆ ಸರ್ವಿಸ್ ಇರಬೇಕು ಅವ್ರಿಗೆ. ಒಳ್ಳೆ ಸರ್ವಿಸ್ ಇದ್ರೆ ಮಾತ್ರ ಕೊಡ್ತಾರೆ. ಇಲ್ಲದೆ ಹೋದರೆ ಅದು ಕೊಡೋದು. ಅಪ್ಲಿಕೇಶನ್ ಹಾಕಿದ ತಕ್ಷಣ ಬಂದು ಏನು ಮಾಡ್ತಾರೆ ಗೊತ್ತಾ? ವಾಲಂಟರಿ ರಿಟೈರ್ಮೆಂಟ್ ಅವ್ರು ಇದು ಹುಡುಕ್ತಾರೆ ಫಸ್ಟು. ಅದು ಯಾತಕ್ಕೆ ಅಪ್ಲೈ ಮಾಡ್ತಾರೆ? ನಾಳೆ ಎಂಕ್ವೈರಿ ಬರುತ್ತೆ ಅಂತ ಭಯದಿಂದ ಮಾಡೋದಾದರೆ ಕೊಡಬೇಡಿ ಅಂತ ಹೇಳ್ತಾರೆ. ಅಲ್ಲಿ ಏನು ಬ್ಲಾಕ್ ಮಾರ್ಕ್ ಇಲ್ಲ ಅವರಲ್ಲಿ. ಅಂಥವ್ರಿಗೆ ಪರ್ಮಿಷನ್ ಕೊಡ್ತಾರೆ, ಬೇರೆಯವರಿಗೆಲ್ಲ ಕೊಡೋದಿಲ್ಲ. ಇದೆಲ್ಲ ತೋರಿಸಿದಾಗ ಏನಾಯ್ತು ಅಲ್ಲಿಗೆ? ಸ್ವಚ್ಛಂದ ಮೃತ್ಯುತ್ವ ಅಂಬೋದು ಸಾಮಾನ್ಯವಾದ್ದಲ್ಲ, ಪಿತೃದೇವೋ ಭವ. ಇದು ಸಾಮಾನ್ಯ ಪಿತೃದೇವತೆಗಳು ಮಾಡಿದ. ಭೀಷ್ಮರು ಅಷ್ಟೇ ಮಾಡಿದ್ದಲ್ಲ, ದೊಡ್ಡ ಜ್ಞಾನಿಗಳವರಾದ್ದರಿಂದ ಪಿತೃದೇವೋ ಭವ ಅಂದರೆ ಏನರ್ಥ? ಪಿತೃಂತರ್ಗತ ಭಾರತೀಯ ಮುಖ್ಯ, ಅದೆಲ್ಲ ಅನುಸಂಧಾನ ಅವರಿಗಿತ್ತು. ಮಾಡಿದ ತ್ಯಾಗ ಇದಕ್ಕಾದ್ರೂ ಕೂಡ ಉದ್ದೇಶ ಏನಿತ್ತು ಅವರಿಗೆ? ಪರಶುರಾಮದೇವರ ಶಿಷ್ಯರು ಅವರು ಪಾಪ ತತ್ವಶಾಸ್ತ್ರ ಬಲ್ಲವರಾದ್ದರಿಂದ ವಿಷ್ಣು ಪ್ರೀತ್ಯರ್ಥ ಮಾಡಿದ್ದಕ್ಕೆ ಎಷ್ಟು ದೊಡ್ಡ ಫಲ ಸಿಕ್ತು. ಇದನ್ನು ಹೈಲೈಟ್ ಮಾಡಿ ತಂದೆ ತಾಯಿ ಸೇವೆ ಫಲ ಅಂತ ಹೇಳಿದರೆ ಎಂಥ ಪರಮ ಮೂರ್ಖನು ಕೂಡ ಏನು ಮಾಡೋದಿಲ್ಲ. ಏನು ನಮ್ಮ ಗಂಟೆ ಒಳ್ಳೆಯವ್ರು ನಡ್ಕೊಂಡ್ಬಿಟ್ರೆ ಆಯ್ತಲ್ಲ ಅಂತ ಹೇಳ್ತಾರೆ. ಇವತ್ತು ಅವೆಲ್ಲ ವ್ಯಾಲ್ಯೂಸ್ ಹೋಗಿದ್ರೆ, ವ್ಯಾಲ್ಯೂ ಪ್ರೆಸೆಂಟೇಷನ್ನೇ ಮಹಾಭಾರತ ಉದ್ದೇಶ. ವ್ಯಾಲ್ಯೂ ಓರಿಯೆಂಟೆಡ್ ಲೈಫ್ ಹೇಗಿರಬೇಕು ಅಂತ ತೋರಿಸ್ತಾ ಬರುತ್ತೆ. ನೀವು ನೋಡೋದಕ್ಕೆ ಏನು ಕಾಣಿಸುತ್ತೆ? ವ್ಯಾಲ್ಯೂಲೆಸ್ ಕಂಡ ಕಾಣುತ್ತೆ ಎಷ್ಟೋ ಕಡೆಗೆ. ಅಲ್ಲ, ಇನ್ವ್ಯಾಲ್ಯೂಯಬಲ್ ಅಂತ ತೋರಿಸ್ತಾರೆ. ವ್ಯಾಲ್ಯೂಲೆಸ್ ಅಂದ್ರೆ ಏನು? ಹ್ಯಾವಿಂಗ್ ನೋ ವ್ಯಾಲ್ಯೂ ಅಟ್ ಆಲ್. ಇನ್ವ್ಯಾಲ್ಯೂಯಬಲ್ ಅಂದ್ರೆ ಏನು? ಬಿಯಾಂಡ್ ವ್ಯಾಲ್ಯೂ. ವ್ಯಾಲ್ಯೂ ಕಟ್ಟಕ್ಕೆ ಆಗೋದಿಲ್ಲ, ಅಷ್ಟು ಮೇಲಿದ್ದಾರೆ ಅಂತ. ಎರಡು ಪದಗಳು ಭಾರಿ ಡೇಂಜರಸ್ ಪದಗಳು, ಮಿಸ್ಯೂಸ್ ಮಾಡಬಾರ್ದು. ಇವ್ರು ವ್ಯಾಲ್ಯೂಲೆಸ್ ಬಳಸಿದ್ರೆ ಒಟ್ಟು ಕತೆ ಮುಗಿದೋಯ್ತು. ವಯಸ್ಸು ಇನ್ವ್ಯಾಲ್ಯೂಯಬಲ್ ಅಂತ ಹೇಳ್ಬೇಕಲ್ಲ. ನಮ್ಮ ಜನಕ್ಕೆ ಕೆಲವು ಪದ ಉಪಯೋಗಕ್ಕೆ ಬರಲ್ಲ. ಇವರಿಗೆ ಭಾರಿ ದುರ್ದೃಷ್ಟಿ ಗೊತ್ತಾ? ಭಾರಿ ದೂರದೃಷ್ಟಿ ಅಲ್ಲ, ದುರ್ದೃಷ್ಟಿ ಅಂದ್ರೆ ಏನಾಯ್ತು ಅಲ್ಲಿಗೆ? ಕೆಟ್ಟ ದೃಷ್ಟಿ. ದೂರದೃಷ್ಟಿ ಅಂದ್ರೆ ಏನು? ಭಾಳ ಲಾಂಗ್ ಥಿಂಕಿಂಗ್, ಮುಂದಿನೆಲ್ಲ ನೋಡ್ತಾರೆ. ಎಷ್ಟು ಒಂದನಾಡ್ಬೇಕು ಕರೆಕ್ಟ್ ಮಾಡ್ತಿ ಕೆಲಸ ಮಾತಾಡ್ತಾರೆ. ಎಲ್ಲ ಉಪನ್ಯಾಸಕ್ಕೆ ಹೋದಕ್ಕೆ ಒಂದನಾಡ್ಪೆ ಮಾಡಿದ್ರೆ ಇಂಥ ಪದ ಉಪಯೋಗಿಸ್ಬಿಡ್ತಾರೆ. ಏನು ಮಾಡ್ಬೇಕಾಗ? ಅವ್ರಿಗೆ ತಪ್ಪು ಅಂತ ಹೇಳಾಗಿಲ್ಲ, ದೊಡ್ಡ ಮನುಷ್ಯ ಇರ್ತಾನೆ ಪಾಪ. ಬಿಟ್ಟರೆ ಒಪ್ಕೊಂಡಾಗತ್ತೆ, ಈ ಸ್ಥಿತಿ ಬರುತ್ತೆ. ಇವ್ರು ಭಾಳ ಕೃತಜ್ಞರಾಗಿದ್ದೇವೆ, ಮುಗಿತ ಕಥೆ. ಕೃತಜ್ಞರಾಗಿದ್ದೇವೆ ಏನರ್ಥ ಅದಕ್ಕೆ? ಅವ್ರು ಮೋಸ್ಟ್ ಅನ್ಗ್ರೇಟ್ಫುಲ್ ಅಂತ ಅರ್ಥ. ಕೃತಜ್ಞರಾಗಿದ್ದೇವೆ ಅಂತ ಹೇಳ್ಬಿಡ್ತಾರೆ. ಇವೆಲ್ಲ ಜೋರಾಗಿ ಹೇಳ್ಬೇಕಲ್ಲ, ಒತ್ತಿ ಹೇಳ್ಬೇಕಲ್ಲ, ಕೃತಜ್ಞ ಮಾಡಕ್ಕೆ ಬಿಡ್ತಾನೆ. ಆ ಪದನೇ ಸತ್ತು ಹೋಗುತ್ತೆ. ಇವೆಲ್ಲ ಯಾತ ಪದ ದೋಷಗಳಿಂದ, ಶಬ್ದ ದೋಷಗಳು ಹೇಗೆಲ್ಲ ಆಗಬಾರ್ದು. ಸತ್ಯ ಹೇಳಿ. ಹಾಂ, ಏನು ಇನ್ನೊಂದು ಅದು ಹರಿವಂಶದಲ್ಲಿ ಬರುತ್ತೆ. ಸಪ್ಲಿಮೆಂಟ್ ಮೇನ್ ವರ ಇದು, ಮೇನ್ ಇದು. ಯಾವ್ದು ಇನ್ನೊಂದು ಏನಾಯಿತು? ಹರಿವಂಶದಲ್ಲಿ ಬರುತ್ತೆ. ಅದು ಅರ್ಥ ಮಾಡ್ತಾ ಇರ್ತಾರೆ. ಆಗ ಸಂತನ ಕೈ ಬರುತ್ತೆ. ಇನ್ನೇನು ಪಿಂಡ ಸಮರ್ಪಣೆ ಮಾಡಬೇಕು, ಕೈ ಬರುತ್ತೆ. ಯೋಚನೆ ಮಾಡ್ತಾರೆ, ಏನು ಮಾಡ್ಬೇಕು ನಾನೀಗ? ಅದು ಮತ್ತೆ ಹೇಳ್ತಾರೆ, ತಂದೆ ನೋಡಿದ್ದಾರೆ. ತಂದೆ 100 ವರ್ಷ ನೋಡಿರೋ ತಂದೆ, ಅದೇ ಕೈ, ಅದ್ರ ಡೌಟ್ ಇಲ್ಲ. ಅದೇ ಕೈ, ಅದೇ ಕಂಕಣ ಎಲ್ಲ ಇದೆ. ಡೌಟ್ ಅಂತ ತಂದೆ ಕೈ ಬಂದರೆ ಡೌಟ್, ಯಾರ್ದೋ ಕೈ ಚಾಚಿಲ್ಲ. ಆದರೆ ಶಾಸ್ತ್ರ ಹೇಳುತ್ತೆ ಪಿಂಡನ ಎಲ್ಲಿ ಹಾಕ್ಬೇಕು? ಯಾವಾಗಲೂ ದರ್ಭೆ ಮೇಲೆ ಹಾಕಬೇಕೆ ಹೊರತು ಎಲ್ಲಿ ಹಾಕಾಗಿಲ್ಲ, ಕೈಲಿ ಕೊಡೋ ಹಾಗಿಲ್ಲ ಅಂತ ನಿಯಮ ಇದೆ. ಅದಕ್ಕೇನು ಮಾಡಿದ್ರು? ದರ್ಭೆ ಮೇಲೆ ಹಾಕ್ಬಿಟ್ಟು. ಈಗ ಕೆಂಡ ಕೊಡೋದು ಕೈಲಿ ಹಾಕ್ಬಿಟ್ರೆ ಗತಿ ಏನಾಗುತ್ತೆ? ಈಗ ಅದು ಕೇಳಿದ್ರು ಕೊಟ್ಟೆ ಅಂದರೆ ನೀನು ಬುದ್ಧಿ ಬೇಡಬೇಕು. ಕೇಳೋರು ಏನಂತ ಹೇಳ್ತಾರೆ? ಹಾಲು ಕೊಡುತ್ತೆ, ಲೋಟದಲ್ಲಿ ಹಾಲು ಕೊಡುತ್ತೆ, ಯಾರು ಕೇಳ್ತಾರ? ಲೋಟದಲ್ಲಿ ಹಾಲು ಕೊಡು, ಇದ್ರಲ್ಲಿ ಕೆಂಡ ಕೊಡು ಅಂತ ಯಾರು ಕೇಳೋದಿಲ್ಲ. ಏನಂತಾರೆ? ಕರೆಂಟ್ ಕೊಡೋದ್ರು ಇಟ್ಟ ಎರಡು ವೈರ್ ಹೋದ ಬೇಡ್ತಾರ? ಅಲ್ಲ, ಅದಕ್ಕೆ ಅದು ಅರ್ಥ. ಪ್ರತಿಯೊಂದಕ್ಕೂ ಏನಿದೆ? ಅರ್ಥ ಇದೆ. ಸೊ ಇದಕ್ಕೇನೆ ದರ್ಬೇಲೆ ಕೊಡೋ ನಿಯಮ ಇರೋದನ್ನ ಅಲ್ಲೇ ಹಾಕಿಬಿಟ್ಟು ಫಸ್ಟ್ ಪೂರ್ತಿ ಕಂಡ್ರೆ ಸೇರ್ತಾರೆ. ಭಲೆ ನಾ ಪರೀಕ್ಷೆ ಮಾಡ್ಲಿಕ್ಕೆ ಹಾಗೆ ಮಾಡಿದೆ ಅಂತ. ಪರೀಕ್ಷೆ ಮಾಡ್ಲಿಕ್ಕೆ ಹಾಗೆ ಮಾಡಿದೆ. ನನಗೆ ಅಭಿಮಾನ ಮುಖ್ಯನೋ ಶಾಸ್ತ್ರ ಮುಖ್ಯನೋ ಅಂತ ವಿಚಾರ ಮಾಡಿದಾಗ ಏನಾಗಬೇಕು? ಯಾವಾಗಲೂ ನೀನು ಹಾಗೆ ಮಾಡಿದ್ದು ತುಂಬ ಖುಷಿ ಆಯಿತು. ನೀನು ಸ್ವಚ್ಛಂದ ಮೃತ್ಯು ಆಗೋದು ಮತ್ತೆ ಹೇಳಿದರು. ಮೊನ್ನೆ ಹೇಳಿದ್ರಲ್ಲ ಅಂತ ಕೇಳಿದರೆ ಇನ್ನೂ ಸತ್ ಹೇಳಬಾರ್ದಿರುವಂತ ಬಂದಾಗ ನಿನ್ನೆ ವಿಶ್ ಮಾಡಿದ್ದೆಲ್ಲ ಅಂತ ಕೇಳಿದರೆ ತಪ್ಪು. ಒಂದು ಮಾತು ಮತ್ತೆ ಮತ್ತೆ ಹೇಳಿದ್ರೆ ಏನಾಗುತ್ತದ? ಅಲ್ಟೇ ಬರ
ಗೊತ್ತಾಯ್ತಾ? ಕೆಲವರೆಲ್ಲ ಈ ಕಥೆ ಸತ್ಯ ಆ ಕಥೆ ಸತ್ಯ, ಎರಡು ಕಥೆನೂ ಸತ್ಯನೇ, ಎರಡು ಸತ್ಯನೇ, ಬಟ್ ಪ್ರಾಮಿನೆನ್ಸ್ ಇರೋದು ಅದಕ್ಕೆ. ಇದು ಮಧ್ಯೆ ಸೇರ್ಕೊಂಡು ಇದು ಬಂದು ಹೇಳಿದ್ದು ಇನ್ನೂ ಅನುಕೂಲ ಐತಿ. ಪುನಃ ಪುನಃ ಆಶೀರ್ವಾದ, ಪುನಃ ಪುನಃ ಇದು ಹೇಳಿದ್ರೆ ಏನಾಗುತ್ತೆ ಅಲ್ಲಿಗೆ ವೃದ್ಧಿ ಆಗುತ್ತೆ, ಇನ್ನೂ ಗಟ್ಟಿ ಆಗೋದ್ರಿಂದ ಸರಿ ಹೋಗಿ ಅಲ್ಲಿಗೆ ಇರಲಿ. ನಾಳೆ ದಿವಸ ಇದು ತಂದೆ ಒಟ್ಟಿನ ಮೇಲೆ ಫಲ ಏನೀಗ ತಂದೆ ತಾಯಿಯ ಸೇವೆ ಫಲ ಅನುಸಂಧಾನದ ಮೂಲಕ ಇದು ಸ್ವಚ್ಛಂದ ಮೃತ್ಯುತ್ವ ದೊಡ್ಡದಿದು. ಇಷ್ಟಪಟ್ಟ ಮರಣ ಅಂದ್ರೆ ಏನು? ಏನು ನೋವಿಗೆ ಹಸೆ ನೋವಿದ್ದಾಗ ಇಷ್ಟಪಡ್ತಾರೆ ಯಾರು ಕೂಡ. ಸುಖವಾದ ಮರಣ, ಮರಣ ಅಂತ ತಪ್ಸಕ್ಕೆ ಬರೋದಿಲ್ಲ, ಸುಖವಾದ ಮರಣ ಸಿಗತ್ತೆ. ಇಷ್ಟು ಭೀಷ್ಮರ ಕಥೆ ಎಸೆನ್ಸ್. ಹಾ ಹಾ ಅದೇ ಆಗಲ್ಲ ಅಂತ ಹೇಳಿದ್ರು. ಸ್ವಚ್ಛಂದ ವೃತ್ತಿತ್ವ ವರ ಇದ್ರೆ ಎಲ್ಲ ಹೋಗುತ್ತೆ ಗೊತ್ತಾ. ಎಲ್ಲ ಇಷ್ಟಪಟ್ಟ ಮೇಲೆ ಏನಾಗಿರ್ಬೇಕದು? ಅರಿಷ್ಟ ಆಗೋದೇ ಇಲ್ಲ ಅದು. ಯಾವ ಕೆಟ್ಟದ್ದು ಆಗಬಾರ್ದು. ಎಷ್ಟು ಸುಖವಾದ ಮರಣ, ಅನಾಯಾಸೇನ ಮರಣಂ ಅಂತ ಹೇಳ್ತಾರೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನ. ಅದು ಬಹಳ ದೊಡ್ಡ ಜೀವನದ ಗುರಿ ಅದು. ಓ ಏನ ಏನ ಹಾ ಹಾ ಏನ ಹೌದು 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 ಹೇಳಿ. ಹಾ ಹಾ ಸರಿ. ಹಾ 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 ಹೇಳಿಲ್ಲ ಈಗ. ನೀನು ಹೇಳಿದ್ದೆ ಮತ್ತೆ ಬಂದು ಮಾತಾಡಿದ್ದೀನಿ ನಾನು. ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಟೀಮಲ್ಲಿ ಇದ್ದಾನೆ, ಒಂದು ರನ್ ಹೊಡೆದಿಲ್ಲ, ಒಂದು ಕ್ಯಾಚ್ ಹಿಡಿದಿಲ್ಲ, ಒಂದು ವಿಕೆಟ್ ಏನೇನೇನೂ ಮಾಡಿಲ್ಲ, ಒಂದು ರನ್ ಸೇವ್ ಕೂಡ ಮಾಡಿಲ್ಲ ಅವನು ಫೀಲ್ಡ್ ಮಾಡಿ. ಟೀಮಲ್ಲಿ ಇದ್ದಾನೆ ಅವನು, ಗೊತ್ತಾಯ್ತಾ. ಆಮೇಲೆ ಟೀಮ್ ಯಾವುದೋ ಗ್ರಾಚಾರ ಅವ್ರಿಗೆ ಫಸ್ಟ್ ಬಂದು ಚಾಂಪಿಯನ್ಶಿಪ್ ಬಂತು, ದುಡ್ಡು ಕೊಡ್ತಾರೆ ಪಾರ್ಟಿಗೆ, ಅವ್ರಿಗೆ ಕೊಡ್ತಾರೆ. ಅವ್ರಿಗೆ ಏನು ರೋಲ್ ಇದೆ ಒಂದೀಗ? ಒಂದು ರೋಲ್ ಇದೆ, ಒಂದು ಏನಿದೆ ಹೇಳಿ? ಪಾರ್ಟ್ ಆಫ್ ದಿ ಟೀಮ್ ಅವರು. ಅದಿಲ್ಲದವ್ರು ಏನಾಗ್ತಿದ್ದಿಲ್ಲ, ಟೀಮೇ ಆಗ್ತಿದ್ದಿಲ್ಲ. ತಿಳಿತಾ ಈಗ? ಸೊ ಬ್ರಹ್ಮಾಂಡ ಎಲ್ಲ ಕಾಲಕ್ಕೂ ಪ್ರತಿಯೊಬ್ಬ ಜೀವನಿಗೆ ಏನಿದೆ, ಒಂದು ರೋಲ್ ಇದೆ. ಅನಾದಿ ಕರ್ಮ ಅಂತ ಪದ ಉಪಯೋಗಿಸಿಲ್ಲ ಪ್ರತಿಷ್ಠೆಯಲ್ಲಿ. ಇವತ್ತು ಗೋಪಿಚಂದ್ರ ಹಾಕೊಂಡ್ಬಂದ್ರು ಅಲ್ಲಿ. ಗೋಪಿಚಂದ್ರ ರೋಲ್ ಏನಿದೆ ವ್ಯಾಪಾರಕ್ಕೆ? ಏನೂ ಇಲ್ಲ. ಯಾತಕ್ಕೆ ಹಾಕೊಂಡ್ಬಂದಾತ? ಯಾತಕ್ಕೆ? ಬ್ಯಾಲೆನ್ಸ್. ಯಾವಾಗ ಸರಕು ಖಾಲಿ ಆಗ್ತಾ ಹೋಗುತ್ತೆ ಏನಾಗುತ್ತಾಗ ಅವ್ರ ಕಷ್ಟ, ಬ್ಯಾಲೆನ್ಸ್ ತಪ್ಪೇ ಬಿಡುತ್ತೆ. ಅದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಕೆಲಸ ಲೆಕ್ಕಕ್ಕೆ ಇರಬಾರ್ದು. ಒಂದು 3 ಜನ ಹೋಗಿ ಇನ್ನೊಬ್ಬ ಕರ್ಕೊಂಡು ಯಾರೋ ಕರ್ಕೊಂಡು ಹೋಗ್ತಾರೆ, 4ನೇ 3 ಜನಕ್ಕೆ ಹೋಗಿ 4 ಇರಲಿಲ್ಲ. ನಮ್ಮ ಕೆಲಸ ಸರಿ ಆಗ್ಬೇಕು, ಮಾತು ಕರ್ಕೊಂಡು ಹೋಗ್ತಾರೆ, ಅದೇನೋ ರೋಲ್ ಇಲ್ಲ. ಆದ್ದರಿಂದ ನಮ್ಮ ರೋಲ್ ಇರೋದೇ ಒಂದು ರೋಲು. ಇನ್ನು ಹೇಳೋದಾದ್ರೆ ಇರೋದೇ ಒಂದು ರೋಲ್. ಮನೇಲಿ ಇದ್ಮೇಲೆ ಏನಿದ್ರು ಊಟ ಅಂತ ಹಾಕ್ಬೇಕಲ್ಲ ಅವನಿಗೆ. ಇದ್ಮೇಲೆ ಬಸ್ನಲ್ಲಿ ಏನು ರೋಲ್ ಇಲ್ಲ, ಸುಮ್ಮನೆ ಕೊಡೋದೇ ಒಂದು ರೋಲ್. ಒಂದು ಪ್ಯಾಸೆಂಜರ್ಸ್ ರೋಲ್ ಏನಿದೆ ಬೇಕಾದ್ರೆ ಡ್ರೈವಿಂಗ್ ಏನೂ ಇಲ್ಲ. ಏನು ರೋಲ್ ಇದೆ? ಸುಮ್ಮನೆ ಕೂಡೋದಷ್ಟೇ ರೋಲ್. ಅವ್ರು ನಾನು ಏನೋ ಟಿಕೆಟ್ ಕೊಡ್ತೀನಿ, ಅದು ಮಾತಾಡ್ಕೊಂಡು ಬಜೀತಾಗುತ್ತೆ. ಆಸ್ಪತ್ರೆಗೆ ಓಪನ್ ಮಾಡೋಂಗಿಲ್ಲ ಅವನು, ಮತ್ತೆ ಏನೂ ಮಾಡೋಂಗಿಲ್ಲ, ಸುಮ್ಮನೆ ಕೊಡ್ಬೇಕಷ್ಟೆ. ಡಿಸ್ಟೆನ್ಸ್ ಮಾಡಿದ್ರೆ ಅದು ಹೇಳ್ತಾರಲ್ಲ, ಒಳ್ಳೆ ಕೆಲಸ ವಿಘ್ನ ಮಾಡಿದವರು ಅದೊಂದು ಮಹಾ ಪುಣ್ಯ ಕಾರ್ಯ ಅಂತ ಕರೀತಾರೆ. ಅಲ್ಲಿ ರೋಲ್ ಇದೆ ಅಂತ ಆಯ್ತಲ್ಲ. ಹಾಗಿದೆ ಒಳ್ಳೇದು ಮಾಡಿ ಇಷ್ಟೇ, ಏನು ದುಡ್ಡಿಲ್ಲ ಅವ್ರು ಏನೂ ಇಲ್ಲ ಪಾಪ ಅವನದು. ಆಯ್ತು ಚೆನ್ನಾಗಿ ನಡೆಯುತ್ತೆ, ಚೆನ್ನಾಗಿ ನಡೀತು. ಇವನೊಂದು ಪುಣ್ಯ ಬಂತು ಒಂಚೂರು, ಅದು ಅಷ್ಟು ರೋಲ್ ಬರಲಿಲ್ಲ. ಈಗ ಕೆಟ್ಟ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ ಅಷ್ಟೇ, ಏನು ಅಷ್ಟಕ್ಕೆ ಒಂದು ಪುಣ್ಯ ಬಂತು. ಮಾಡೋದಿಲ್ಲ ಅಂತ ಹೇಳಿದ, ಮಾಡಲಿಲ್ಲ ಕೂಡ. ಅದರ ರೋಲು ಭಾರಿ ಸೂಕ್ಷ್ಮ. ಈ ಫುಲ್ ಸ್ಟಾಪ್ ಕಮಾದಲ್ಲಿ ಮಾರ್ಕ್ಸ್ ವೇರಿ ಆಗುತ್ತಲ್ಲ ಆ ಟೈಪ್. ಒಂದು ಇದರಲ್ಲಿ ಸ್ವಲ್ಪ ಅವಸರದಲ್ಲಿ ಮಾಡಿಬಿಟ್ಟಿರ್ತಾನೆ, ಈಕೋ ಬೈನಸ್ ಹಾಕಿ ಎಲ್ಲ ಹೋಯ್ತು ಅವರಿಗೆ, ರ್ಯಾಂಕಿಂಗ್ ಮಿಸ್ ಮಾಡ್ಕೊಂಡ್ಬಿಡ್ತಾರೆ.